ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಂಕರ್ ಪ್ರಕೃತಿ. ವಿಜಯೀ ಭವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈ ಅವಧಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಬರೆಯುತ್ತಿರುವಂಥ ಒಂದು ಸ್ಪರ್ಧಾರ್ಥಿಗಳಿಗೆ ಇತಿಹಾಸ ವಿಷಯವನ್ನು ಈಗಾಗಲೇ ನೀವೆಲ್ಲರೂ ಸಾಕಷ್ಟು ಓದಿಕೊಂಡಿರ್ತೀರಿ. ಆ ಓದಿಕೊಂಡಿರೋಂಥದ್ದನ್ನು ಎಷ್ಟು ಮಾತ್ರ ನನಗೆ ನೆನಪಿದೆ ಅಂತ ಕ್ರಾಸ್ ಚೆಕ್ ಮಾಡಿಕೊಂಡು ಒಂದು ಸರಿ ರಿವಿಷನ್ ಮಾಡ್ಕೊಳ್ಳೋಣ ಅನ್ನೋಂಥ ರೀತಿಯಲ್ಲಿ ಈ ವಿಡಿಯೋವನ್ನು ಮಾಡಿದ್ದೇವೆ. ನಾನು ಪ್ರಶ್ನಾವಾರು ಇದನ್ನು ವಿಶ್ಲೇಷಣೆ ಮಾಡಿಲ್ಲ. ಒಂದು ಕಥೆಯಂತೆ ಆರಂಭದಿಂದ ಪ್ರಾಚೀನ ಭಾರತದ ಇತಿಹಾಸ, ಅನಂತರ ಮಧ್ಯಕಾಲೀನ, ಅನಂತರ ಆಧುನಿಕ ಭಾರತ, ಈ ರೀತಿ 3 ಹಂತಗಳ ಒಂದು ಇತಿಹಾಸವನ್ನು ಒಂದಾದ ನಂತರ ಒಂದು ತಿಳಿಸಿಕೊಡಲಿದ್ದೇನೆ. ಈಗಾಗಲೇ ಓದಿದ್ದೀರಿ, ಇತಿಹಾಸ ಸುಲಭದ ವಿಷಯ ಗೊತ್ತಿದೆ, ಆದರೆ ಸುಲಭ ಅಂತ ಅಂದ್ಕೊಳ್ತಾ ಇರೋದ್ರಿಂದ ಅದು ಮರೆತು ಹೋಗ್ತಾ ಇದೆ. ನಂತರ ಇನ್ನೂ ಒಂದು ಸಮಸ್ಯೆ ಏನಂದರೆ, ಪರೀಕ್ಷೆ ಬರೀಬೇಕಾದಾಗ ಕ್ಲಾರಿಟಿ ಇರಬೇಕಾದಂಥದ್ದು ಅತಿ ಮುಖ್ಯ ಆಗುತ್ತೆ. ಯಾಕೆಂದರೆ 4 ಆಪ್ಷನ್ಸ್ ಇದ್ದಂಥ ಸಂದರ್ಭದಲ್ಲಿ 2 ಆಪ್ಷನ್ಗಳಲ್ಲಿ ಇದ ಅದ ಅನ್ನೋಂಥ ಕನ್ಫ್ಯೂಷನ್ ಬಂದು ಸುಮಾರು ಜನ ತಪ್ಪು ಉತ್ತರಗಳನ್ನು ಹಾಕ್ತಾ ಇರ್ತೀರಿ. ಆ ಕನ್ಫ್ಯೂಷನ್ ಯಾಕೆ ಬರುತ್ತೆ ಅಂದರೆ ಕ್ಲಾರಿಟಿ ಇಲ್ಲ ಅಂತ. ಕ್ಲಾರಿಟಿ ಯಾಕಿಲ್ಲ ಅಂದರೆ 6 ತಿಂಗಳ ಹಿಂದೆ ಓದಿದಿರಿ, 3 ತಿಂಗಳಿಂದ ಓದಿದಿರಿ, ಆದರೆ ಈಗ ಓದೋವಂಥ ಸಂದರ್ಭದಲ್ಲಿ ಅದನ್ನು ರಿವಿಷನ್ ಮಾಡಿರೋದಿಲ್ಲ. ಹಾಗಾಗಿ ಅದು ಕ್ಲಾರಿಟಿ ಸ್ವಲ್ಪ ಮಿಸ್ ಹೊಡೆಯುತ್ತೆ. ಹಾಗಾಗಿ ನೀವು ಇದುವರೆಗೆ ಏನು ಓದಿದಿರಿ, ಇನ್ನು 15-20 ದಿವಸಗಳಿದೆ ಪರೀಕ್ಷೆಗೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಇದುವರೆಗೆ ಓದಿರುವಂಥವುಗಳನ್ನು ಮಿನಿಮಮ್ 2ರಿಂದ 3 ಸರಿ ರಿವಿಷನ್ ಮಾಡಲಿಕ್ಕಾಗತ್ತಾ? ನೀವೆಲ್ಲರೂ ಓದಿರ್ತೀರಿ, ಆದರೆ ಓದಿರೋಂಥದ್ದನ್ನು ಮಿನಿಮಮ್ 2ರಿಂದ 3 ಸರಿ ರಿವಿಷನ್ ಮಾಡೋಕ್ಕಾಗತ್ತಾ ಅಂತ ನೋಡಿ. ನೀವು ಎಷ್ಟು ರಿವಿಷನ್ ಮಾಡಿದ್ರೆ ಈಗ ಅಷ್ಟು ಕ್ಲಾರಿಟಿ ಇರುತ್ತೆ, ಎಷ್ಟು ಬೇಗ ಓದಲಿಕ್ಕಾಗತ್ತೆ. 1ನೇ ಸರಿ, 2ನೇ ಸರಿ, 3ನೇ ಸರಿ ಅತಿ ವೇಗದಲ್ಲಿ ನೀವು ಓದಲಿಕ್ಕೆ ಅನುಕೂಲ ಆಗುತ್ತೆ ರಿವಿಷನ್ ಟೈಮಲ್ಲಿ. ಹಾಗಾಗಿ ರಿವಿಷನ್ ಮುಖ್ಯ. ಈಗ ಈ ಇತಿಹಾಸದ ತರಗತಿಯನ್ನು ರಿವಿಷನ್ ಅಂತ ಅಂದ್ಕೊಳ್ಳಿ. ಒಂದು ಸರಿ ಸುಮ್ಮನೆ 1.5 ಗಂಟೆ 2 ಗಂಟೆ ನೀವು ಇಲ್ಲಿ ನನ್ನ ಜೊತೆ ಸಮಯ ಕಳೆದಿದ್ದೆ ಆದರೆ ಖಂಡಿತ ನಿಮಗೆ ಆ ಒಂದು ಏನು ಕನ್ಫ್ಯೂಷನ್ ಸಮಸ್ಯೆ ಬರೋದಿಲ್ಲ ಅನ್ನೋಂಥದ್ದನ್ನು ಭಾವಿಸಿದ್ದೇನೆ. ಹಳೆ ಶಿಲಾಯುಗ, ಇದನ್ನು ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ಹಳೆಯದು ಅನ್ನೋಂಥದ್ದಕ್ಕೆ ಪ್ರಶ್ನೆ ಏನು ಕೊಡ್ಬೋದು ಅಂತಂದರೆ, ಹಳೆ ಶಿಲಾಯುಗಕ್ಕೆ ಏನಂತ ಕರೀತಾರೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು, ಅಥವಾ ಪ್ಯಾಲಿಯೋಲಿಥಿಕ್ ಅಂದರೆ ಯಾವ ಯುಗ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ಈ ಪ್ಯಾಲಿಯೋ ಅನ್ನೋಂಥದ್ದು ಯಾವ ಭಾಷೆಯಿಂದ ಬಂದಿದೆ ಅಂದರೆ ಗ್ರೀಕ್ ಭಾಷೆಯಿಂದ. ಇದು ಪ್ಯಾಲಿಯೋ ಅಂತಂದರೆ ಮೀನಿಂಗ್ ಏನು ಅಂದರೆ ಹಳೆಯದು ಅಂತ. ಇನ್ನು ಲಿಥಿಕ್ ಅಂದರೆ ಅರ್ಥ ಏನು ಅಂದರೆ ಶಿಲೆ ಅಂತ. ಇದು ಸಹ ಗ್ರೀಕ್ ಭಾಷೆಯಿಂದ ಬಂದಿರುವಂಥ ಪದ. ಇನ್ನು ಹಳೆ ಶಿಲಾಯುಗದಲ್ಲಿ ಪ್ರಮುಖವಾಗಿ ಬಳಸಿದಂಥ ಕಲ್ಲು ಯಾವುದು, ಶಿಲೆಯುಗ ಅಂತ ಯಾವ ಶಿಲೆಯನ್ನು ಹೆಚ್ಚಾಗಿ ಅವ್ರು ಬಳಕೆ ಮಾಡ್ತಾ ಇದ್ದಾರೆ ಅಂದರೆ ಕ್ವಾರ್ಟಜೈಟ್ ಅನ್ನೋಂಥದ್ದನ್ನ ಬಳಕೆ ಮಾಡ್ತಾ ಇದ್ರು. ಇಲ್ಲಿ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಕ್ವಾರ್ಟಜೈಟ್ ಶಿಲೆಯನ್ನು ಯಾವ ಯುಗದಲ್ಲಿ ಬಳಕೆ ಮಾಡ್ತಾ ಇದ್ರು, ಅಥವಾ ಹಳೆ ಶಿಲಾಯುಗದಲ್ಲಿ ಬಳಕೆ ಮಾಡ್ತಾ ಇದ್ದಂಥ ಶಿಲೆ ಯಾವುದು ಅನ್ನೋಂಥ ಪ್ರಶ್ನೆಯನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಇನ್ನು ಬೆಂಕಿಯನ್ನು ಕಂಡುಹಿಡ್ಕೊಂಡಂಥ ಯುಗ ಯಾವುದು ಅಂದರೆ ಹಳೆ ಶಿಲಾಯುಗ. ಅದು ಕಲ್ಲನ್ನು ಉಜ್ಜುವುದರ ಮುಖಾಂತರ ಆ ಬೆಂಕಿಯನ್ನು ಕಂಡುಹಿಡ್ಕೋತಾ ಇದ್ರು. ಇನ್ನು ಕರ್ನಾಟಕದಲ್ಲಿ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಹುಣಸಗಿ, ಕಿಬ್ಬನಹಳ್ಳಿ, ಅನಗವಾಡಿ, ನಿಟ್ಟೂರು, ಲಿಂಗಸೂರು ಇವು ಹಳೆ ಶಿಲಾಯುಗದ ಕರ್ನಾಟಕದಲ್ಲಿ ಬರುವಂಥ ಸ್ಥಳಗಳು. ಇದನ್ನು ಹುಣಸಗಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು, ಅಥವಾ ಗುಲ್ಬರ್ಗದಲ್ಲಿ ಬರುವಂಥ ಹಳೆ ಶಿಲಾಯುಗದ ಸ್ಥಳ ಯಾವುದು ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ನೆಕ್ಸ್ಟು ಮಧ್ಯಶಿಲಾಯುಗ, ಇದನ್ನು ಮೆಸೋಲಿಥಿಕ್ ಏಜ್ ಅಂತ ಕರೀತಾರೆ. ಇದರಲ್ಲಿ ಬರುವಂಥ ಕರ್ನಾಟಕದಲ್ಲಿನ ಪ್ರಮುಖ ನೆಲೆಗಳು ಯಾವುದು ಅಂತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಜಾಲಹಳ್ಳಿ, ಸಂಗನಕಲ್ಲು, ಬ್ರಹ್ಮಗಿರಿ ಆಗಿದ್ದಾವೆ. ಅನಂತರ ಸೂಕ್ಷ್ಮ ಶಿಲಾಯುಗ ಅಂತ ಬರುತ್ತೆ. ಅತಿ ಚಿಕ್ಕ ಶಿಲೆಗಳನ್ನು ಬಳಕೆ ಮಾಡೋಂಥದ್ದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ಇನ್ನು ನೂತನ ಶಿಲಾಯುಗ ಅಥವಾ ನಿಯೋಲಿಥಿಕ್ ಅಥವಾ ನವಶಿಲಾಯುಗ 3 ಒಂದೇನೆ. ಈ ಶಿಲಾಯುಗದಲ್ಲಿ ಬಾಚಿ, ಕೊಡಲಿ, ಬರ್ಜಿ ಈ 3 ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ರು. ಆ ಆಯುಧಗಳನ್ನು ನೀವಿಲ್ಲಿ ಗಮನಿಸ್ಬೋದು ನೋಡಿ. ಬಾಚಿ, ಕೊಡಲಿ, ಬರ್ಜಿ ಇವು ಆಯುಧಗಳು ವಿಶೇಷ. ಇದಕ್ಕಿಂತ ಹಿಂದೆ ಬಳಕೆ ಮಾಡ್ತಾ ಇರಲಿಲ್ಲ. ಈ ನವಶಿಲಾಯುಗದಲ್ಲಿ ಇವುಗಳನ್ನು ಬಳಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಬಾಚಿಯನ್ನು ಯಾವ ಯುಗದಲ್ಲಿ ಬಳಕೆ ಮಾಡ್ತಾ ಇದ್ರು ಅಂತ ಕೇಳ್ಬೋದು, ಅಥವಾ ನವಶಿಲಾಯುಗದಲ್ಲಿ ಬಳಸುವಂಥ ಆಯುಧ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಕೃಷಿ ಕಾರ್ಯ ಆರಂಭ ಆಗುವಂಥದ್ದು ನವಶಿಲಾಯುಗ, ಮಡಕೆಗಳನ್ನು ತಯಾರಿಸುವಂಥದ್ದು ನವಶಿಲಾಯುಗ, ಬೆಂಕಿ ಕಂಡಿಡ್ಕೊಂಡಿದ್ದ ಹಳೆ ಶಿಲಾಯುಗದಲ್ಲಿ. ಬೆಂಕಿ ಬಳಕೆ ಮಾಡ್ತಾ ಇದ್ರು ಚಳಿ ಕಾಯಿಸ್ಕೊಳ್ಳಿಕ್ಕೆ, ಪ್ರಾಣಿಗಳನ್ನು ಹೆದರಿಸಲಿಕ್ಕೆ, ಬೇರೆ ಬೇರೆ ಕಾರಣಗಳಿಗೆ. ಆದರೆ ಆ ಬೆಂಕಿಯಲ್ಲಿ ಆಹಾರವನ್ನು ಬೇಯಿಸಿ ತಿನ್ನುವಂಥದ್ದನ್ನು ಪ್ರಾರಂಭ ಮಾಡಿಕೊಂಡಂಥದ್ದು ಈ ನವಶಿಲಾಯುಗದಲ್ಲಿ ಅಂತ. ನೆಕ್ಸ್ಟು ಶವ ಸಂಸ್ಕಾರ ಪದ್ಧತಿ ಸಹ ನವಶಿಲಾಯುಗದಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆ ಎಲ್ಲಿ ಸತ್ತವಂಥವ್ರನ್ನ ಅಲ್ಲೇ ಬಿಟ್ಟು ಹಾಗೆ ಹೋಗ್ತಾ ಇದ್ದಂಥ ಪದ್ಧತಿ ಇತ್ತು. ಅನಂತರ ಅವ್ರನ್ನ ಹೂಳುವಂಥ, ಸುಡುವಂಥ ಪದ್ಧತಿ ಇಲ್ಲಿ ಕಂಡು ಬರ್ತದೆ ಅಂತ. ನಂತರ ಈ ನವಶಿಲಾಯುಗದಲ್ಲಿ ಬರುವಂಥ ಪ್ಲೇಸಸ್ ಕರ್ನಾಟಕದಲ್ಲಿ ಮಾತ್ರ ನೋಡ್ಕೋತಾ ಇದ್ದೀವಿ. ತೆಕ್ಕಲು ಕೋಟೆ, ಟಿ ನರಸೀಪುರ, ಕೊಡೆಕಲ್ ಅನ್ನೋಂಥದ್ದು ಪ್ರಮುಖವಾದಂಥ ಸ್ಥಳಗಳು. ಇನ್ನು ಲೋಹಯುಗದಲ್ಲಿ 2 ಭಾಗ ಬರುತ್ತೆ. ಒಂದು ಚಾಲ್ಕೋಲಿಥಿಕ್, ಇನ್ನೊಂದು ಐರನ್ ಏಜ್ ಅಂತ. ಅಂದರೆ ಕಂಚಿನ ಯುಗ ಮತ್ತು ಕಬ್ಬಿಣದ ಯುಗ ಅನ್ನೋಂಥದ್ದು. ಮನುಷ್ಯ ಮೊದಲಿಗೆ
ಮೊದಲಿಗೆ ಏನು ತಾಮ್ರ ಮತ್ತು ಕಬ್ಬಿಣವನ್ನು ಬಳಕೆ ಮಾಡೋಂಥದ್ದು ಈ ಯುಗದಲ್ಲಿ ಪ್ರಾರಂಭ ಮಾಡ್ತಾನೆ. ಮನುಷ್ಯ ಮೊದಲಿಗೆ ಬಳಸಿದಂಥ ಲೋಹ ಕೆಲವು ಎಕ್ಸಾಮ್ಗಳಲ್ಲಿ, ಕೆಲವು ಪುಸ್ತಕಗಳಲ್ಲಿ ಚಿನ್ನ ಅಂತ ಇದೆ, ಕೆಲವು ಪುಸ್ತಕಗಳಲ್ಲಿ ತಾಮ್ರ ಅಂತ ಇದೆ. ಆದರೆ ಇದರಲ್ಲಿ ಸರಿಯಾದ ಉತ್ತರ ತಾಮ್ರವೇ ಆಗಿದೆ. ಆದರೆ ಕೆಲವು ಕ್ವಶನ್ ಪೇಪರ್ಗಳಲ್ಲಿ ಆ ಕ್ವಶನ್ ಪೇಪರ್ ಸೆಟ್ಟರ್ಸು ಚಿನ್ನ ಅಂತ ಡಿಫೈನ್ ಮಾಡಿಕೊಂಡಾಗ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇನ್ನು ಕರ್ನಾಟಕದಲ್ಲಿರುವಂಥ ಪ್ರಮುಖ ಈ ಲೋಹಯುಗದ ಸ್ಥಳಗಳು ಯಾವುದು ಅಂದರೆ ಹಳ್ಳೂರು, ಮಸ್ಕಿ, ಬ್ರಹ್ಮಗಿರಿ, ಸಂಗನಕಲ್ಲು. ನೋಡಿ, ಈ ರೀತಿ ಕಬ್ಬಿಣದ ಆಯುಧಗಳನ್ನು ಸಹ ಇಲ್ಲಿ ತಯಾರಿ ಮಾಡ್ಕೊಳ್ಳೋಂಥದ್ದನ್ನು ಪ್ರಾರಂಭ ಮಾಡಿರ್ತಾರೆ ಅಂತ. ಇನ್ನು ಸಿಂಧೂ ಬಯಲಿನ ನಾಗರಿಕತೆ ಬಗ್ಗೆ ತಿಳ್ಕೊಳ್ತೀವಿ. ಭಾರತದ ಮೊಟ್ಟ ಮೊದಲ ನಾಗರಿಕತೆ ಅಂದರೆ ಅದು ಸಿಂಧೂ ಬಯಲಿನ ನಾಗರಿಕತೆ. ಸಿಂಧೂ ನದಿಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಕರೀತಾರೆ. ಭಾರತದ ನಾಗರಿಕತೆಯ ತೊಟ್ಟಿಲು ಯಾವುದು ಅಂತ ಕೇಳ್ಬೋದು, ಅಥವಾ ಸಿಂಧೂ ನಾಗರಿಕತೆಯನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇದನ್ನು 1856ರಲ್ಲಿ ಬ್ರಿಟಿಷರು ಸಿಂಧ್ ಪ್ರಾಂತ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಅನ್ನು ಹಾಕ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಅವ್ರಿಗೆ ಕೆಲವು ಸುಟ್ಟ ಇಟ್ಟಿಗೆಗಳು ಸಿಗ್ತವೆ. ಅವು ಬಹಳ ಗಟ್ಟಿಯಾಗಿರ್ತವೆ. ಅದನ್ನು ನೋಡಿ ಕುತೂಹಲಗೊಂಡಂತವು ಅಲ್ಲಿರುವಂಥ ಮಣ್ಣನ್ನು ಸರಿಸಿ ಇನ್ನು ಕೆಳಗಡೆ ಆಳಕ್ಕೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ಥರದ ಇಟ್ಟಿಗೆಗಳು ಬಹಳ ಸಿಗ್ತವೆ. ಆ ಇಟ್ಟಿಗೆಗಳು ಎಷ್ಟು ಮಟ್ಟಕ್ಕೆ ಗಟ್ಟಿ ಇರುತ್ತೆ ಅಂದರೆ ರೈಲ್ವೆ ಟ್ರ್ಯಾಕ್ ಪಟ್ಟಿಗಳು ಹಾಕಿರ್ತಾರಲ್ಲ, ಅದ್ರ ಕೆಳಗಡೆ ಆ ಇಟ್ಟಿಗೆಗಳನ್ನು ಜೋಡಿಸ್ಲಿಕ್ಕೂ ಸಹ, ಅಲ್ಲಿ ಜೋಡಿಸಿದ್ರು ಸಹ ಅಷ್ಟು ಗಟ್ಟಿಯಾಗಿರ್ತಾ ಇದ್ವಂತೆ. ಆ ಥರದ ಇಟ್ಟಿಗೆಗಳನ್ನು ನೋಡಿ ಇಲ್ಲಿ ಯಾವುದೋ ಒಂದು ಇದು ಪ್ರದೇಶ ಹಿಂದೆ ಜನ ವಾಸ ಮಾಡಿದ್ದಿರಬೇಕು, ಇವ್ರ ಇಟ್ಟಿಗೆಗಳೇ ಹೀಗಿದೆ ಅಂದರೆ ಅವರ ಜನಜೀವನ ಹೇಗಿರ್ಬೋದು ಅನ್ನೋದನ್ನ ಕುತೂಹಲದಿಂದ ಅಲ್ಲಿ ಅಗಿಯುವಂಥದ್ದಕ್ಕೆ, ಡಿಗ್ ಮಾಡೋದಕ್ಕೆ, ಉತ್ಖನನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ. 1861ರಲ್ಲಿ ಪುರಾತತ್ವ ಮಂಡಳಿ ಅನ್ನೋದನ್ನು ಬ್ರಿಟಿಷರು ಸ್ಥಾಪನೆ ಮಾಡ್ತಾರೆ. ಯಾಕೆ ಅಂದರೆ ಭಾರತದಲ್ಲಿ ಆಗ ಈ ಥರದ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೊಸ ಹೊಸ ಏನು ಪ್ರದೇಶಗಳ ಶೋಧ ಮಾಡಲಿಕ್ಕೆ ಈ ಒಂದು ಪುರಾತತ್ವ ಮಂಡಳಿಯನ್ನು ಆರಂಭ ಮಾಡ್ತಾರೆ. ನಂತರ ರೈಲ್ವೆ ಟ್ರ್ಯಾಕ್ ಹಾಕಬೇಕಾದಂಥ ಸಂದರ್ಭದಲ್ಲಿ ನೀವಿಲ್ಲಿ ಗಮನಿಸ್ಬೋದು. ನೋಡಿ, ಆ ರೈಲ್ವೆ ಟ್ರ್ಯಾಕ್ ಹಾಕಬೇಕಾದಂಥ ಸಂದರ್ಭದಲ್ಲಿ ಈ ಥರದ ದಿಬ್ಬ ಅಡ್ಡ ಬರುತ್ತೆ. ಈ ದಿಬ್ಬದ ತುಂಬ ಮಣ್ಣು ತುಂಬಿಕೊಂಡಿರುತ್ತೆ. ಅನಂತರ ಇದನ್ನು ಮಣ್ಣನ್ನು ಮೇಲ್ಗಡೆ ಇರೋ ಮಣ್ಣನ್ನು ಸರಿಸ್ತಾ ಹೋದಾಗ ಈ ಥರದ ಇಟ್ಟಿಗೆಗಳು ಮತ್ತು ಕಟ್ಟಡದ ಲಕ್ಷಣಗಳು ಸಿಗ್ತವೆ. ಅನಂತರ ಅದನ್ನೇನು ಮಾಡ್ತಾರೆ, ಉತ್ಖನನ ಮಾಡಿದಾಗ ನೋಡಿ ಆ ರೀತಿ ನಗರದ ಒಂದು ಲಕ್ಷಣಗಳು ಕಂಡು ಬರ್ತವೆ ಅಂತ. ನೆಕ್ಸ್ಟ್, ಪುರಾತತ್ವ ಮಂಡಳಿಯ ಮೊದಲ ನಿರ್ದೇಶಕ, ಪುರಾತತ್ವ ಮಂಡಳಿ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ವಲ್ಲ, ಅದರ ಫಸ್ಟ್ ನಿರ್ದೇಶಕರಾಗಿ ಪ್ರಾರಂಭ ಆದಂಥವ್ರು ಯಾರು ಅಂದರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಇದನ್ನು ಪ್ರಶ್ನೆ ಕೇಳ್ಬೋದು, ಪುರಾತತ್ವ ಮಂಡಳಿ ಯಾವಾಗ ಪ್ರಾರಂಭ ಆಯಿತು, ಯಾರು ಅದರ ಮೊದಲ ಅಧ್ಯಕ್ಷರು, ಆ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಇನ್ನು 1862ರಲ್ಲಿ ಮುದ್ರೆಗಳ ಬಗ್ಗೆ ಅಧ್ಯಯನದ ಬಗ್ಗೆ ಪ್ರಾರಂಭ ಮಾಡ್ತಾರೆ. ಆ ಮಣ್ಣು ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಮುದ್ರೆಗಳು ಅಂದರೆ ನೀವು ಇಲ್ಲಿ ಗಮನಿಸ್ಬೋದು, ಈ ಥರದ ಸೀಲ್ಗಳು, ಇವುಗಳನ್ನು ಮುದ್ರೆಗಳು ಅಂತ ಕರಿತೀವಿ. ಈ ಮುದ್ರೆಗಳನ್ನು ಒಂದು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರು ಇದನ್ನು ತಯಾರಿ ಮಾಡಿರ್ಬೋದು, ಇಷ್ಟು ವರ್ಷಗಳಾದರೂ ಇನ್ನೂ ಇಷ್ಟು ಗಟ್ಟಿಯಾಗಿದೆಯಲ್ಲ, ಇದ್ರ ಮೇಲೆ ಬೇರೆ ಬೇರೆ ಸಿಂಬಲ್ಸ್ ಇದೆಯಲ್ಲ, ಆ ಸಿಂಬಲ್ಸ್ ಮೀನಿಂಗ್ ಏನು ಹೇಳುತ್ತೆ, ಇವುಗಳನ್ನು ತಿಳ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ತೊಡಗಿಕೊಳ್ತಾರೆ ಅಂತ. ಇನ್ನು 1904ರಲ್ಲಿ ಲಾರ್ಡ್ ಕರ್ಜನ್ ಅಂತ ಬರ್ತಾನೆ. ಅವನು ಭಾರತದ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆ ಅನ್ನೋದನ್ನ ಜಾರಿಗೆ ತಂದು ಭಾರತದ ಏನು ಐತಿಹಾಸಿಕ ಕಟ್ಟಡಗಳಾಗಿರಲಿ, ಐತಿಹಾಸಿಕ ವಸ್ತುಗಳಾಗಿರಲಿ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಈ ಒಂದು ಸಂಸ್ಥೆಗೆ ನೀಡಲಾಗುತ್ತೆ. ನಂತರ 1921ರಲ್ಲಿ ಡಾಕ್ಟರ್ RB ದಯಾರಾಮ್ ಸಹಾನೆ ಅನ್ನಂಥವರು ಪಾಕಿಸ್ತಾನದ ಪಶ್ಚಿಮ ಪಂಜಾಬ್ನಲ್ಲಿ ಹರಪ್ಪ ಅನ್ನೋಂಥ ಒಂದು ಪ್ಲೇಸನ್ನು ಉತ್ಖನನ ಮಾಡ್ತಾನೆ. ಅದನ್ನು ಸಂಶೋಧನೆ ಮಾಡ್ತಾನೆ 21ರಲ್ಲಿ. ನೆಕ್ಸ್ಟ್ ನೀವು ಗಮನಿಸ್ಬೋದು, ಸಿಂಧೂ ನದಿ ಅಂತ ಕರಿತೀವಲ್ವಾ, ನೋಡಿ ಸಿಂಧೂ ನದಿ ಹೀಗೆ ಹರಿತಾ ಇತ್ತು ಅಂತ. ನೋಡಿ ಇಲ್ಲಿ ಈ ಥರ ಭಾರತ ಅನ್ನೋಂಥದ್ದು ಬಂದರೆ ಸಿಂಧೂ ನದಿ ಅನ್ನೋಂಥದ್ದು ಇಷ್ಟು ವಿಸ್ತಾರ ಪ್ರದೇಶದಲ್ಲಿ ಹರಡಿಕೊಂಡಿತ್ತು. ಇದರ ಅಕ್ಕಪಕ್ಕದಲ್ಲೇ ಹೆಚ್ಚಿಗೆ ಆರಂಭದಲ್ಲಿ ಹರಪ್ಪ ನಾಗರಿಕತೆಯ ಸ್ಥಳಗಳು ಇದ್ದುವು ಅಂತ. ಅನಂತರ ಕಾಲದಲ್ಲಿ ಏನಾಗುತ್ತೆ, ಈ ಸಿಂಧೂ ನಾಗರಿಕತೆ ಅಂತ ಕರಿತಾ ಇದ್ದದ್ದನ್ನು ಹೆಸರು ಬದಲಾವಣೆ ಮಾಡ್ತಾರೆ. ಯಾಕೆಂದರೆ ಸಿಂಧೂ ನಾಗರಿಕತೆ ಅಂದರೆ ಸಿಂಧೂ ನದಿಯ ಬಯಲಿನಲ್ಲಿ ಮಾತ್ರ ಇತ್ತು ಅಂತ ಅದು ಮೀನಿಂಗ್ ಆಗುತ್ತೆ. ಆದರೆ ಹರಪ್ಪ ನಾಗರಿಕತೆ ಅನ್ನೋದು ಬರೀ ಸಿಂಧೂ ನದಿಯಲ್ಲ, ಅಷ್ಟೇ ಅಲ್ಲ, ಅದರ ಉಪನದಿಗಳು, ಸರಸ್ವತಿ ನದಿ, ಇತರ ನದಿಗಳ ದಡದಲ್ಲೂ ಸಹ ಹರಪ್ಪ ನಾಗರಿಕತೆ ಇತ್ತು. ಹಾಗಾಗಿ ಏನು ಮಾಡ್ತಾರೆ, ಸಿಂಧೂ ಅನ್ನೋಂಥದ್ದು ತೆಗೆದುಬಿಟ್ಟು ಹರಪ್ಪ ಅನ್ನೋಂಥದ್ದನ್ನ ಇಡ್ತಾರೆ. ಹರಪ್ಪ ಅಂತ ಯಾಕೆ ಇಡ್ತಾರೆ ಅಂತಂದರೆ, ಹರಪ್ಪ ಅನ್ನೋಂಥದ್ದು ಒಂದು ಸಿಟಿ ಏನು ಶೋಧನೆ ಮಾಡಿದ್ರು 1921ರಲ್ಲಿ, ಆ ಸಿಟಿಯಲ್ಲಿರುವಂಥ ಲಕ್ಷಣಗಳು ಇಡೀ ಹರಪ್ಪ ನಾಗರಿಕತೆ ಎಲ್ಲ ಕಡೆ ಅದೇ ರೀತಿಯ ಲಕ್ಷಣಗಳು ಕಂಡು ಬರ್ತದೆ. ಹಾಗಾಗಿ ಅದನ್ನು ಹರಪ್ಪ ಅಂತ ನಾಗರಿಕತೆ ಅಂತ ಕರೆದ್ರು. ಸಿಂಧೂ ನಾಗರಿಕತೆ ಅಂತ ಯಾಕೆ ಬದಲಾಯಿತು, ಹರಪ್ಪ ನಾಗರಿಕತೆ ಅಂತ ಯಾಕೆ ಕರೆದ್ರು, ಈ ಥರದ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. 1922ರಲ್ಲಿ RD ಬ್ಯಾನರ್ಜಿ ಅವರು ಮಹೇಂಜೋದಾರೋ ಅನ್ನೋಂಥದ್ದನ್ನು ಶೋಧ ಮಾಡ್ತಾರೆ. ಇಲ್ಲೇನು ಪ್ರಶ್ನೆ ಕೇಳ್ಬೋದು,
1922ರಲ್ಲಿ ಶೋಧ ಮಾಡಿದಂಥ ಸ್ಥಳ ಯಾವುದು, ಅಥವಾ ಮಹೇಂಜೋದಾರವನ್ನು ಯಾವಾಗ ಶೋಧ ಮಾಡಿದ್ರು, ಅಥವಾ ಅದನ್ನು ಶೋಧ ಮಾಡಿದಂಥವ್ರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಕಾರ್ಬನ್-14 ಅಂತ ಬರುತ್ತೆ. ಇದೊಂದು ತಂತ್ರಜ್ಞಾನ, ಟೆಕ್ನಾಲಜಿ. ಈ ಯಾವುದೇ ನಾಗರಿಕತೆ ಅಥವಾ ಯಾವುದೇ ವಸ್ತು ಸಿಕ್ಕಿದಂಥ ಸಂದರ್ಭದಲ್ಲಿ ಈ ತಂತ್ರಜ್ಞಾನವನ್ನು ಬಳಸಿ ಅದು ಎಷ್ಟು ಪುರಾತನವಾದದ್ದು, ಎಷ್ಟು ವರ್ಷಗಳ ಹಿಂದೆ ಇದ್ದಂಥ ವಸ್ತು ಅನ್ನೋಂಥದ್ದನ್ನು ಈ ತಂತ್ರಜ್ಞಾನದ ಮುಖಾಂತರ ಕಂಡುಹಿಡಿತಾರೆ. ಹಳೆಯ ವಸ್ತುಗಳ ಕಾಲವನ್ನು ನಿರ್ಧಾರ ಮಾಡಲಿಕ್ಕೆ ಯಾವ ತಂತ್ರಜ್ಞಾನ ಬಳಸ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಈ ತಂತ್ರಜ್ಞಾನದ ಪ್ರಕಾರ ಹರಪ್ಪ ನಾಗರಿಕತೆಯನ್ನು 3000 ಕ್ರಿಸ್ತಪೂರ್ವ 3000ದಿಂದ 2000 ಅವಧಿಯಲ್ಲಿ ಇದು ಇದ್ದಿರಬಹುದು ಅಂತ ಈ ತಂತ್ರಜ್ಞಾನದ ಮುಖಾಂತರ ಕಂಡುಹಿಡಿದಿದ್ದಾರೆ. ಅಲ್ಲಿಗೆ ಇವತ್ತಿಗೆ ಎಷ್ಟಾಗತ್ತೆ ಅಂದರೆ 5000 ವರ್ಷದಿಂದ 6000 ವರ್ಷಗಳಷ್ಟು ಹಿಂದಿನದ್ದು ಅಂತ ಇವತ್ತಿಗೆ ಒಂದು ಅಧ್ಯಯನಗಳು ನಡೀತಾ ಇದೆ. ಇಲ್ಲಿ ಕಂಡುಬರುವಂಥ ಅತಿ ಹೆಚ್ಚು ಇದ್ದಂಥ ಜನಾಂಗ ಯಾವುದು ಅಂದರೆ ಅದು ಮೆಡಿಟರೇನಿಯನ್ ಜನಾಂಗ ಅನ್ನೋಂಥದ್ದು. ಬೇರೆ ಬೇರೆ ಜನಾಂಗಗಳಿತ್ತು, ಹೈಯೆಸ್ಟ್ ಯಾರು ಹರಪ್ಪ ನಾಗರಿಕತೆಯಲ್ಲಿ ಇದ್ದಂಥ ಜನಾಂಗ ಅಂದರೆ ಅದು ಮೆಡಿಟರೇನಿಯನ್ ಜನಾಂಗ ಅಂತ. ಇನ್ನು ಸಿಂಧೂ ನಾಗರಿಕತೆಯಲ್ಲಿ ಬರೆಸುವಂಥ ಲಿಪಿ ಇದೆಯಲ್ಲ, ಅದನ್ನು ಚಿತ್ರಲಿಪಿ ಅಂತ ಕರಿತೀವಿ. ನಾವು ಬರೆಯುವಂಥದ್ದು ಅಕ್ಷರ ಲಿಪಿ, ಆದರೆ ಇಲ್ಲಿ ಬರುವಂಥದ್ದು ಚಿತ್ರಲಿಪಿ ಅನ್ನೋಂಥದ್ದು. ಚಿತ್ರಗಳಿರ್ತದೆ ಅದರಲ್ಲಿ. ಈ ಲಿಪಿಯನ್ನು ಬಲಗಡೆಯಿಂದ ಸ್ಟಾರ್ಟ್ ಮಾಡಿ ಎಡಗಡೆಗೆ ಬರೀತಾರೆ. ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಅದೇ ಇವಾಗ ಉರ್ದು ಬರೀತಾರಲ್ಲ ಬಲಗಡೆಯಿಂದ ಎಡಗಡೆಗೆ, ಆ ರೀತಿ ಹರಪ್ಪ ನಾಗರಿಕತೆಯಲ್ಲಿ ಲಿಪಿಯನ್ನು ಬರೆಯಲಾಗ್ತಾ ಇರುತ್ತೆ. ಈ ಲಿಪಿಯ ಬಗ್ಗೆ ಅಧ್ಯಯನ ಮಾಡಿರೋಂಥವ್ರು SR ರಾವ್ ಅನ್ನೋಂಥವ್ರು ಒಬ್ಬರು, ಐರಾವತಮ್ ಅನ್ನೋಂಥವ್ರು ಇನ್ನೊಬ್ಬರು ಈ ಲಿಪಿಯ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ. ಇನ್ನು ಈ ಎಷ್ಟು ಭೌಗೋಳಿಕ ವಿಸ್ತಾರವಾಗಿ ಹರಪ್ಪ ನಾಗರಿಕತೆ ಹರಡಿಕೊಂಡಿತ್ತು ಅಂದರೆ 2,50,000 ಚದರ ಮೈಲಿನಷ್ಟು ಇದು ವಿಸ್ತಾರವಾಗಿ ಹರಡಿಕೊಂಡಿತ್ತು ಅಂತ. ಇನ್ನು ಸಿಂಧೂ ನಾಗರಿಕತೆ ಅತಿ ಉತ್ತರದಲ್ಲಿ ಕಂಡು ಬಂದಂಥ ನಿವೇಶನ ಯಾವುದು ಅಂತ. ಉತ್ತರದಲ್ಲಿ ಯಾವ್ದು ಲಾಸ್ಟು, ಪೂರ್ವದಲ್ಲಿ ಯಾವ್ದು ಲಾಸ್ಟು, ಪಶ್ಚಿಮದಲ್ಲಿ ಯಾವ್ದು ಲಾಸ್ಟು, ದಕ್ಷಿಣದಲ್ಲಿ ಯಾವ್ದು ಲಾಸ್ಟ್ ಪ್ಲೇಸು. ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತೆ ಗಡಿಗಳು ಲಾಸ್ಟ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಉತ್ತರದಲ್ಲಿ ಗಡಿ ಲಾಸ್ಟ್ ಯಾವುದು ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಮಾಂಡು ಅಂತ ಪ್ಲೇಸ್ ಬರುತ್ತೆ. ಅದೇ ರೀತಿ ಏನು ಇದರಲ್ಲಿ ದಕ್ಷಿಣದಲ್ಲಿ ಲಾಸ್ಟ್ ಪ್ಲೇಸ್ ಯಾವುದು ಅಂದರೆ ಮಹಾರಾಷ್ಟ್ರದಲ್ಲಿ ದೈಮಾಬಾದ್ ಅಂತ ಬರುತ್ತೆ. ಅದೇ ರೀತಿ ಪೂರ್ವದಲ್ಲಿ ಲಾಸ್ಟ್ ಪ್ಲೇಸ್ ಯಾವುದು ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಿದ್ದು ಅಂದರೆ ಆಲಂಗೀರ್ಪುರ್ ಅಂತ ಬರುತ್ತೆ ಉತ್ತರ ಪ್ರದೇಶದಲ್ಲಿ. ಅದೇ ರೀತಿ ಪಶ್ಚಿಮದಲ್ಲಿ ಯಾವುದು ಲಾಸ್ಟ್ ಪ್ಲೇಸು ಅಂದರೆ ಸೂಕ್ತ ಜಂಡರ್ ಅಂತ ಬರುತ್ತೆ ಪಾಕಿಸ್ತಾನದಲ್ಲಿ. ಇಲ್ಲಿ ಸೂಕ್ತ ಜಂಡರ್ ಯಾವುದರ ಒಂದು ಕೊನೆಯ ತುದಿ, ಪೂರ್ವ ಪಶ್ಚಿಮ ಉತ್ತರ ಅಂತ ಪ್ರಶ್ನೆಯನ್ನು ಕೇಳಬಹುದು. ಅಥವಾ ಪೂರ್ವದಲ್ಲಿ ಬರುವಂಥ ಹರಪ್ಪ ನಾಗರಿಕತೆಯ ಕೊನೆಯ ಪ್ಲೇಸ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಅದನ್ನು ಬಿಟ್ಟು ಏನು ದಕ್ಷಿಣದಲ್ಲಿ ಇದಾಗಿರುವಂಥ ಏನು ದೈಮಾಬಾದ್ ಅನ್ನೋಂಥದ್ದು ಇಂದಿನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇಲ್ಲಿರುತ್ತೆ. ಇನ್ನು ಹರಪ್ಪ ನಾಗರಿಕತೆಯಲ್ಲೆಲ್ಲ ಅತಿ ದೊಡ್ಡ ನಗರ ಯಾವುದು ಅಂದರೆ ಅದು ಮಹೇಂಜೋದಾರೋ ನಗರ. ಹರಪ್ಪ ನಾಗರಿಕತೆಯಲ್ಲಿ ಕಂಡು ಬರುವಂಥ ಹಡಗು ಕಟ್ಟೆ, ಏನು ಹಾರ್ಬರ್ ಅಂತ ಬಂದರು ಅಂತ ಕರಿತೀವಿ, ಆ ಪ್ಲೇಸ್ ಯಾವುದು ಅಂದರೆ ಲೋಥಲ್ ಅಂತ. ಸಿಂಧೂ ನಾಗರಿಕತೆಯಲ್ಲಿ ಇತ್ತೀಚೆಗೆ ಕಂಡುಹಿಡಿಯಲಾದಂಥ ಅತಿ ಪ್ರಮುಖವಾದಂಥ ನಗರ ಯಾವುದು ಅಂದರೆ ಅದು ಧೋಲವೀರ ಅಂತ. ಅತಿ ಹೆಚ್ಚು ನಿವೇಶನಗಳು ಕಂಡು ಬಂದಿರುವಂಥ ರಾಜ್ಯ ಭಾರತದಲ್ಲಿ ಯಾವುದು ಅಂದರೆ ಗುಜರಾತ್ ರಾಜ್ಯದಲ್ಲಿ ಹರಪ್ಪ ನಾಗರಿಕತೆ ಹೆಚ್ಚು ಪ್ಲೇಸಸ್ ಕಂಡು ಬಂದಿದ್ದಾವೆ. ಅದೇ ರೀತಿ ಹರಪ್ಪ ನಾಗರಿಕತೆಯ ಅತಿ ಹೆಚ್ಚು ಪ್ಲೇಸಸ್ ಎಲ್ಲಿ ಕಂಡು ಬರ್ತವೆ ಅಂದರೆ ಪಾಕಿಸ್ತಾನದಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ನೋಡಿ ನೀವು ಲೋಥಲ್ ಅನ್ನೋಂಥದ್ದು ಏನು ಬಂದರು ಪಟ್ಟಣ ಅಥವಾ ಅಂತ ಹೇಳಿದ್ನಲ್ಲ ಹಾರ್ಬರ್ ಅಂತ, ಅದು ಈ ರೀತಿ ಯೋಜನೆ ಆಗಿರುವಂಥದ್ದು. ನಂತರ ಮುದ್ರೆಗಳ ಉಪಯೋಗ ಬಳಕೆ, ಇವರಲ್ಲಿ ಹೆಚ್ಚಿಗೆ ಸೀಲ್ಗಳು ಬರ್ತವೆ, ಮುದ್ರೆಗಳು. ಆ ಮುದ್ರೆಗಳು ಏನಕ್ಕೆ ಬರ್ತವೆ ಅಂತಂದರೆ ಈಗ ನೀವು ಬ್ರ್ಯಾಂಡ್ಗಳಂತ ನೋಡಿದಿರಿ, ಬಾಟಾ ಅಂತ ನೋಡಿದಿರಿ. ಅದೇ ರೀತಿ ಅಂಬಾಸಿಡರ್ ಅನ್ನೋಂಥದ್ದು ಒಂದು ಬ್ರ್ಯಾಂಡ್ ಇದೆ, ಟಾಟಾ ಸುಮೋ ಅನ್ನೋಂಥದ್ದು ಒಂದು ಬ್ರ್ಯಾಂಡ್ ಇದೆ. ಈ ಥರದ ಬ್ರ್ಯಾಂಡ್ಗಳು ಹಿಂದಿನ ಕಾಲದಲ್ಲಿ ಆ ರೀತಿ ಬ್ರ್ಯಾಂಡ್ ತೋರಿಸ್ಕೊಳ್ಳಿಕ್ಕೆ ಒಂದೊಂದು ವ್ಯಾಪಾರಿ ಸಮುದಾಯ ಅಥವಾ ಒಂದೊಂದು ವ್ಯಾಪಾರಿ ಕುಟುಂಬ ಒಂದೊಂದು ಸೀಲನ್ನು ಮಾಡಿಕೊಂಡು ಅವರ ಬ್ರ್ಯಾಂಡನ್ನು ಮಾಡ್ಕೋತಾ ಇದ್ರು, ಅವ್ರನ್ನ ರೆಕಗ್ನಿಷನ್ ಮಾಡೋದಕ್ಕಾಗಿ. ಇದು ವ್ಯಾಪಾರದಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರು ಈ ಮುದ್ರೆಗಳನ್ನು. ಈ ಮುದ್ರೆಗಳನ್ನು ಯಾವುದರಿಂದ ತಯಾರಿ ಮಾಡ್ತಾ ಇದ್ರು ಅಂದರೆ ಮಣ್ಣಿನಿಂದ ತಯಾರಿ ಮಾಡ್ತಾ ಇದ್ರು, ಬಳಪದ ಕಲ್ಲಿನಿಂದ ತಯಾರಿ ಮಾಡ್ತಾ ಇದ್ರು. ಅತಿ ಹೆಚ್ಚು ಮಣ್ಣಿನಿಂದ ತಯಾರಿ ಮಾಡಿರುವಂಥ ಮುದ್ರೆಗಳು ಕಂಡು ಬರ್ತವೆ. ಇವುಗಳನ್ನು ಏನು ಬೆಂಕಿಯಲ್ಲಿ ಇಟ್ಟು ಸುಡ್ತಾ ಇದ್ರು. ಮಣ್ಣನ್ನು ಏನು ಕಟ್ ಮಾಡಿದಾದ್ಮೇಲೆ ಎಂಥದ್ದು ಬೇರೆ ಬೇರೆ ಆಕೃತಿಗಳಲ್ಲಿದೆ, ಚೌಕಾಕೃತಿಯಲ್ಲಿ, ಆಯುತ ಆಕೃತಿಯಲ್ಲಿ ಈ ಮುದ್ರೆಗಳು ಕಂಡು ಬರ್ತವೆ. ಈ ಮುದ್ರೆಗಳನ್ನು ಮಣ್ಣಿನಲ್ಲಿ ಸುಟ್ಟಾದ್ಮೇಲೆ ಗಟ್ಟಿ ಆಗ್ತಾ ಇತ್ತು, ಅವುಗಳನ್ನು ಇವರು ಬಳಕೆ ಮಾಡ್ತಾ ಇದ್ರು. ಬೆಂಕಿಯಲ್ಲಿ ಸುಟ್ಟಂತ ಮಣ್ಣಿನ ಮುದ್ರೆಗಳಿಗೆ ಟೆರ್ರಕೋಟಾ ಮುದ್ರೆಗಳು ಅಂತ ಕರೀತಾರೆ. ಅತಿ ಹೆಚ್ಚು ಮುದ್ರೆಗಳು ಎಲ್ಲಿ ಕಂಡು ಬಂದಿದೆ ಅಂದರೆ ರಾಜಸ್ಥಾನದಲ್ಲಿ ಕಂಡು ಬಂದಿದೆ ಅಂತ ನೋಡಿ. ಇಲ್ಲಿ ನೀವು ಕಾಣಬಹುದು ಆ ಥರದ ಒಂದು ಮುದ್ರೆಗಳನ್ನು. ನೆಕ್ಸ್ಟ್ ಅತಿ ಹೆಚ್ಚು ಬಳಸಿದಂಥ ಲೋಹ ಹರಪ್ಪ ನಾಗರಿಕತೆಯಲ್ಲಿ ಯಾವುದು ಅಂದರೆ ಅದು ತಾಮ್ರ ಲೋಹ. ಸಿಂಧೂ ಬಯಲಿನ ನಾಗರಿಕತೆಯನ್ನು ತಾಮ್ರಯುಗದ ನಾಗರಿಕತೆ,
ಕಂಚಿನ ಯುಗದ ನಾಗರಿಕತೆ ಅಂತ ಕರೀತಾರೆ. ಯಾಕಂದರೆ ತಾಮ್ರ ಕಂಚನ್ನು ಹೆಚ್ಚಾಗಿ ಬಳಕೆ ಮಾಡಿದ್ರಿಂದ ಮತ್ತು ಆ ಕಾಲದಲ್ಲಿ ಈ ನಾಗರಿಕತೆ ರಚನೆ ಆಗಿದ್ದರಿಂದ. ಇನ್ನು ಕಬ್ಬಿಣದ ಕುದುರೆ ಲಾಳ ಅನ್ನೋಂಥದ್ದು ಸುರ್ಕೋಟ್ದ ಅನ್ನೋಂಥ ಪಾಕಿಸ್ತಾನದ ಪ್ರದೇಶದಲ್ಲಿ ಸಿಕ್ಕಿದೆ ಅಂತ ಹೇಳಲಾಗುತ್ತೆ. ಆದರೆ ಅದು ಹರಪ್ಪ ನಾಗರಿಕತೆ ಕಾಲದ ನಂತರ ಕಾಲದ ಅನ್ನೋಂಥದ್ದು ಸ್ವಲ್ಪ ಗೊಂದಲ ಇದೆ. ಹಾಗಾಗಿ ಹರಪ್ಪ ನಾಗರಿಕತೆ ಜನಕ್ಕೆ ಬಹುತೇಕ 99% ಕಬ್ಬಿಣದ ಬಳಕೆ ಗೊತ್ತಿರಲಿಲ್ಲ ಅನ್ನೋಂಥದ್ದು ನಮ್ಗೆ ಇದರಿಂದ ತಿಳಿದು ಬರುತ್ತೆ. ಇನ್ನು ಸಿಂಧೂ ನಾಗರಿಕತೆಯಲ್ಲಿ ಅತಿ ಹೆಚ್ಚು ಬಳಸಿದಂಥ ಒಂದು ಪ್ರಾಣಿಗಳು ಯಾವುದು ಅಂದರೆ ಅದು ಎತ್ತು ಮತ್ತು ಕತ್ತೆ. ಏನಕ್ಕೆ ಅಂದರೆ ಇವರು ವ್ಯಾಪಾರವನ್ನು ಹೆಚ್ಚಾಗಿ ಮಾಡ್ತಾ ಇದ್ರು, ವಸ್ತುಗಳನ್ನು ಸಾಗಿಸಲಿಕ್ಕೆ, ವ್ಯಾಪಾರ ಸರಕುಗಳನ್ನು ಸಾಗಿಸಲಿಕ್ಕೆ ಈ ಬಳಕೆ ಮಾಡ್ತಾ ಇದ್ರು ಅಂತ ಎತ್ತಿನ ಗಾಡಿಯನ್ನು ಬಳಕೆ ಮಾಡ್ತಾ ಇದ್ರು. ನಂತರ ಇವರಲ್ಲಿ ಅತಿ ಪ್ರಿಯವಾದಂಥ ಪ್ರಾಣಿಗಳು 2 ಪ್ರಾಣಿಗಳು ಪ್ರಮುಖವಾಗಿ. ಒಂದು ಡುಬ್ಬದ ಗೂಳಿ ಅಂತ ಕರೀತಾರೆ, ನೀವು ಈ ಚಿತ್ರದಲ್ಲಿ ಕಾಣುವಂಥದ್ದು ಇದು ಡುಬ್ಬದ ಗೂಳಿ ಅನ್ನೋಂಥದ್ದು. ಇನ್ನೊಂದು ಅವ್ರಿಗೆ ತುಂಬ ಪ್ರಮುಖವಾದಂಥ ಪ್ರಾಣಿ ಇದು ಏಕಶೃಂಗಿ ಅಂತ ಕರೀತಾರೆ. ಒಂದೇ ಕೊಂಬು ಬರುತ್ತೆ ಈ ಪ್ರಾಣಿಗೆ. ಸಾಮಾನ್ಯವಾಗಿ ಈ ರೀತಿ ಒಂದೇ ಕೊಂಬಿನ ಪ್ರಾಣಿ ಇರುವಂಥದ್ದು ನಮ್ಮ ಎಲ್ಲೂ ದಾಖಲೆಗಳಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಇದೊಂದು ಕಾಲ್ಪನಿಕ ಪ್ರಾಣಿ ಅನ್ನೋಂಥದ್ದನ್ನು ಇತಿಹಾಸಕಾರರು ಭಾವಿಸಿದ್ದಾರೆ. ನಾಗರಿಕತೆಯ ಜನರಿಗೆ ಗೊತ್ತಿರುವಂಥ ಪ್ರಾಣಿ ಅಂದರೆ ಗೊತ್ತಿರದೇ ಇರುವಂಥ ಪ್ರಾಣಿ ಅಂದರೆ ಸಿಂಹ ಮತ್ತು ಕುದುರೆ ಇವರಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಇವರು ಅದನ್ನು ಬಳಕೆ ಮಾಡ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಅನಂತರ ಹರಪ್ಪ ನಾಗರಿಕತೆ ಕ್ರಿಸ್ತಶಕ 1921-21ರಲ್ಲಿ ದಯಾರಾಮ್ ಸಹಾನಿ ಅವರು ಶೋಧ ಮಾಡಿದ್ರು. ಪಾಕಿಸ್ತಾನದ ರಾವಿ ನದಿಯ ದಡದಲ್ಲಿ ಈ ಹರಪ್ಪ ಅನ್ನೋಂಥ ನಗರ ಇದೆ. ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ರಾವಿ ನದಿಯ ದಡದಲ್ಲಿ ಬರುವಂಥದ್ದು ಹರಪ್ಪ. ಅದೇ ರೀತಿ ಸಿಂಧೂ ನದಿಯ ದಡದಲ್ಲಿ ಬರುವಂಥದ್ದು ಮಹೇಂಜೋದಾರೋ. ಇದನ್ನು ಪ್ರಶ್ನೆ ಕೇಳ್ತಾರೆ, ಯಾವ ನದಿಯ ದಡದಲ್ಲಿ ಬರುತ್ತೆ ಅಂತ. ಇನ್ನು ಪ್ರತಿ ನಗರವೂ ಸಹ 2 ಬಡಾವಣೆಗಳನ್ನು ಹೊಂದಿರುತ್ತೆ, 2 ಏರಿಯಾಗಳನ್ನು ಹೊಂದಿರುತ್ತೆ. ಒಂದು ಅಪ್ಪರ್ ಲೇಯರ್ ಇರುತ್ತೆ, ಇನ್ನೊಂದು ಕೆಳಗಡೆ ಇರುತ್ತೆ. ಒಂದು ನಗರ ಅಂತಂದ್ರೆ ಈ ತರ ಸ್ಟೆಪ್ ಅಲ್ಲಿ ಇರುತ್ತೆ. ಇಲ್ಲಿ ಪ್ರಮುಖ ಆಡಳಿತ ವರ್ಗದವರು ಶ್ರೀಮಂತರು ಇರ್ತಾರೆ, ಇಲ್ಲಿ ಕೆಳವರ್ಗದವರು ರೈತರು ಕಾರ್ಮಿಕರು ಕೆಲಸ ಮಾಡೋಂಥವ್ರು ಇರ್ತಾರೆ. ಪ್ರತಿ ಹರಪ್ಪ ನಾಗರಿಕತೆಯಲ್ಲೂ ನಗರದಲ್ಲೂ ಸಹ 2 ಬಡಾವಣೆಗಳು 2 ಲೇಯರ್ಸು ಇರ್ತದೆ ಅಂತ. ನೆಕ್ಸ್ಟ್ ಇಲ್ಲಿ ನಟರಾಜನ ವಿಗ್ರಹ ಸಿಕ್ಕಿದೆ, ಮಾತೃದೇವತೆಯ ವಿಗ್ರಹ ಸಿಕ್ಕಿದೆ, ಕಾರ್ಮಿಕರ ವಸತಿ ಗೃಹಗಳು ಇಲ್ಲಿ ಸಿಕ್ಕಿದಾವೆ ಅಂತ ಹರಪ್ಪ ನಗರದಲ್ಲಿ. ನೆಕ್ಸ್ಟ್ ಮಹೇಂಜೋದಾರೋ 1922ರಲ್ಲಿ RD ಬ್ಯಾನರ್ಜಿ ಶೋಧ ಮಾಡಿದ್ರು ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಇದು ಸಿಂಧೂ ನದಿಯ ದಡದಲ್ಲಿ ಬರುತ್ತೆ. ನಂತರ ಮಹೇಂಜೋದಾರೋ ಅಂದರೆ ಸಿಂಧಿ ಭಾಷೆಯಲ್ಲಿ ಮೀನಿಂಗ್ ಏನಂದ್ರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ, ಗುಡ್ಡೆ ಅಂತ ಅದರ ಅರ್ಥ. ಸಿಂಧೂ ನಾಗರಿಕತೆಯಲ್ಲಿ ಅತಿ ದೊಡ್ಡ ನಿವೇಶನ ಅಂತಂದ್ರೆ ಪ್ಲೇಸ್ ಅಂತಂದ್ರೆ ನಗರ ಅಂತಂದ್ರೆ ಅದು ಮಹೇಂಜೋದಾರೋ. ಈ ನಿವೇಶನದಲ್ಲಿ ಈಜುಕೊಳವನ್ನು ನಾವು ಕಾಣ್ತೀವಿ. ಮಹೇಂಜೋದಾರೋದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಅದೇ ರೀತಿ ನರ್ತನೆ ಮಾಡ್ತಾ ಇರುವಂಥ ಒಬ್ಬ ನರ್ತಕಿಯ ಕಂಚಿನ ಮೂರ್ತಿ ಇಲ್ಲಿ ಸಿಕ್ಕಿದೆ. ದೇಹ ಹೊಂದಿರುವಂಥ ಏನು ಅರ್ಧ ದೇಹ ಇರುವಂಥ ಏನು ಇಲ್ಲಿ ಪುರುಷ ಕಾಣ್ತೀವಲ್ಲ ನೋಡಿ, ಈ ಪುರುಷನ ವಿಗ್ರಹನೂ ಸಹ ಮಹೇಂಜೋದಾರೋದಲ್ಲಿ ಸಿಕ್ಕಿರುವಂಥದ್ದು. ನಂತರ ಉಗ್ರಾಣಗಳು, ಧಾನ್ಯಗಳನ್ನು ಸಂಗ್ರಹ ಮಾಡಿದ್ದನ್ನು ರಕ್ಷಣೆ ಮಾಡಿಡಲಿಕ್ಕೆ, ಶೇಖರಣೆ ಮಾಡಿಡಲಿಕ್ಕೆ ಉಗ್ರಾಣಗಳು ಈ ಮಹೇಂಜೋದಾರೋದಲ್ಲಿ ಕಂಡು ಬರ್ತವೆ. ನಂತರ ಸ್ನಾನದ ಗೃಹ, ಈಗ ಏನು ಹೇಳಿದೆ ಸ್ವಿಮ್ಮಿಂಗ್ ಪೂಲ್ ಅನ್ನೋಂಥದ್ದು, ಅದು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ನಂತರ ಪಶುಪತಿ ಅನ್ನೋಂಥ ಮುದ್ರೆನೂ ಸಹ ಇಲ್ಲೇ ಸಿಕ್ಕಿದೆ. ಈ ಪಶುಪತಿ ಅಂದರೆ ಇದು ಶಿವನ ಒಂದು ಮೂಲ ರೂಪ ಅಂತ ಭಾವಿಸ್ತಾರೆ. ಇದು ಆ ದೇವರು ಏನು ಶಿವ ಅನ್ನೋಂಥವನು ಉದ್ಭವ ಆಗ್ಲಿಕ್ಕಿಂತ ಮೂಲ ರೂಪದಲ್ಲಿ ಇದ್ದಿರ್ಬೋದು, ಅದಕ್ಕೆ ಇದನ್ನು ಪಶುಪತಿ ಅಂತ ಕರೀತಾರೆ. ಇನ್ನು ಕಾಲಿಬಂಗನ್ ಅಂತ ಹರಪ್ಪ ನಾಗರಿಕತೆಯಲ್ಲಿ ಬರುವಂಥ ಮತ್ತೊಂದು ಪ್ಲೇಸು, ಇದನ್ನು ಶೋಧ ಮಾಡಿದಂಥವ್ರು ಎ ಘೋಷ್ ಮತ್ತು BK ತಾಪರ್ ಅನ್ನೋಂಥದ್ದು. ಇದನ್ನು ಪ್ರಶ್ನೆ ಕೇಳ್ತಾರೆ, ಯಾಕೆಂದರೆ ಹರಪ್ಪ ಮಹೇಂಜೋದಾರೋ ರೆಗ್ಯುಲರ್ ಆಗಿ ಕೇಳ್ಬಿಟ್ಟಿದ್ದಾರೆ. ಬೇರೆ ಪ್ಲೇಸ್ಗಳನ್ನು ಯಾರು ಶೋಧ ಮಾಡಿದ್ರು ಅಂತ ಕೇಳೋಂಥ ಸಾಧ್ಯತೆ ಇದೆ. ಎಷ್ಟರಲ್ಲಿ ಶೋಧ ಮಾಡಿದ್ರು ಅಂತ ಕೇಳೋಂಥ ಸಾಧ್ಯತೆ ಕಡಿಮೆ. ಬೇರೆ ಪ್ಲೇಸ್ಗಳನ್ನು ಅವು ಆರಂಭದಲ್ಲಿ ಆಗಿದ್ರಿಂದ 21, 22 ಆಗಿದ್ರಿಂದ ಅವುಗಳನ್ನು ಕೇಳೋಂಥ ಸಾಧ್ಯತೆ ಇರುತ್ತೆ. ಇವುಗಳದ್ದು ಟೈಮ್ ಕೇಳೋದಿಲ್ಲ, ಡೇಟ್ ಕೇಳೋದಿಲ್ಲ, ಆದರೆ ಯಾರು ಶೋಧ ಮಾಡಿದ್ರು ಅಂತ ಕೇಳ್ತಾರೆ. ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಕಾಲಿಬಂಗನ್ ಅನ್ನೋಂಥದ್ದು ರಾಜಸ್ಥಾನದಲ್ಲಿ ಬರುತ್ತೆ. ಯಾವ ನದಿಯಲ್ಲಿ ಬರುತ್ತೆ ಅಂತ ನದಿಯ ದಡದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸರಸ್ವತಿ ನದಿಯ ದಡದಲ್ಲಿ ಕಾಲಿಬಂಗನ್ ಅನ್ನೋಂಥದ್ದು ಬರ್ತದೆ. ಇಲ್ಲಿ ಅಗ್ನಿಕುಂಡಗಳು ಅಥವಾ ಯಜ್ಞ ವೇದಿಕೆಗಳು, ಮದುವೆಗಳ ಸಂದರ್ಭದಲ್ಲಿ, ಗೃಹ ಪ್ರವೇಶ ಸಂದರ್ಭದಲ್ಲಿ ಯಜ್ಞ ಕುಂಡಗಳನ್ನು ಹಾಕ್ತಾರಲ್ಲ, ಆ ಕುಂಡಗಳು ಹಾಕಿರೋಂಥದ್ದನ್ನು ನಾವಿಲ್ಲಿ ಆ ಥರದ ಒಂದು ವೇದಿಕೆಗಳಿರೋಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ನಂತರ ಅದನ್ನು ಪ್ರಶ್ನೆ ಕೇಳ್ತಾರೆ, ಯಜ್ಞ ಕುಂಡಗಳು ಎಲ್ಲಿ ಕಂಡು ಬರ್ತವೆ ಅಥವಾ ಕಾಲಿಬಂಗನಲ್ಲಿ ಕಂಡು ಬರುವಂಥದ್ದು ಯಾವುದು ಅಂತ. ನಂತರ ಇಲ್ಲಿ ನೇಗಿಲಲ್ಲಿ ಉಳುಮೆ ಮಾಡಿದಾಗ ಗೆರೆಗಳು ಬೀಳ್ತದಲ್ಲ, ಆ ಥರ ಗೆರೆಗಳು ಬಿದ್ದಿರುವಂಥದ್ದು ಕಾಲಿಬಂಗನ್ ಪ್ರದೇಶದಲ್ಲಿ ಕಂಡು ಬಂದಿದೆ. ಇಲ್ಲಿ ತಾಮ್ರದ ಒಂದು ಕೊಡಲಿನೂ ಸಹ ಸಿಕ್ಕಿದೆ ನಮಗೆ. ನೋಡಿ ಇಲ್ಲಿ ಯಜ್ಞ ವೇದಿಕೆ, ಯಜ್ಞ ಕುಂಡಗಳು ಅಂತ ಹೇಳಿದ್ನಲ್ಲ, ಇಲ್ಲಿ ಯಜ್ಞಕ್ಕೆ ಬಳಸ್ತಾ ಇದ್ದಂಥವು. ನೆಕ್ಸ್ಟ್ ಲೋಥಲ್, ಇದನ್ನು ಶೋಧ ಮಾಡಿದಂಥವ್ರು SR ರಾವ್ ಅನ್ನೋಂಥವ್ರು. ಇದು ಗುಜರಾತಿನ ಸಬರಮತಿ ನದಿ ದಡದಲ್ಲಿದೆ. ಯಾವ ನದಿಯ ದಡದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಗುಜರಾತಿ ಭಾಷೆಯಲ್ಲಿ ಲೋಥಲ್ ಅಂದ್ರೂ ಸಹ ಮಡಿದವರ ದಿಬ್ಬ, ಸತ್ತವರ ದಿಬ್ಬ, ಸತ್ತವರ ಗುಡ್ಡೆ ಅಂತಾನು ಪ್ರಶ್ನೆಗೆ ಇದು ಉತ್ತರ ಆಗಿದೆ. ನಂತರ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಪ್ರಮುಖ ಬಂದರು ಯಾವುದು ಅಂದರೆ ಈಗಾಗಲೇ
ಈಗಾಗಲೇ ಹೇಳಿದ್ದೇನೆ ಲೋಥಲ್ ಅನ್ನೋಂಥದ್ದು. ನೋಡಿ ಇಲ್ಲಿ ಹಡಗು ಕಟ್ಟೆ ಅಂದ್ರೂ ಅದೇನೆ, ಬಂದರು ಅಂದ್ರೂ ಅದೇನೆ. ಎಲ್ಲಿ ಬಂದರು ಇರುತ್ತೋ ಅಲ್ಲಿ ಹಡಗುಗಳನ್ನು ನಿರ್ಮಾಣ ಮಾಡ್ತಾರೆ. ಲೋಥಲ್ ಅನ್ನೋಂಥ ಪ್ಲೇಸ್ನ ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿಂದ ವ್ಯಾಪಾರಿ ಯಾಕೆ ಈ ಹಡಗುಗಳಿತ್ತು ಅಂದರೆ ಮೆಸೊಪೊಟೋಮಿಯಾ ನಾಗರಿಕತೆ ಜೊತೆಗೆ ಇವರು ವ್ಯಾಪಾರ ಸಂಪರ್ಕಗಳಿದ್ದನ್ನು ನಾವು ತಿಳ್ಕೊಬೋದು. ಹೇಗೆ ತಿಳಿಯುತ್ತೆ ಅಂದರೆ ಇಲ್ಲಿ ಹೇಳಿದ್ನೆಲ್ಲ ಮುದ್ರೆಗಳು, ಈ ಮುದ್ರೆಗಳು ಅವರ ನಾಗರಿಕತೆಯಲ್ಲಿ ಸಿಕ್ಕಿದ್ದಾವೆ. ಅದರ ಅರ್ಥ ಇಲ್ಲಿಂದ ಅಲ್ಲಿಗೆ ವ್ಯಾಪಾರ ಸಂಪರ್ಕ ಇತ್ತು ಅನ್ನೋಂಥದ್ದು. ಅವ್ರ ಜೊತೆ ವ್ಯಾಪಾರ ಸಂಪರ್ಕ ಇತ್ತು ಅನ್ನೋದಕ್ಕೆ ಏನು ಆಧಾರ ಅಂತಂದಾಗ ಮುದ್ರೆಗಳು ಅಂತ ಹೇಳ್ಬೋದು. ಇನ್ನು ಲೋಥಲ್ ಪ್ರದೇಶದಲ್ಲಿ ಭತ್ತದ ಒಟ್ಟು ಅಂತ ಕರಿತೀವಲ್ವ, ತೌಡು ಅಂತ ಕರಿತೀವಲ್ಲ, ಅದು ಸಿಕ್ಕಿದೆ. ಹಾಗಾಗಿ ಅಲ್ಲಿ ಅಕ್ಕಿಯನ್ನು ಬಳಸ್ತಾ ಇದ್ರು ಅಂತ. ಲೋಥಲ್ ಪ್ರದೇಶದಲ್ಲಿದ್ದಂಥವ್ರು ಹೆಚ್ಚಾಗಿ ಬಳಸ್ತಾ ಇದ್ದಂಥದ್ದು ಅಕ್ಕಿ ಅಂತ. ಇನ್ನೊಂದು ಏನು ಬರುತ್ತೆ ಇಲ್ಲಿ ಅಂದರೆ ಲೋಥಲ್ ಪ್ರದೇಶದಲ್ಲೇ ಗಂಡ ಮತ್ತು ಹೆಂಡತಿ ಇಬ್ಬರನ್ನು ಸಹ ಒಂದೇ ಕಡೆ ಸಮಾಧಿ ಮಾಡಿರುವಂಥದ್ದನ್ನು ಕಂಡು ಬರ್ತದೆ. ನೀವು ಅಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು ಸಮಾಧಿ ಮಾಡಿರುವಂಥದ್ದು. ಇನ್ನು ಧೋಲವೀರ ಅನ್ನೋಂಥದ್ದು ಒಂದು ಪ್ಲೇಸು. ಇದನ್ನು ಶೋಧ ಮಾಡಿದಂಥವ್ರು JP ಜೋಶಿ ಮತ್ತು RS ಬಿಸ್ತ್ ಅನ್ನೋಂಥವ್ರು. ಇದು ಗುಜರಾತಿನಲ್ಲಿ ಕಂಡುಬರುವಂಥ ಪ್ರಮುಖ ಒಂದು ನೆಲೆಯಾಗಿದೆ. ನಂತರ ಇಲ್ಲಿ ಕ್ರೀಡಾಂಗಣ ಇದೆ, ಸ್ಟೇಡಿಯಂ ಇದೆ. ಇಲ್ಲಿ ಅದನ್ನು ನಾವು ಗಮನಿಸಬೇಕು. ಸ್ಟೇಡಿಯಂ ಹರಪ್ಪ ನಾಗರಿಕತೆ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಬಹುದು. ನಂತರ ಭಾರತದಲ್ಲಿ ಸಿಕ್ಕ ನಿವೇಶನಗಳಲ್ಲಿ ಅತಿ ದೊಡ್ಡ ನಿವೇಶನ ಭಾರತದಲ್ಲಿ ಇಡೀ ಹರಪ್ಪ ನಾಗರಿಕತೆಯಲ್ಲಾದರೆ ಮೊಹೆಂಜೊದಾರೋ ದೊಡ್ಡದು. ಈಗಾಗಲೇ ಸುಮಾರು ಸರಿ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೇಳ್ಬೋದು, ಭಾರತದಲ್ಲಿ ಹರಪ್ಪ ನಾಗರಿಕತೆಯ ದೊಡ್ಡ ಪ್ಲೇಸ್ ಯಾವುದು ಅಂತ ಕೇಳ್ಬೋದು. ಅದು ಧೋಲವೀರ. ಈ ಧೋಲವೀರದಲ್ಲಿ ಇಲ್ಲಿ ನೀವು ಕಾಣ್ತಾ ಇರುವಂಥ 10 ಅಕ್ಷರಗಳ ಒಂದು ಬೋರ್ಡ್ ಸಿಕ್ಕಿದೆ. ಚಿತ್ರಲಿಪಿ ಅಂತ ಹೇಳಿದ್ನಲ್ಲ, ಈ ಥರದ ಒಂದು ಚಿತ್ರಲಿಪಿ. ನಂತರ ಹರಪ್ಪ ನಾಗರಿಕತೆಯ ಎಲ್ಲ ನಗರಗಳು 2 ಲೇಯರ್ ಇದೆ, 2 ಏನು ನಿವೇಶನಗಳು ಅಂತ ಹೇಳಿದ್ದೀನಿ. ಒಂದು ಅಪ್ಪರು ಇನ್ನೊಂದು ಲೋಯರ್ ಅಂತ 2 ಹಂತಗಳಲ್ಲಿ ಇರುತ್ತೆ ಅಂತ. ಆದರೆ ಹರಪ್ಪ ನಾಗರಿಕತೆಯಲ್ಲಿ 3 ಹಂತಗಳಲ್ಲಿರುವಂಥ ಏಕೈಕ ನಗರ ಅಂದರೆ ಅದು ಧೋಲವೀರ. ನಂತರ ಇನ್ನೊಂದು ಚೆನ್ನಾಗಿ ತಿಳ್ಕೊಬೇಕು, ಹರಪ್ಪ ನಾಗರಿಕತೆಯಲ್ಲಿ ಹಳ್ಳಿಗಳು ಕಂಡು ಬಂದಿಲ್ಲ. ಪ್ರತಿಯೊಂದು ಸಹ ಈಗ ಬೆಂಗಳೂರು ಅನ್ನೋಂಥದ್ದು ಹೇಗೆ ನಗರ ಅಂತ ಇದೆಯೋ, ದೊಡ್ಡ ದೊಡ್ಡ ಮನೆಗಳು, ವಿಸ್ತಾರ ರಸ್ತೆಗಳು, ಹೆಚ್ಚು ಜನಸಂಖ್ಯೆ ಇರೋಂಥದ್ದು, ವ್ಯಾಪಾರ ವಹಿವಾಟು ಜಾಸ್ತಿ ಇರೋಂಥದ್ದು, ಅದೇ ರೀತಿ ಹರಪ್ಪ ನಾಗರಿಕತೆಯಲ್ಲಿ ಎಲ್ಲವೂ ಸಹ ನಗರಗಳಾಗಿ ಕಂಡು ಬಂದಿದ್ದು. ಅದಕ್ಕೆ ಇದನ್ನು ನಗರ ನಾಗರಿಕತೆ ಅಂತಲೂ ಸಹ ಕರೀತಾರೆ. ಹರಪ್ಪ ನಾಗರಿಕತೆಯ ಮುಖ್ಯ ಲಕ್ಷಣ ಅಂದರೆ ಅದು ನಗರ ಜೀವನ. ನಂತರ ಇವ್ರದ್ದು ವಿಶೇಷ ನಗರ ಜೀವನದಲ್ಲಿ ಏನು ಬರುತ್ತೆ ಅಂದರೆ ಸುಟ್ಟ ಇಟ್ಟಿಗೆಗಳನ್ನು ಬಳಸ್ತಾರೆ. ಯಾಕೆ ಇವರು ಸುಟ್ಟ ಇಟ್ಟಿಗೆ ಬಳಸ್ತಾರೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅದು ನದಿ ಪಕ್ಕದಲ್ಲಿ ಅವ್ರು ವಾಸ ಮಾಡ್ತಾ ಇದ್ದಿದ್ದು. ಆವಾಗವಾಗ ಮಳೆ ಜಾಸ್ತಿಯಾಗಿ ಪ್ರವಾಹ ಜಾಸ್ತಿಯಾಗಿ ಮನೆಗಳನ್ನು ಕೊಚ್ಕೊಂಡು ಹೋಗ್ಬಿಡ್ತಾ ಇತ್ತು. ಅದನ್ನು ತಡಿಲಿಕ್ಕೆ ಅಂತ ಅಂದ್ಬಿಟ್ಟು ಇವರು ಕೋಟೆಗಳನ್ನು ಸಹ ಕಟ್ಟಿದ್ರು. ಇನ್ನೊಂದು ಚೆನ್ನಾಗಿ ನೆನಪಿರಲಿ, ಹರಪ್ಪ ನಾಗರಿಕತೆಯ ಪ್ರತಿ ನಗರಕ್ಕೂ ಕೋಟೆ ಇತ್ತು. ಆ ಕೋಟೆಗೆ ಈ ಸುಟ್ಟ ಇಟ್ಟಿಗೆಯನ್ನು ಬಳಕೆ ಮಾಡ್ತಾ ಇದ್ರು. ನಂತರ ಆ ಕೋಟೆಗಳನ್ನು ಕಟ್ಟಿದ ಉದ್ದೇಶ ಬೇರೆಯವರು ದಾಳಿ ಮಾಡಿದರೆ ತಡೆಯೋದಕ್ಕಲ್ಲ. ಇನ್ನೇನಕ್ಕೆ ಆ ಕೋಟೆಗಳನ್ನು ಕಟ್ಟಿದ್ರು ಅಂದರೆ ಏನು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಗರದ ಒಳಗಡೆ ನೀರು ನುಗ್ಗಬಾರ್ದು ಅನ್ನೋ ಕಾರಣಕ್ಕೆ ಆ ಒಂದು ಕೋಟೆಯನ್ನು ಕಟ್ಟಲಾಗಿತ್ತು. ನೆರೆ ಹಾವಳಿ ತಡೀಲಿಕ್ಕೆ ಈ ಸುಟ್ಟ ಇಟ್ಟಿಗೆಯನ್ನು ಇವರು ಬಳಕೆ ಮಾಡ್ತಾ ಇದ್ರು ಅಂತ. ಮತ್ತು ಇವ್ರ ಮನೆಗಳು ಹೆಂಗಿತ್ತು ಅಂದರೆ ಮಿನಿಮಮ್ 3 ರೂಮ್ ಇರ್ತಾ ಇತ್ತು, ಮ್ಯಾಕ್ಸಿಮಮ್ 30 ರೂಮ್ ತನಕ ಇರ್ತಾ ಇತ್ತು. ಇಲ್ಲಿ ದೇವರ ಕೋಣೆ ಅನ್ನೋಂಥದ್ದಾಗಿರಲಿ ಅಥವಾ ಪ್ರಾರ್ಥನೆಗೆ ಬಳಸುವಂಥ ಒಂದು ಪ್ಲೇಸ್ ಆಗಿರ್ಬೋದು, ಅಡುಗೆ ಕೋಣೆ, ಸ್ನಾನದ ಕೋಣೆ, ಮಲಗುವ ಕೋಣೆ ಅಂತ ಈ ಕಾಲದಲ್ಲೂ ನಾವು ಇವೆಲ್ಲ ನೋಡದೇ ಇದ್ರೂ ಸಹ ಆ ಕಾಲದಲ್ಲಿ ಅವರೆಲ್ಲರದ್ದು ಅಷ್ಟು ಅದ್ಭುತವಾದಂಥ ಒಂದು ನಗರದ ಯೋಜನೆ ಇತ್ತು ಅಂತ. ನಂತರ ಇವ್ರದ್ದು ಪ್ಲ್ಯಾನ್ ಹೇಗಿತ್ತು ಅಂದರೆ, ನೀವು ಬೆಂಗಳೂರಲ್ಲಿ ನೋಡ್ತಿರಲ್ಲ ಅಗಲವಾದಂಥ ರಸ್ತೆಗಳು, ನಂತರ ಸಣ್ಣ ಸಣ್ಣದಾದಂಥ ರಸ್ತೆಗಳು ಅದಕ್ಕೆ ಜಾಯಿಂಟ್ ಆಗುವಂಥದ್ದು, ನಂತರ ಪ್ರತಿ ರಸ್ತೆಯು ನೇರವಾಗಿ ಕಂಡು ಬರುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ನಂತರ ಈ ನಗರದಲ್ಲಿ ಏನು ಸ್ಟ್ರೀಟ್ ಲೈಟ್ಸ್ ಅನ್ನೋಂಥದ್ದನ್ನು, ಮ್ಯಾನ್ ಹೋಲ್ಗಳನ್ನು ನಿರ್ಮಾಣ ಮಾಡಿದ್ರು. ನಂತರ ಇವ್ರದ್ದು ಚರಂಡಿ ವ್ಯವಸ್ಥೆ ಇತ್ತು. ನಮ್ಮಲ್ಲಿ ಈಗಲೂ ಹಳ್ಳಿಗಳಲ್ಲಿ ಇವಾಗಲೂ ನೀವು ನೋಡ್ಬೋದು ಓಪನ್ ಇರುವಂಥ ಚರಂಡಿ ವ್ಯವಸ್ಥೆ ಇರುತ್ತೆ. ಆದರೆ ಹರಪ್ಪ ನಾಗರಿಕತೆಯಲ್ಲಿ 5-6 ಸಾವಿರ ವರ್ಷಗಳ ಹಿಂದೆನೆ ಮುಚ್ಚಿದಂಥ ಚರಂಡಿ ವ್ಯವಸ್ಥೆ ಇತ್ತು. ಪ್ರಪಂಚದ ಸಮಕಾಲೀನ ಯಾವ ನಾಗರಿಕತೆಯಲ್ಲೂ ಈ ಥರದ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ, ಸುಟ್ಟ ಇಟ್ಟಿಗೆ ಇರಲಿಲ್ಲ. ನಂತರ ಕಾಲದಲ್ಲಿ ಅವ್ರು ಬಳಕೆ ಮಾಡಿದ್ರು. ಆದರೆ ಇವೆಲ್ಲವನ್ನು ಫಸ್ಟ್ ಬಳಕೆ ಮಾಡಿದಂಥವ್ರು ಯಾರು ಅಂದರೆ ಹರಪ್ಪ ನಾಗರಿಕತೆಯವರು ಅನ್ನೋಂಥದ್ದು. ನೋಡ್ಬೋದು ನೀವು ಈ ಥರ ಸ್ಕ್ವೇರ್ ಎಂಥದ್ದು ಚೌಕಾಕೃತಿಯಲ್ಲಿ ಕಂಡು ಬರುವಂಥ ನಗರ, ರಸ್ತೆಗಳಾಗಿರಲಿ ಮನೆಗಳಾಗಿರಲಿ ಸಾಲು ಸಾಲಾಗಿ ನಿರ್ಮಾಣ ಮಾಡ್ತಾ ಇದ್ರು. ಇಷ್ಟು ನೀಟಾಗಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಈಗ ಮುನ್ಸಿಪಾಲಿಟಿ ಗ್ರಾಮ ಪಂಚಾಯಿತಿ ಎಲ್ಲ ಇದ್ರೂ ಇಷ್ಟು ಪ್ಲಾನಡ್ ಆಗಿ ಮನೆಗಳನ್ನು ಕಟ್ಟೋದಿಲ್ಲ. ಆದರೆ ಆಗಿನ ಕಾಲದಲ್ಲಿ ಅಷ್ಟು ಪ್ಲಾನಡ್ ಆಗಿ ಕಟ್ಟಿದ್ದಾರೆ ಅಂದರೆ ಮೋಸ್ಟ್ಲಿ ಆಗಿನ ಕಾಲದಲ್ಲಿ ಮುನ್ಸಿಪಾಲಿಟಿನೋ ನಗರಸಭೆನೋ ಯಾವುದೋ ಇದ್ದಿರಬೇಕು. ಹಾಗಾಗಿ ಇಲ್ಲಿ ರಾಜರಿರಲಿಲ್ಲ. ಇನ್ನೊಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಹರಪ್ಪ ನಾಗರಿಕತೆಯಲ್ಲಿ ಯಾವುದೇ ರಾಜತ್ವದ ಲಕ್ಷಣಗಳು ನಮಗೆ ಸಿಕ್ಕಿಲ್ಲ. ಕಿರೀಟ ಆಗಿರಲಿ, ಸಿಂಹಾಸನ ಆಗಿರಲಿ, ಕತ್ತಿಗಳಾಗಿರಲಿ, ಯುದ್ಧ ಮಾಡುವಂಥದ್ದಾಗಿರಲಿ ಆ ಥರದ್ದು ಯಾವುದೂ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ರಾಜ ಇರಲಿಲ್ಲ. ಅದರ
ಬದಲಿಗೆ ಮುನ್ಸಿಪಾಲಿಟಿ ನಗರಸಭೆಯ ರೀತಿಯ ಯಾವುದೋ ಒಂದು 10-20 ವ್ಯಕ್ತಿಗಳು ಸೇರ್ಕೊಂಡು ಮಾಡಬಹುದಾದಂಥ ಆಡಳಿತ ಪದ್ಧತಿ ಇದ್ದಿರಬೇಕು ಅಂತ ಭಾವಿಸ್ತೇವೆ. ಮನೆಗಳು ಈ ರೀತಿ ಇತ್ತು, 1ನೇ ಮಹಡಿ 2ನೇ ಮಹಡಿನೂ ಇತ್ತು, ಅದಕ್ಕೆ ಮೆಟ್ಟಿಲು ಏಣಿಗಳನ್ನಾಗಿ ಮಾಡಿಕೊಂಡಿದ್ರು. ಅದನ್ನು ನಾವು ಗಮನಿಸ್ಬೋದು. ನೋಡಿ, 6000 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರೋಂಥ ಇಟ್ಟಿಗೆ ಹೀಗಿತ್ತು. ಒಳಚರಂಡಿ ಅಂದರೆ ಇದೇನು ಸರ್ ಓಪನ್ ಚರಂಡಿ ಇದೆ ಅಂದರೆ ನಮಗೆ ಕಾಣಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಅಂತ ಇದನ್ನು ಓಪನ್ ಮಾಡಿದ್ದಾರೆ. ಇದು ಚರಂಡಿ ವ್ಯವಸ್ಥೆ. ನೋಡಿ ಎಷ್ಟು ನೇರವಾಗಿ ಕಟ್ಟಿದ್ದಾರೆ, ಕಲ್ಲನ್ನು ಬಳಸಿದ್ದಾರೆ, ಹಾಸುಗಲ್ಲನ್ನು ಅದ್ರ ಮೇಲೆ ಹಾಕ್ತಾ ಇದ್ರು ಅನ್ನೋಂಥದ್ದು. ಪ್ರತಿಯೊಂದು ಮನೆಗೂ ಶೌಚಾಲಯ ಇತ್ತು, ಕಂಪಲ್ಸರಿ ಇರ್ತಾ ಇತ್ತು. ಕುಡಿಯುವ ನೀರಿಗೆ ಪ್ರತಿ ಮನೆಗೂ ಸಹ ಒಂದೊಂದು ಬಾವಿಯನ್ನು ತೋಡ್ಕೊಂಡಿದ್ರು. ಬಟ್ ಆ ಬಾವಿ ತೆಗೆದಿದ್ರು, ಕೊರೆದಿದ್ರು. ಬಟ್ ವಿಶೇಷ ಏನಂತಂದರೆ ಆ ಚರಂಡಿಯ ಪಕ್ಕದಲ್ಲೇ ಆ ಬಾವಿಗಳನ್ನು ಕೊರೆದಿದ್ರು. ಹಾಗಾಗಿ ಆ ಚರಂಡಿಯ ನೀರು ಅದಕ್ಕೆ ಜಿನುಗುವಂಥ ಸಾಧ್ಯತೆ ಇತ್ತು. ಇದೊಂದು ನಗರ ನಾಗರಿಕತೆಯಲ್ಲಿ ಕಂಡುಬರುವಂಥ ಲೋಪ ಅನ್ನೋಂಥದ್ದನ್ನು ನಾವು ಗ್ರಹಿಸ್ಬೋದು. ಇನ್ನು ಹರಪ್ಪ ನಾಗರಿಕತೆಯ ಹೆಚ್ಚು ಜನ ಆಭರಣ ಪ್ರಿಯರಾಗಿದ್ದರು. ಈ ರೀತಿಯ ವಿವಿಧ ಆಭರಣಗಳನ್ನು, ಸೌಂದರ್ಯವರ್ಧಕಗಳನ್ನು, ಲಿಪ್ಸ್ಟಿಕ್ಕಿಂದ ಹಿಡಿದು ಕಣ್ಣಿಗೆ ಕಾಡಿಗೆ ಹಿಡಿದ್ರಿಂದ ಹಿಡಿದು ಕೂದಲನ್ನು ಡ್ರೈ ಮಾಡೋವಂಥದ್ದು, ಟ್ರಿಮ್ ಮಾಡೋವಂಥದ್ದು, ಗಡ್ಡ ಶೇವ್ ಮಾಡೋವಂಥದ್ದು, ಆ ಗಡ್ಡವನ್ನು ದಾಡಿ ಬಿಡುವಂಥದ್ದು, ಇವೆಲ್ಲವೂ ಸಹ ಇವರಲ್ಲಿ ಕಂಡು ಬರುತ್ತೆ. ನಂತರ ನೋಡಿ, ನೀವು ಅವ್ರ ಕಾಲದಲ್ಲಿ ನೋಡಿ ಇಟ್ಟಿಗೆಗಳ ಮುಖಾಂತರ ಬಾವಿಯನ್ನು ಕೊರೆದು ನಂತರ ಕೆಳಗಡೆಯಿಂದ ಇಟ್ಟಿಗೆಗಳನ್ನು ಕಟ್ಕೊಂಡು ಬರ್ತಾಯಿದ್ರು. ಯಾಕೆ ಅಂದರೆ ಇಲ್ಲಿ ಪ್ರವಾಹ, ಮಣ್ಣು, ನೀರು ಗಟ್ಟಿ ಇರೋಂಥದ್ದಿಲ್ಲ. ಹಾಗಾಗಿ ಅದು ಕುಸಿದು ಬೀಳುತ್ತೆ, ಬಾವಿ ಯಾವಾಗಲೂ ಮುಚ್ಕೊಬಿಡುತ್ತೆ ಅನ್ನೋ ಕಾರಣಕ್ಕೆ ಮುಚ್ಕೋಬಾರ್ದು ಅಂತ ಈ ರೀತಿಯ ಒಂದು ಇದನ್ನು ಕಟ್ಟಿದ್ರು ಅಂತ. ನೆಕ್ಸ್ಟ್ ನೀವು ಇಲ್ಲಿ ಗಮನಿಸ್ಬೋದು ನೋಡಿ, ಚರಂಡಿ ಪಕ್ಕದಲ್ಲೇ ಬಾವಿ ಇರೋವಂಥದ್ದನ್ನು. ನೆಕ್ಸ್ಟ್ ಏನು ನಾವು ಗಮನಿಸ್ಬೋದು, ಇವರು ಹತ್ತಿ ಬಟ್ಟೆಯನ್ನು ಬಳಕೆ ಮಾಡ್ತಾಯಿದ್ರು, ಉಣ್ಣೆ ಬಟ್ಟೆಯನ್ನು ಬಳಕೆ ಮಾಡ್ತಾಯಿದ್ರು. ಬಟ್ಟೆಯನ್ನು ಸುಮ್ಮನೆ ಹಂಗೆ ಪ್ಲೈನಾಗಿ ಹಾಕ್ಕೊತಾ ಇರಲಿಲ್ಲ. ನೋಡಿ, ಅವರು ಆಗಿನ ಕಾಲಕ್ಕೆ ಬಟ್ಟೆಗೆ ಡಿಸೈನ್ ಮಾಡಿ ಹಾಕಿಕೊಳ್ತಾ ಇದ್ರು. ನಂತರ ನೋಡಿ, ಶೇವ್ ಮಾಡಿರೋಂಥದ್ದು, ಮೀಸೆ ತೆಗೆದಿದ್ದಾರೆ, ಟ್ರಿಮ್ ಮಾಡಿದ್ದಾರೆ, ದಾಡಿ ಬಿಟ್ಟಿದ್ದಾರೆ. ಇದು ಆಗಿನ ಕಾಲದಲ್ಲಿ. ಈಗ ದಾಡಿ ಬಿಡುವಂಥದ್ದು, ಗಡ್ಡ ಬಿಡುವಂಥದ್ದು ಫ್ಯಾಷನ್ ಆದರೆ 5-6 ಸಾವಿರ ವರ್ಷಗಳ ಹಿಂದ್ಗಡೆ ಅವರೆಲ್ಲ ಮಾಡಿ ಬಿಟ್ಟಿದ್ದಾರೆ. ನಂತರ ಇವ್ರ ಕಾಲದಲ್ಲಿ ಪ್ರಮುಖವಾಗಿದ್ದಂಥ ಕ್ರೀಡೆಗಳು ಅಂತಂದರೆ ಅದು ಚದುರಂಗ, ಪಗಡೆ ಆಟಗಳು, ರಥದ ಓಟ, ಎತ್ತಿನ ಗಾಡಿಯ ಓಟ, ನಂತರ ಈ ಪ್ರಾಣಿಗಳ ಕಾಳಗ, ಇಂಥವುಗಳು ಪ್ರಮುಖ ಮನರಂಜನೆಯ ಆಟಗಳು ಅವ್ರ ಕಾಲದಲ್ಲಿತ್ತು. ಇನ್ನು ಇವರು ಮಾಡ್ತಾ ಇದ್ದಂಥದ್ದು ಏನು ಅಂದರೆ ಅಗ್ರಿಕಲ್ಚರ್, ಕೃಷಿಯನ್ನು ಮಾಡ್ತಾಯಿದ್ರು. ಪ್ರಮುಖವಾದಂಥ ಬೆಳೆಗಳು ಗೋಧಿ, ಬಾರ್ಲಿ, ಭತ್ತ, ಹತ್ತಿ ಈಗಿನ ಕಾಲದಲ್ಲೇ ಬೆಳೀತಾ ಇದ್ರು. ವಾಣಿಜ್ಯ ಬೆಳೆಗಳು ಎಳ್ಳು, ಸಾಸಿವೆ, ಕಲ್ಲಂಗಡಿ, ಖರ್ಜೂರ ಅನ್ನೋಂಥದ್ದನ್ನು ಸಹ ಇವರು ಬೆಳೀತಾ ಇದ್ರು. ಯಾವ ಬೆಳೆಗಳನ್ನು ಬೆಳೀತಾ ಇದ್ರು, ಯಾವ ಬೆಳೆ ಬೆಳೀತಾ ಇರಲಿಲ್ಲ ಪ್ರಶ್ನೆಯನ್ನು ಕೇಳ್ಬೋದು. ನಂತರ ಕೈಗಾರಿಕೆಗಳು ಇಲ್ಲಿ ಕಂಡು ಬರ್ತವೆ. ಅದು ಗೊಂಬೆ ಕೈಗಾರಿಕೆ, ಮಣಿ ಕೈಗಾರಿಕೆ, ಇಟ್ಟಿಗೆ ಕೈಗಾರಿಕೆಗಳು ಇಲ್ಲಿ ಕಂಡು ಬರ್ತವೆ. ವ್ಯಾಪಾರ ಮಾಧ್ಯಮವಾಗಿ ವಸ್ತು ವಿನಿಮಯ ಪದ್ಧತಿ ಇತ್ತು. ಇಲ್ಲಿ ಯಾವುದೇ ನಾಣ್ಯಗಳು ನಮ್ಗೆ ಇದುವರೆಗೆ ಸಿಕ್ಕಿಲ್ಲ. ಹಾಗಾಗಿ ನಾವು ಅದನ್ನು ನಂಬಬಹುದಾಗಿದೆ. ನಂತರ ನೀವು ಇಲ್ಲಿ ಗಮನಿಸಬೇಕು ನೋಡಿ, ಆಟಿಕೆಗಳನ್ನು ಟೆರ್ರಕೋಟ ಆಟಿಕೆಗಳನ್ನು ತಯಾರಿ ಮಾಡೋಂಥದ್ದು, ಇದು ಸಹ ಒಂದು ಕೈಗಾರಿಕೆನೇ. ಈ ರೀತಿ ಮಣಿಗಳನ್ನು ತಯಾರಿ ಮಾಡೋಂಥದ್ದು ಒಂದು ಕೈಗಾರಿಕೆನೇ ಇತ್ತು. ಮತ್ತು ಚೆನ್ನೋದ್ಧಾರ ಅನ್ನೋಂಥದ್ದು ಈ ರೀತಿ ಮಣಿಗಳನ್ನು ತಯಾರಿಕೆ ಮಾಡುವಂಥ ಒಂದು ಪ್ರಮುಖವಾದಂಥ ಹರಪ್ಪ ನಾಗರಿಕತೆಯ ಸ್ಥಳ ಆಗಿತ್ತು ಅಂತ. ಇನ್ನು ಧಾರ್ಮಿಕ ನಂಬಿಕೆಗಳೇನು ಅಂತಂದರೆ, ಇವರು ನಿಸರ್ಗವನ್ನು ನಂಬ್ತಾ ಇದ್ರು, ಮಾತೃದೇವತೆಯನ್ನು ಪೂಜೆ ಮಾಡ್ತಾಯಿದ್ರು. ಪಾರಿವಾಳ ಇವ್ರಿಗೆ ಪವಿತ್ರವಾದಂಥ ಪಕ್ಷಿ, ಅದಕ್ಕೆ ಪೂಜೆ ಮಾಡಿರೋಂಥ ನಿದರ್ಶನಗಳಿದ್ದಾವೆ. ಪಶುಪತಿ ಅನ್ನೋಂಥ ದೇವ್ರಿಗೆ ಇವರು ಪೂಜೆ ಮಾಡ್ತಾಯಿದ್ರು. ಸ್ವಸ್ತಿಕ್ ಅನ್ನೋಂಥದ್ದು ಏನೀಗ ನಾವು ಬಳಕೆ ಮಾಡ್ತೀವಿ, ಆ ಸ್ವಸ್ತಿಕ್ ಅನ್ನೋಂಥ ಲಾಂಛನ ಇವರಲ್ಲಿತ್ತು. ಡುಬ್ಬದ ಗೂಳಿ, ಅದು ಪವಿತ್ರವಾದಂಥ ಪ್ರಾಣಿ ಇತ್ತು, ಅದಕ್ಕೆ ಪೂಜೆ ಮಾಡೋಂಥದ್ದು, ಗೌರವಯುತವಾಗಿ ನೋಡೋಂಥದ್ದು. ಗೂಳಿ, ಎತ್ತು, ಚೆನ್ನಾಗಿ ನೆನಪಿಸ್ಕೋಬೇಕು, ಹಸು ಅಲ್ಲ. ಎಕ್ಸಾಮಲ್ಲಿ ಅದನ್ನು ಕೊಟ್ಟು ಕನ್ಫ್ಯೂಷನ್ ಮಾಡ್ಬೋದು. ಹರಪ್ಪನರಿಗೆ ಹೆಚ್ಚು ಪ್ರಿಯವಾದಂಥದ್ದು ಎತ್ತು, ಗೂಳಿ ಅಂತ. ಇನ್ನು ಇವರು ಪೂಜಿಸ್ತಾ ಇದ್ದಂಥ ಮರಗಳು ಬೇವಿನ ಮರ, ಅರಳಿ ಮರಕ್ಕೂ ಸಹ ಇವರು ಪೂಜೆಯನ್ನು ಮಾಡ್ತಾಯಿದ್ರು. ನೋಡಿ, ಇಲ್ಲಿ ಪಶುಪತಿ, ಸ್ವಸ್ತಿಕ್ ಚಿಹ್ನೆ, ಉಗ್ರಾಣಗಳನ್ನು ನೀವು ಗಮನಿಸ್ಬೋದು ಅಂತ. ಇನ್ನು ಇವ್ರ ಕಾಲದಲ್ಲಿ ಶವ ಸಂಸ್ಕಾರ ಪದ್ಧತಿ ಇತ್ತು. ಅದು ಕುಂಭ ಸಂಸ್ಕಾರ ಅಂತ. ಕುಂಭ ಸಂಸ್ಕಾರ ಅಂದರೆ ಮನುಷ್ಯ ಸತ್ತಾದ ಮೇಲೆ ಕಾಡಲ್ಲಿ ಇಡ್ತಾ ಇದ್ರು. ಪ್ರಾಣಿ ಪಕ್ಷಿಗಳ ಅವನ ದೇಹವನ್ನೆಲ್ಲ ತಿಂದಾದ ನಂತರ ಉಳಿದಂಥ ಮೂಳೆಗಳನ್ನೆಲ್ಲ ಒಂದು ಮಡಿಕೆಗೆ ಹಾಕಿ ಅದನ್ನು ಹೂಳುವಂಥ ಪದ್ಧತಿ ಇತ್ತು. ಸುಡುವಂಥ ಪದ್ಧತಿ ಇತ್ತು. ಸತ್ತ ಮನುಷ್ಯನನ್ನು ಹಾಗೆ ಭೂಮಿಯಲ್ಲಿ ಹೂಳುವಂಥ ಪದ್ಧತಿನೂ ಸಹ ಇವರಲ್ಲಿತ್ತು. ನಂತರ ಹರಪ್ಪ ನಾಗರಿಕತೆಯಲ್ಲಿ, ಹರಪ್ಪ ಸ್ಥಳದಲ್ಲಿ ಹೆಚ್ಚು ಆ ಮಾದರಿಯ ಶವ ಸಂಸ್ಕಾರ ಪದ್ಧತಿ ಇತ್ತು. ಅಂದರೆ ಹೆಚ್ಚಂದರೆ ಹೀಗೆ ಇಬ್ಬರನ್ನು ಹೂಳಿ ಮಧ್ಯದಲ್ಲಿ ಒಬ್ಬರನ್ನು ಹೂಳುವಂಥದ್ದು, ಈ ಥರದ ಒಂದು ಒಂದು ಶವ ಸಂಸ್ಕಾರ ಪದ್ಧತಿ ಇತ್ತು. ಅದನ್ನೇನು ಪ್ರಶ್ನೆ ಕೇಳ್ಬೋದು, ಹೆಚ್ಚು ಶವ ಸಂಸ್ಕಾರ ಪದ್ಧತಿ ಎಲ್ಲಿತ್ತು, ಅಥವಾ ಹರಪ್ಪದಲ್ಲಿದ್ದಂಥ ಈ ಕೆಳಕಂಡ ಯಾವ ಶವ ಸಂಸ್ಕಾರ ಪದ್ಧತಿ ಅನ್ನೋಂಥದ್ದನ್ನು ಪ್ರಶ್ನೆ ಕೇಳ್ಬೋದು. ಮಾಟ ಮಂತ್ರಗಳ ಬಗ್ಗೆ ಇವರಿಗೆ ನಂಬಿಕೆ ಇತ್ತು. ಇವರಲ್ಲಿ ತಾಯತಗಳು, ಅಂತರಗಳು ಅಂತ ಕರಿತೀವಲ್ವ, ಅವುಗಳನ್ನು ಸಿಕ್ಕಿದವೆ, ಅವುಗಳನ್ನು ಬಳಸ್ತಾ ಇದ್ರು ಅಂತ.
ಇನ್ನು ಇಷ್ಟೆಲ್ಲ ಅದ್ಭುತವಾಗಿದ್ದಂಥ ನಾಗರಿಕತೆ ಮುಂದೆ ಏನಾಯಿತು ಅಂದರೆ ಅವನತಿ ಆಯಿತು. ಯಾಕೆ ಅವನತಿ ಆಯಿತು ಅಂದರೆ ಬೇರೆ ಬೇರೆ ಕಾರಣಗಳು ಹೇಳ್ತಾರೆ. ಆರ್ಯರ ದಾಳಿಯಿಂದ ಅವನತಿ ಆಯಿತು, ಪ್ರಕೃತಿ ವಿಕೋಪದಿಂದ ಅವನತಿ ಆಗಿರ್ಬೋದು, ಸಾಂಕ್ರಾಮಿಕ ಕಾಯಿಲೆಗಳಿಂದ ಅವನತಿ ಆಗಿರ್ಬೋದು ಅಂತ ಊಹೆ ಮಾಡ್ತಾರೆ. ಸರ್ ಜಾನ್ ಮಾರ್ಷಲ್ ಅನ್ನೋಂಥವ್ರು ಇದನ್ನು ಹರಪ್ಪ ನಾಗರಿಕತೆ ಅಂತ ಕರೆದಿದ್ದು. ಅದಕ್ಕಿಂತ ಮುಂಚೆ ಸಿಂಧೂ ನಾಗರಿಕತೆ ಅಂತ ಕರೀತಾ ಇದ್ರು. ಯಾರು ಹರಪ್ಪ ನಾಗರಿಕತೆ ಅಂತ ಕರೆದ್ರು ಅಂತ ಪ್ರಶ್ನೆ ಕೇಳ್ಬೋದು. ಸರ್ ಜಾನ್ ಮಾರ್ಷಲ್ ಅವರು ಯಾವ ನಾಗರಿಕತೆ ಅಂತ ಕರೆದ್ರು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ನೋಡಿ, ಆಗಿನ ಕಾಲದಲ್ಲಿ ಕೋಟೆ ಇಲ್ಲದೆ ಇದ್ದಂಥ ಹರಪ್ಪ ನಾಗರಿಕತೆಯಲ್ಲಿ ಎಲ್ಲ ನಗರಗಳಿಗೂ ಕೋಟೆ ಇದೆ. ನೋಡು, ಕೋಟೆಯನ್ನ ಈ ರೀತಿ ಕಟ್ತಾ ಇದ್ರು. ಸತ್ತಂತ ವ್ಯಕ್ತಿಗಳ ಅವಶೇಷಗಳನ್ನ ಇಂಥ ಮಡಕೆಯಲ್ಲಿ ಹೂಳ್ತಾ ಇದ್ರು. ಮಡಕೆಯನ್ನು ಸಹ ಡಿಸೈನ್ ಮಾಡ್ತಾ ಇದ್ರು, ಸುಡ್ತಾ ಇದ್ರು. ನಂತರ ದೋಲವೀರ ಅನ್ನೋಂಥ ಆಗ್ಲೇ ಹೇಳಿದ್ದೀವಿ. ದೋಲವೀರದಲ್ಲಿ ಒಂದು ರಿಸರ್ವಾಯರ್ ಆಗಿನ ಕಾಲಕ್ಕೆ ನಿರ್ಮಾಣ ಮಾಡ್ಕೊಂಡಿದ್ರು. ಅದೊಂದು ಏನು ನೀರಿನ ಸಂಗ್ರಹ ಮಾಡುವಂಥ ಒಂದು ಪ್ರದೇಶ ಮಾಡ್ಕೊಂಡಿದ್ರು. ನಂತರ ಇದು 3 ಹಂತದ ನಗರ, ಇಲ್ಲಿ ಡ್ಯಾಮ್ ನಿರ್ಮಾಣ ಮಾಡಲಾಗಿದೆ ಅಂತ. ನೆಕ್ಸ್ಟ್ ಕಾಲಿಬಂಗನ್ ಅಂದರೆ ಅದಕ್ಕೆ ಮೀನಿಂಗ್ ಏನಂದರೆ ರಾಜಸ್ಥಾನದಲ್ಲಿ ಬರುತ್ತೆ ಅಂತ ಈಗಾಗಲೇ ಹೇಳಿದ್ದೆ. ಕಾಲಿಬಂಗನ್ ಅಂದರೆ ಅದು ಕಪ್ಪು ಬಳೆಗಳು ಅಂತ ಅರ್ಥ. ಅನಂತರ ಹರಪ್ಪ ನಾಗರಿಕತೆಯನ್ನು ವ್ಯಾಪಾರಿಗಳು ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ರು, ಆಳ್ವಿಕೆ ಮಾಡ್ತಾ ಇದ್ರು ಅಂತ ಹೇಳಂತವ್ರು RS ಶರ್ಮಾ. ಇದನ್ನ ಪ್ರಶ್ನೆಯನ್ನು ಮಾಡ್ಬೋದು, ಹರಪ್ಪ ನಾಗರಿಕತೆಯನ್ನು ವ್ಯಾಪಾರಿಗಳು ಆಳ್ವಿಕೆ ಮಾಡ್ತಾ ಇದ್ರು ಅಂತ ಹೇಳಿದ್ಯಾರು ಅಂತ ಕೇಳ್ಬೋದು. ಅಥವಾ RS ಶರ್ಮಾರವರು ಹರಪ್ಪ ನಾಗರಿಕತೆಯನ್ನು ಅಡ್ಮಿನಿಸ್ಟ್ರೇಷನ್, ಮುನ್ಸಿಪಾಲಿಟಿ ಅಥವಾ ನಗರಸಭೆ ಅಂತ ಹೇಳ್ದಲ್ಲ, ಆ ಥರ ಮ್ಯಾನೇಜ್ ಮಾಡ್ತಾ ಇದ್ದವ್ರನ್ನ ಏನಂತ ಕರೆದಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅದೇ ರೀತಿ ಹರಪ್ಪ ನಾಗರಿಕತೆಯನ್ನು ಪುರೋಹಿತರು ರೂಲ್ ಮಾಡ್ತಾ ಇದ್ರು ಅಂತ ಹೇಳಿದಂಥವ್ರು ಯಾರು ಅಂದರೆ DD ಕೋಸಂಬಿ ಅವರು. ಹರಪ್ಪ ನಾಗರಿಕತೆಯಲ್ಲಿ ಆವಾಗಲೇ ನಾನು ಹೇಳಿದ್ನಲ್ಲ, ಏನು ಮೇಕಪ್ ಮಾಡ್ಕೋತಾ ಇದ್ರು, ಸೌಂದರ್ಯವರ್ಧಕಗಳನ್ನು ಬಳಸ್ತಾ ಇದ್ರು ಅಂತ. ಮೇಕಪ್ ಮಾಡ್ಕೊಳ್ಳೋದಕ್ಕೆ ಮೇಯ್ನ್ ಬೇಕಾಗಿರೋದೇ ಕನ್ನಡಿ. ಆ ಕನ್ನಡಿ ಅವರಲ್ಲಿ ಇತ್ತ ಅಂದರೆ ಅವರಲ್ಲಿ ಗಾಜಿನ ಕನ್ನಡಿ ಇರಲಿಲ್ಲ, ಈ ರೀತಿ ತಾಮ್ರದ ಕನ್ನಡಿ ಇತ್ತು. ತಾಮ್ರದ ಕನ್ನಡಿಯ ಮುಖಾಂತರ ಅವ್ರ ಮುಖವನ್ನು ನೋಡ್ಕೋತಾ ಇದ್ರು. ಸರ್, ತಾಮ್ರದ ಕನ್ನಡಿಯಲ್ಲಿ ಮುಖ ಕಾಣುತ್ತೆ ಅಂದರೆ ಖಂಡಿತ ಕಾಣುತ್ತೆ. ನೀವು ಬೇಕಾದರೆ ತುಂಬ ಸ್ಟೀಲ್ ತಟ್ಟೆ, ಹೊಸ ತಟ್ಟೆಯನ್ನು ತೆಗೆದುಕೊಂಡು ನೋಡಿದರೆ ನಿಮ್ಮ ಮುಖ ನಿಮಗೆ ಕಾಣುತ್ತೆ ಆ ತಟ್ಟೆಯಲ್ಲಿ. ಇನ್ನು ವೇದಗಳ ಕಾಲದ ನಾಗರಿಕತೆ, ಈ ವೇದ ಅನ್ನೋಂಥದ್ದು ವಿದ್ ಅನ್ನೋಂಥ ಪದದಿಂದ ಬಂದಿದೆ. ಆ ವಿದ್ ಅನ್ನೋಂಥದ್ದು ಸಂಸ್ಕೃತದ ಪದ. ಆ ವಿದ್ ಅಂದರೆ ಏನಂದರೆ ಜ್ಞಾನ ಅಂತ ಅದಕ್ಕೆ ಅರ್ಥ. ಇನ್ನು ವೇದಗಳ ಕಾಲ ಕ್ರಿಸ್ತಪೂರ್ವ 2000ದಿಂದ ಕ್ರಿಸ್ತಪೂರ್ವ 600ರವರೆಗೆ ಅಂತ ನಿಗದಿ ಮಾಡ್ತಾರೆ. ವೇದ ಸಂಸ್ಕೃತಿಯಲ್ಲಿದ್ದಂಥ ಪ್ರಮುಖವಾದಂಥ ಭಾಷೆ, ವೇದಗಳ ಕಾಲದಲ್ಲಿ ರಚನೆ ಆಗಿರುವಂಥ ಎಲ್ಲ ಸಾಹಿತ್ಯವು ಸಂಸ್ಕೃತ ಭಾಷೆಯಲ್ಲೇ ಇದೆ. ವೇದ ಕಾಲದ ನಿರ್ಮಾಪಕರು ಅಂತ ಆರ್ಯರನ್ನ ಕರೀತಾರೆ ಅಂತ. ಆರ್ಯರ ಇನ್ನೊಂದು ಹೆಸರು, ಅವರ ಜನಾಂಗ ಯಾವುದು ಅಂದರೆ ನಾರ್ಡಿಕ್ ಜನಾಂಗ. ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಮೆಡಿಟರೇನಿಯನ್ ಜನಾಂಗ ಎಲ್ಲಿ ಜಾಸ್ತಿ ಬರುತ್ತೆ ಅಂದರೆ ಹರಪ್ಪದಲ್ಲಿ. ನಾರ್ಡಿಕ್ ಜನಾಂಗ ಎಲ್ಲಿ ಜಾಸ್ತಿ ಬರುತ್ತೆ ಅಂದರೆ ವೇದಗಳ ಕಾಲದ ನಾಗರಿಕತೆಯಲ್ಲಿ. ಆರ್ಯ ಅಂದರೆ ಮೀನಿಂಗ್ ಏನಂದರೆ ಅದು ಜನಾಂಗ ಸೂಚಿ ಅಲ್ಲ, ಗೌರವ ಸೂಚ. ಸರ್ ಅಂತ ಹೇಳ್ತೀವಲ್ವ ನಾವು, ಸರ್ ಅಂತ ಹೇಳ್ತೀವಿ. ಹಾಗೆ ಆಗಿನ ಕಾಲದಲ್ಲಿ ಆರ್ಯ ಅಂತ ಕರೀತಾ ಇದ್ರು. ಆರ್ಯರ ಮೂಲದ ಬಗ್ಗೆ ಹೇಳೋಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಕೆಲವರು ಭಾರತದ್ದೇ ಮೂಲದವರವರು, ಇಲ್ಲಿನೇ ನಿವಾಸಿಗಳು ಅಂತ ಹೇಳ್ತಾರೆ. ಮ್ಯಾಕ್ಸ್ ಮುಲ್ಲರ್ ಅನ್ನೋಂಥವನು ಇಲ್ಲ, ಅವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದರು ಅಂತ ಹೇಳ್ತಾನೆ. ಬಾಲಗಂಗಾಧರ ತಿಲಕ್ ಅವರು ಆರ್ಕ್ಟಿಕ್ ಅನ್ನೋಂಥ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದರು ಅಂತ ಹೇಳ್ತಾರೆ. ದಯಾನಂದ ಸರಸ್ವತಿಯವರು ಟಿಬೆಟಿನಿಂದ ಭಾರತಕ್ಕೆ ವಲಸೆ ಬಂದರು ಅಂತ ಹೇಳ್ತಾರೆ. ಟಿಬೆಟಿನಿಂದ ವಲಸೆ ಬಂದರು ಅಂತ ಹೇಳಿದವರು ಯಾರು, ಅಥವಾ ಬಾಲಗಂಗಾಧರ ತಿಲಕ್ ಆರ್ಯರು ಎಲ್ಲಿಂದ ಬಂದರು ಅಂತ ಹೇಳಿದ್ದಾರೆ ಅಂತ ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಆರ್ಯರ ಕುರಿತು ಮಾಹಿತಿಯನ್ನು ತಿಳಿಸುವಂಥ ಶಾಸನ ಯಾವುದು ಅಂದರೆ ಅದು ಬೋಗಜ್ ಕಾಯ್ ಶಾಸನ ಅನ್ನೋಂಥದ್ದು. ಇನ್ನು ಏನು ನಾವು ಸಭಾ ಸಮಿತಿ ಅಂತ ಕೇಳ್ತೀವಿ, ಸಭಾ ಸಮಿತಿಗಿಂತ ಹಿಂದೆ ಇದ್ದಂಥ ಒಂದು ಬುಡಕಟ್ಟು ಜನರ ಒಂದು ಸಭೆ ಇರ್ತಾ ಇತ್ತು. ಆ ಸಭೆಗೆ ವಿಧಾತ ಅಂತ ಕರೀತಾ ಇದ್ರು. ಆರ್ಯರಿಗೆ ಕಬ್ಬಿಣ ತಿಳಿದಿತ್ತು. ಇಲ್ಲಿ ಚೆನ್ನಾಗಿ ನೆನಪಿಟ್ಕೋಬೇಕು, ಹರಪ್ಪನರಿಗೆ ಕಬ್ಬಿಣ ತಿಳಿದಿರಲಿಲ್ಲ, ಇವ್ರಿಗೆ ಕಬ್ಬಿಣ ತಿಳಿದಿತ್ತು. ಇನ್ನು ಹರಪ್ಪನರಿಗೆ ಎತ್ತು ಅಂದರೆ ಪ್ರೀತಿ, ವೇದಗಳ ಕಾಲದಲ್ಲಿ ಹಸು ಅಂದರೆ ಪ್ರೀತಿ. ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಹಾಲಿನ ಉತ್ಪನ್ನಗಳನ್ನು ಬಳಕೆ ಮಾಡ್ತಾ ಇದ್ದಕ್ಕೆ ನಮ್ಗೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಆದರೆ ವೇದಗಳ ಕಾಲದಲ್ಲಿ ಅತಿ ಹೆಚ್ಚು ಹಾಲಿನ ಉತ್ಪನ್ನಗಳನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು. ಅದೇ ರೀತಿ ಬೇಳೆಕಾಳನ್ನು ಸಹ ಹರಪ್ಪ ನಾಗರಿಕತೆಯಲ್ಲಿ ಬಳಕೆ ಮಾಡಿರಲಿಲ್ಲ. ಇವು ಸೂಕ್ಷ್ಮ ಅಬ್ಸರ್ವ್ ಮಾಡಬೇಕು. ನೋಡಿ, ಇಂದ್ರ, ಅಗ್ನಿ ಅನ್ನೋಂಥದ್ದು ಆಗಿನ ಕಾಲದ ಪ್ರಮುಖ ದೇವತೆಗಳು. ಇನ್ನು ವೇದ ಕಾಲದಲ್ಲಿ 2 ಹಂತಗಳನ್ನು ಡಿವೈಡ್ ಮಾಡ್ತೀವಿ ವೇದ ಕಾಲದ ನಾಗರಿಕತೆಯನ್ನು. ಅದು ಋಗ್ವೇದ ಕಾಲ ಮತ್ತು ಉತ್ತರ ವೈದಿಕ ಕಾಲ, ಅಥವಾ ಪೂರ್ವ ವೈದಿಕ ಕಾಲ ಅಥವಾ ಉತ್ತರ ವೈದಿಕ ಕಾಲ ಅಂತ ಡಿವೈಡ್ ಮಾಡ್ತೀವಿ. ನಂತರ ಇಲ್ಲಿ ನೀವು ಚೆನ್ನಾಗಿ ನೆನಪಿಟ್ಕೋಬೇಕಾಗಿರೋದು ನೋಡಿ, ಇಲ್ಲಿ ಗಮನಿಸ್ಬೇಕು ನೀವು. ಈ ಭಾಗದಲ್ಲಿ ಮೊದಲಿಗೆ ಪ್ರಾರಂಭ ಆಗುವಂಥದ್ದು ಹರಪ್ಪ ನಾಗರಿಕತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದಮೇಲೆ ಈ ಕಡೆಗೆ ಬರುವಂಥದ್ದು ಋಗ್ವೇದ ಕಾಲದ ನಾಗರಿಕತೆ. ಅನಂತರ ಈ ಕಡೆ ಬರುವಂಥದ್ದು ಉತ್ತರ ವೇದ ಕಾಲದ ನಾಗರಿಕತೆ. ಹೀಗಾಗಿ ನಾಗರಿಕತೆ ಎಲ್ಲಿಂದ ಪ್ರಾರಂಭವಾಗಿ ಪಾಕಿಸ್ತಾನದ ಕಡೆಯಿಂದ ಪ್ರಾರಂಭ ಆಗಿ ಇಲ್ಲಿ ಬಾಂಗ್ಲಾದೇಶದವರೆಗೆ, ಅಥವಾ ಏನು ಇಲ್ಲಿ ಬಿಹಾರ ಅಂತ ಕರಿತೀವಿ, ಅಲ್ಲಿವರೆಗೆ ಆ ನಾಗರಿಕತೆ ಬೆಳೆದು ಬರುತ್ತೆ. ಅದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಮ್ಯಾಪ್ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ.
ಇನ್ನು ಋಗ್ವೇದ ಕಾಲದ ಜನರು ವಾಸ ಮಾಡ್ತಾ ಇದ್ದಂಥ ಪ್ರದೇಶಕ್ಕೆ ಏನಂತ ಕರಿತಾ ಇದ್ರು ಅಂದರೆ ಸಪ್ತ ಸಿಂಧು ಅಂತ ಕರಿತಾ ಇದ್ರು. ಯಾಕೆ ಅಂದರೆ ಅಲ್ಲಿ 7 ನದಿಗಳು, ಸಪ್ತ ಅಂದರೆ 7 ಅಂತ, ಸಿಂಧೂ ನದಿ ಮತ್ತು ಅದರ ಉಪನದಿಗಳು ಅದರ ಪಕ್ಕದ ನದಿಗಳು ಸೇರಿ ಅಲ್ಲಿ ಹರಿತವೆ. ನೀವು ಇಲ್ಲಿ ಗಮನಿಸ್ಬೋದು, ಝೀಲಮ್ಮು, ಬಿಯಾಸು, ರಾವಿ, ಸಿಂಧು, ಸಟ್ಲೇಜು, ಯಮುನಾ, ದೃಷದ್ವತಿ, ಸರಸ್ವತಿ ಈ ನದಿಗಳು ಅಲ್ಲಿ ಹರಿತಾ ಇದ್ರು. ಈ ಭಾಗದಲ್ಲಿ ಒಂದು ಋಗ್ವೇದ ಕಾಲದ ನಾಗರಿಕತೆಯ ಜನ ವಾಸ ಆಗಿದ್ರು ಅಂತ. ಇನ್ನು ಋಗ್ವೇದ ಒಟ್ಟು 10 ಮಂಡಲ ಇದೆ ಅಥವಾ 10 ಅಧ್ಯಾಯಗಳಿದೆ ಅಥವಾ 10 ಭಾಗಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಫಸ್ಟ್ ರಚನೆ ಆಗಿರೋದಂದ್ರೆ 2ನೇದು ಮತ್ತು 7ನೇದು. ಅನಂತರ ಉಳಿಕೆ ಏನು ಅಧ್ಯಾಯಗಳಿದಾವೆ ಅವೆಲ್ಲವನ್ನ ಅನಂತರ ಕಾಲದಲ್ಲಿ ರಚನೆ ಮಾಡಿ ಅದ್ರ ಮಧ್ಯದಲ್ಲಿ ಸೇರಿಸಿದ್ದಾರೆ ಅನ್ನೋಂಥದ್ದನ್ನು ನಾವು ಗಮನಿಸಬೇಕು. ಆಡಳಿತದ ಮೊದಲ ಹಂತ ಅಂದರೆ ಅದು ಕುಲ. ಯಾವುದು ಕಾಲದಲ್ಲಿ? ವೇದ ಕಾಲದಲ್ಲಿ. ಕುಲ ಅಂದರೆ ಒಂದು ಕುಟುಂಬಗಳ ಒಂದು 10, 20, 30, 50 ಕುಟುಂಬಗಳ ಗುಂಪಿಗೆ ಕುಲ ಅಂತ ಕರೀತಾ ಇದ್ರು. ಆ ಕುಲದಕ್ಕೆ ಒಬ್ಬ ಅಧಿಕಾರಿ ಅಥವಾ ಒಬ್ಬ ಮುಖ್ಯಸ್ಥ ಇರ್ತಾ ಇದ್ದ, ನಾಯಕ ಇರ್ತಾ ಇದ್ದ, ಆತನನ್ನ ಕುಲಪ ಅಂತ ಕರಿತಾ ಇದ್ರು. ಕುಲಪ ಯಾವುದರ ಮುಖ್ಯಸ್ಥ ಅಂತ ಕೇಳ್ಬೋದು, ಕುಲ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಆಡಳಿತದಲ್ಲಿ ಜನರ 2 ಸಂಘಟನೆಗಳು ಇರ್ತಾ ಇತ್ತು ಅಂತ ನಾನು ಆಗ್ಲೇ ಹೇಳಿದೆ. ಸಭಾ ಅನ್ನೋಂಥದ್ದು, ಇದು ಹಿರಿಯರ ಸಭೆ, ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾ ಇದ್ರು. ಸಮಿತಿ ಅನ್ನೋಂಥದ್ದು ಸಾಮಾನ್ಯ ಪ್ರಜೆಗಳ ಸಭೆ. ಇವರೇನು ಮಾಡ್ತಾ ಇದ್ರು, ಆ ಮುಖಂಡನನ್ನ, ಆ ಗುಂಪಿಗೆ ನಾಯಕನನ್ನ ಆಯ್ಕೆ ಮಾಡುವಂಥ ಒಂದು ಕ್ರಿಯೆಯಲ್ಲಿ ತೊಡಗ್ತಾ ಇದ್ರು. ಇನ್ನು ಸಮಿತಿಯಿಂದ ಆಡಳಿತದ ಮುಖ್ಯಸ್ಥನನ್ನು ನೇಮಕ ಮಾಡಲಾಗ್ತಾ ಇತ್ತು. ಆ ನೇಮಕ ಮಾಡಿದಂಥ ಮುಖ್ಯಸ್ಥನಿಗೆ ರಾಜನ್ ಅಥವಾ ರಾಜ ಅಥವಾ ಗೋಪಾಲ ಅಂತ ಕರಿತಾ ಇದ್ರು. ಗೋಪಾಲ ಅಂತ ಯಾಕೆ ಕರಿತಾ ಇದ್ರು ಅಂದರೆ ಆಗಿನ ಕಾಲದಲ್ಲಿ ಗೋವುಗಳ ಸಂಖ್ಯೆ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರನ್ನೇ ಶ್ರೀಮಂತ ಅಂತ ಕರಿತಾ ಇದ್ರು. ಈಗಾದರೆ ಯಾರ ಹತ್ರ ಚಿನ್ನ, ಬಂಗ್ಲೆ, ಆಸ್ತಿ ಜಾಸ್ತಿ ಇರುತ್ತೋ ಅವ್ರನ್ನ ಶ್ರೀಮಂತ ಅಂತ ಕರಿತೀವಿ. ಆದರೆ ಆಗಿನ ಕಾಲದಲ್ಲಿ ಯಾರ ಹತ್ರ ಹಸುಗಳು ಜಾಸ್ತಿ ಇರುತ್ತೋ ಅವ್ರನ್ನ ಶ್ರೀಮಂತ ಅಂತ ಕರಿತಾ ಇದ್ರು. ಆ ಹಸುಗಳ ರಕ್ಷಕ ಈತ ರಾಜ ಆಗಿದ್ರಿಂದ ಆತನನ್ನು ಗೋಪಾಲ ಅಂತಾನೂ ಕರಿತಾ ಇದ್ರು. ಆಗಿನ ಕಾಲದ ಸರ್ಕಾರ ಹೇಗಿತ್ತು ಅಂದರೆ ಪ್ರಜಾಪ್ರಭುತ್ವದ ಸರ್ಕಾರ ಆಗಿತ್ತು. ರಾಜನ ಮುಖ್ಯ ಕರ್ತವ್ಯ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಏನು ಅಂದರೆ ಗೋವುಗಳನ್ನು ರಕ್ಷಣೆ ಮಾಡೋಂಥದ್ದು. ಋಗ್ವೇದ ಕಾಲದಲ್ಲಿ ಗೋವುಗಳನ್ನು ಅಗಣ್ಯ ಅಂತ ಕರಿತಾ ಇದ್ರು. ಪವಿತ್ರವಾಗಿದ್ದು ಅದನ್ನು ಕೊಲ್ಲಬಾರದು ಅಂತ ಅದರ ಅರ್ಥ ಆಗಿದೆ. ಇನ್ನು ಇವ್ರ ಕಾಲದಲ್ಲಿ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ವಸ್ತು ವಿನಿಮಯ ಪದ್ಧತಿ ಇತ್ತು. ವೇದ ಕಾಲದಲ್ಲೂ ವಸ್ತು ವಿನಿಮಯ ಪದ್ಧತಿ ಇತ್ತು. ಕೆಲವು ವ್ಯವಹಾರಗಳಿಗೆ ಚಿನ್ನದ ಪೀಸನ್ನು, ಚಿನ್ನದ ತುಂಡುಗಳನ್ನು ಬಳಕೆ ಮಾಡ್ತಾ ಇದ್ರು. ಅದಕ್ಕೆ ನಿಷ್ಕ ಅಂತ ಕರಿತಾ ಇದ್ರು. ಇದೇ ಆಗಿನ ಕಾಲಕ್ಕೆ ಕಾಯಿನ್ನಾಗಿ ಇತ್ತು. ಇನ್ನು ಇವ್ರ ಕಾಲದಲ್ಲಿ ಬಲಿ ಅಂತ ಅನ್ನೋಂಥ ಟ್ಯಾಕ್ಸನ್ನು ಪಡ್ಕೋತಾ ಇದ್ರು. ರಾಜ ಆಡಳಿತ ನಡೆಸಬೇಕಾದ್ರೆ, ರಕ್ಷಣೆ ಕೊಡಬೇಕಾದ್ರೆ ಸೈನಿಕರನ್ನು ನೇಮಕ ಮಾಡ್ಕೋಬೇಕು, ಅಧಿಕಾರಿಗಳನ್ನು ನೇಮಕ ಮಾಡ್ಕೋಬೇಕು, ಅವ್ರಿಗೆ ವೇತನ ಕೊಡಬೇಕು. ಹಾಗಾಗಿ ಅವೆಲ್ಲದಕ್ಕಾಗಿ ಆ ಜನ ಸ್ವಯಂ ಪ್ರೇರಿತರಾಗಿ ಈ ತೆರಿಗೆಯನ್ನು ಅಲ್ಲಿ ಕೊಡ್ತಾ ಇದ್ರು ಅಂತ. ಇನ್ನು ಆಗಿನ ಕಾಲದಲ್ಲಿ, ವೇದಗಳ ಕಾಲದಲ್ಲಿ, ಉತ್ತರ ವೇದ ಕಾಲದಲ್ಲ, ನಾವು ಈಗ ತಿಳ್ಕೊತಾ ಇರೋದು ಪೂರ್ವ ವೇದ ಕಾಲ ಅಥವಾ ಋಗ್ವೇದ ಕಾಲ. ಋಗ್ವೇದ ಕಾಲದಲ್ಲಿ ಸ್ತ್ರೀಯರ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಲಾಗಿತ್ತು. ಆಗಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಅಂತ ಇತ್ತು. ಅದು ರಾಜ ಆಗಿರಲಿ, ಯಾರೇ ಆಗಿರಲಿ, ಎಷ್ಟೇ ಶ್ರೀಮಂತ ಆಗಿರಲಿ, ಗುರುವಿನ ಮನೆಯಲ್ಲೇ ಹೋಗಿ ಉಳ್ಕೊಂಡು ಸುಮಾರು ವರ್ಷಗಳ ಕಾಲ ಅಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿತ್ತು. ಕಾಡಿನಲ್ಲಿ ಏನು ಪ್ರಾಕ್ಟಿಕಲ್ ಅಲಿಯುವುದರ ಮುಖಾಂತರ, ಅಲ್ಲಿ ಬರುವಂಥ ಸಮಸ್ಯೆಗಳನ್ನು ಫೇಸ್ ಮಾಡೋದ್ರ ಮುಖಾಂತರ ಅಧ್ಯಯನವನ್ನು ಮಾಡಲಾಗ್ತಾ ಇತ್ತು. ಅನಂತರ ಗಾರ್ಗಿ, ಮೈತ್ರೇಯಿ, ಅಪಲ, ಲೋಪಮುದ್ರ ಈ ಥರದ ಪ್ರಮುಖವಾದಂಥ ಆಗಿನ ಕಾಲದ ಮಹಿಳೆಯರು ಓದಿಕೊಂಡಿದ್ದಂಥವರು ನಾವು ಗಮನಿಸ್ಬೋದು. ಯಾರು ವೇದ ಕಾಲದಲ್ಲಿ ಓದಿಕೊಂಡಿದ್ದಂಥ ಮಹಿಳೆಯರು ಅಥವಾ ಇದರಲ್ಲಿ ಯಾರು ಅಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ನಂತರ ಆಗಿನ ಕಾಲದಲ್ಲಿ ಏಕಪತ್ನಿತ್ವ ರೂಢಿಯಲ್ಲಿ ಇತ್ತು. ವರದಕ್ಷಿಣೆ ಪದ್ಧತಿ ಇರಲಿಲ್ಲ. ಆದರೆ ವಧುವಿಗೆ ಏನಾದರೂ ಕಣ್ಣು ಕಾಣೋದಿಲ್ಲ ಅಥವಾ ಅವರು ಫಿಸಿಕಲಿ ಚಾಲೆಂಜು ಅನ್ನೋಂಥ ಸಂದರ್ಭದಲ್ಲಿ ಅವ್ರು ದುಡ್ಡು ಕೊಟ್ಟು ವಿವಾಹ ಮಾಡ್ಕೊಳ್ತಾ ಇದ್ದಂಥದ್ದನ್ನು ಗಮನಿಸ್ಬೋದು. ಇನ್ನು ವೇದ ಕಾಲದ ನಗರದಲ್ಲಿ, ಸಮಾಜದಲ್ಲಿ ಹೇಗಿತ್ತು ಅಂತಂದರೆ ವರ್ಣ ಪದ್ಧತಿ ಇತ್ತು. ವರ್ಣ ಅಂದರೆ ಜಾತಿಗಳಿಗೂ ವರ್ಣಗಳಿಗೂ ವ್ಯತ್ಯಾಸ ಏನಂದರೆ, ವರ್ಣ ಅಂದರೆ 4 ಮಾತ್ರ, ಜಾತಿಗಳು ಅಂದರೆ 106 ಇರುತ್ತೆ. ಆ ವರ್ಣಗಳು ಯಾವ್ಯಾವುದು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ವರ್ಣಗಳು ಏನನ್ನು ಸೂಚಿಸುತ್ತೆ ಅಂದರೆ ಅವರು ಮಾಡುವಂಥ ಕೆಲಸವನ್ನು ಸೂಚಿಸುತ್ತೆ ಅನ್ನೋಂಥದ್ದು. ಇದು ಪ್ರಮುಖವಾಗಿರೋಂಥದ್ದು. ಈ ವರ್ಣಗಳನ್ನು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಋಗ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಋಗ್ವೇದದಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದು. ಪುರುಷ ಸೂಕ್ತದಲ್ಲಿ. ಈ ಪುರುಷ ಸೂಕ್ತ ಏನು ಅಂದರೆ ಋಗ್ವೇದದಲ್ಲಿ ಕಂಡುಬರುವಂಥ 10 ಮಂಡಲಗಳಲ್ಲಿ ಒಂದು ಮಂಡಲ ಪುರುಷ ಸೂಕ್ತ ಅನ್ನೋಂಥದ್ದು. ಇನ್ನು ಋಗ್ವೇದ ಕಾಲದ ಪ್ರಮುಖ ದೇವರು ಯಾರು ಅಂದರೆ ಇಂದ್ರ ಅನ್ನೋಂಥವನು. ಈ ಇಂದ್ರನನ್ನು ಅವ್ರು ಯಾಕೆ ಪೂಜೆ ಮಾಡ್ತಾ ಇದ್ರು ಅಂದರೆ ಪುರಂದರ ಅಂತ ಆತನನ್ನು ಕರೀತಾ ಇದ್ರು. ಇಂದ್ರನನ್ನು ಪುರಂದರ ಅಂತ ಯಾಕೆ ಕರೀತಾ ಇದ್ರು ಅಂದರೆ
ಕೋಟೆಯನ್ನು ರಕ್ಷಣೆ ಮಾಡೋಂಥವನು ಅಂತ. ಕೋಟೆಯನ್ನು ಯಾಕೆ ರಕ್ಷಣೆ ಮಾಡ್ತಾನೆ ಅಂತಂದರೆ ಪ್ರವಾಹಗಳು ಬರುವಂಥ ಸಂದರ್ಭದಲ್ಲಿ ನಮ್ಮ ನಗರ ಒಡೆದುಕೊಂಡು ಹೋಗದಂತೆ ಕಾಪಾಡ್ತಾನೆ ಅಂತ. ಆದರೆ ಈ ಯುದ್ಧಗಳ ಸಂದರ್ಭದಲ್ಲಿ ಕಾಪಾಡ್ತಾನೆ ಅಂತಲ್ಲ, ಚೆನ್ನಾಗಿ ನೆನಪಿಟ್ಕೋಬೇಕು. ಋಗ್ವೇದ ಕಾಲದಲ್ಲಿ 2ನೇ ಸ್ಥಾನದಲ್ಲಿರುವಂಥ ದೇವರು ಅಂದರೆ ಅಗ್ನಿ ಅಂತ. ಇವರು ವೇದ ಕಾಲದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ರು. ಯಜ್ಞದಲ್ಲಿ ಅಗ್ನಿನೇ ತುಂಬ ಮುಖ್ಯವಾಗಿ ಬರುವಂಥದ್ದು. ಯಾಕೆ ಅಗ್ನಿಯನ್ನು ಬಳಕೆ ಮಾಡ್ತಾ ಇದ್ರು ಇಲ್ಲಿ ಅಂದರೆ, ದೇವರುಗಳಿಗೆ ಏನಾದರೂ ನಾವು ಕೊಡಬೇಕಾದ್ರೆ, ತಲುಪಿಸಬೇಕಾದ್ರೆ ಅಗ್ನಿ ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡ್ತಾನೆ ದೇವರಿಗೆ ಮತ್ತು ಪ್ರಜೆಗಳ ನಡುವೆ. ಹಾಗಾಗಿ ನಾವು ತುಪ್ಪವನ್ನು, ನಾವು ತಿನ್ನುವಂಥ ಆಹಾರ ಪದಾರ್ಥಗಳನ್ನು, ನಮಗಿಷ್ಟವಾದಂಥ ವಸ್ತುಗಳನ್ನು ಅಥವಾ ದೇವ್ರಿಗೆ ಇಷ್ಟ ಅನ್ನುವಂಥ ವಸ್ತುಗಳನ್ನು ಆ ಅಗ್ನಿಯಲ್ಲಿ ಹಾಕಿದರೆ, ಆ ಬೆಂಕಿಯಲ್ಲಿ ಹಾಕಿದರೆ ಅದನ್ನು ದೇವರಿಗೆ ತಲುಪಿಸ್ತಾನೆ ಅನ್ನೋಂಥದ್ದು ಅವರ ನಂಬಿಕೆ ಆಗಿತ್ತು. ಹಾಗಾಗಿ ಆಗಿನ ಕಾಲದಲ್ಲಿ ಯಜ್ಞಗಳು ಬೇಕಾದಷ್ಟು ನಡೀತಾ ಇತ್ತು ಅಂತ. ಇನ್ನು ಋಗ್ವೇದದ 2ನೇ ಸ್ಥಾನದಲ್ಲಿರುವಂಥ ದೇವರು ಅಗ್ನಿ ಅಂತ ತಿಳ್ಕೊಂಡ್ವಿ. ಇವರು ಪಾನೀಯಗಳು, ಡ್ರಿಂಕ್ಸು, ಈಗಾದರೆ ಬೇರೆ ಬೇರೆ ಡ್ರಿಂಕ್ಸ್ ಕುಡಿತೀವಲ್ವಾ, ಅದೇ ರೀತಿ ವೇದ ಕಾಲದಲ್ಲಿ ಡ್ರಿಂಕ್ಸ್ ಇತ್ತು. ಅದು ಸೋಮ ಮತ್ತು ಸುರ ಅನ್ನೋಂಥ ಡ್ರಿಂಕ್ಸ್ ಆಗಿತ್ತು. ಇನ್ನು ಋಗ್ವೇದದಲ್ಲಿ ಒಂದು ಯುದ್ಧದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅದನ್ನು ದಾಸರಜ್ಞ ಯುದ್ಧ ಅಂತ ಕರೀತಾರೆ. ದಾಸರಜ್ಞ ಯುದ್ಧ ಅಂತಂದ್ರೆ ಏನು? 10 ರಾಜರ ಒಂದು ಗುಂಪು ಒಂದು ರಾಜನ ವಿರುದ್ಧ ಯುದ್ಧ ಮಾಡೋಂಥದ್ದಕ್ಕೆ ದಾಸರಜ್ಞ ಯುದ್ಧ ಅಂತ ಕರೀತಾರೆ. ಇದು ಯಾವ ನದಿಯ ದಡದಲ್ಲಿ ನಡೆಯಿತು? ರಾವಿ ನದಿಯ ದಡದಲ್ಲಿ ನಡೆಯಿತು. ಈ ಯುದ್ಧದ ಬಗ್ಗೆ ಎಲ್ಲಿ ಮೆನ್ಷನ್ ಆಗಿದೆ? ಋಗ್ವೇದದ 7ನೇ ಮಂಡಲದಲ್ಲಿ ಮೆನ್ಷನ್ ಆಗಿದೆ. ಯಾರ್ಯಾರಿಗೆ ಯುದ್ಧ ನಡೀತು ಅಂದರೆ ಸುದಾಸ ಮತ್ತು ಪುರುಕುತ್ಸು ಅನ್ನೋಂಥವ್ರಿಗೆ. ಸುದಾಸನಿಗೆ ಗುರುವಾಗಿದ್ದಂಥವ್ರು ವಸಿಷ್ಠರು, ಪುರುಕುತ್ಸುಗೆ ಗುರುವಾಗಿದ್ದಂಥವರು ವಿಶ್ವಾಮಿತ್ರ ಪುರುಕುತ್ಸು 10 ರಾಜರ ಒಕ್ಕೂಟವಾಗಿತ್ತು. ಇವರು 10 ಜನ ಬಂದು ಸುದಾಸನ ವಿರುದ್ಧ ಯುದ್ಧ ಮಾಡಿದ್ರು ಸಹ ಈ 10 ರಾಜರು ಸೋಲ್ತಾರೆ ಅನ್ನೋಂಥದ್ದು. ನಂತರ ಋಗ್ವೇದ ಕಾಲದಲ್ಲಿ ಅತಿ ಪವಿತ್ರವಾದಂಥ ನದಿ ಯಾವುದು ಅಂದರೆ ಸರಸ್ವತಿ ನದಿ. ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಇಲ್ಲಿ 3 ನದಿಗಳು ಇಂಪಾರ್ಟೆಂಟು. ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಪ್ರಮುಖವಾದಂಥ ನದಿ ಸಿಂಧು ನದಿ. ಪೂರ್ವ ವೇದ ಕಾಲದಲ್ಲಿ ಪವಿತ್ರವಾದಂಥ ನದಿ ಸರಸ್ವತಿ. ಉತ್ತರ ವೇದಗಳ ಕಾಲದಲ್ಲಿ ಗಂಗಾ ನದಿ ಪವಿತ್ರವಾದಂಥ ನದಿ. ಈ ಕಾಲದಲ್ಲಿರುವಂಥ ಪ್ರಮುಖವಾದಂಥ ದೇವರು ಯಾರು ಅಂದರೆ ಪ್ರಜಾಪತಿ ಅನ್ನೋಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನು ಉತ್ತರ ವೈದಿಕ ಕಾಲದ ಜನರು ವಾಸ ಮಾಡ್ತಾ ಇದ್ದಂಥ ಸ್ಥಳ ಯಾವುದು ಅಂದರೆ ಗಂಗಾ ನದಿ ಬಯಲು ಅನ್ನೋಂಥದ್ದನ್ನು. ಅದನ್ನು ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು. ಇಲ್ಲಿ ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು ನೀವು. ಪೂರ್ವ ವೇದ ಕಾಲದಲ್ಲಿ ಪ್ರಜಾಪ್ರಭುತ್ವ ರಾಜ ಇರ್ತಾ ಇದ್ದ. ಉತ್ತರ ವೇದ ಕಾಲದಲ್ಲಿ ನಿರಂಕುಶಿತ ರಾಜ ಬರ್ತಾರೆ. ಇಲ್ಲಿ ಸಭಾ ಸಮಿತಿಗಳು ತಮ್ಮ ಪವರನ್ನು ಕಳ್ಕೊತವೆ. ರಾಜನನ್ನು ಆಯ್ಕೆ ಮಾಡೋದಾಗಿರಲಿ, ರಾಜನಿಗೆ ಸಲಹೆ ಕೊಡೋಂಥದ್ದಾಗಿರಲಿ, ಪವರ್ಸು ಇವ್ರಿಗೆ ಹೋಗ್ಬಿಡುತ್ತೆ ಉತ್ತರ ವೈದಿಕ ಕಾಲದಲ್ಲಿ. ಅದಕ್ಕೆ ಡಿವೈಡ್ ಮಾಡೋಂಥದ್ದು. ವೇದ ಕಾಲದಲ್ಲಿ ಇದ್ದಂಥದ್ದೇ ರೀತಿ ಬೇರೆ, ವೇದ ಕಾಲದಲ್ಲಿ ಬರುವಂಥ ವ್ಯತ್ಯಾಸಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸಾಕಷ್ಟು ಬದಲಾವಣೆ ಆಗತ್ತೆ ಅಂತ. ಇನ್ನು ಮನು ಅನ್ನೋಂಥವನು ಈ ಕಾಲದಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಅದು ಮನುಸ್ಮೃತಿ ಅಂತ ಕರಿತೀವಿ. ಇದು ಆಗಿನ ಕಾಲದಲ್ಲಿ ಇದ್ದಂಥ ಕಾನೂನುಗಳ ಗ್ರಂಥ ಆಗಿದೆ. ಅದರಲ್ಲಿ ಈತ ಏನು ಹೇಳ್ತಾರೆ? ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅಂತ ಹೇಳ್ತಾನೆ. ಅಂದರೆ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತ. ಯಾರು ಇದನ್ನು ಹೇಳಿದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದು, ಅಥವಾ ಹಿಂಗಂದ್ರೆ ಮೀನಿಂಗ್ ಏನು ಅಂತ ಕೇಳ್ಬೋದು. ನೆಕ್ಸ್ಟು ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾನೆ. ಅಂದರೆ ಎಲ್ಲಿ ಮಹಿಳೆ ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ತಾನೆ. ಅಂದರೆ ಒಬ್ಬ ವ್ಯಕ್ತಿ ಮಹಿಳೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತ ಹೇಳ್ತಾನೆ, ಮತ್ತು ಅದೇ ವ್ಯಕ್ತಿ ಸ್ತ್ರೀ ದೇವತೆ ಅಂತ ಹೇಳ್ತಾನೆ. ದೇವತೆಗಳು ನೆಲೆಸುವಂಥದ್ದಕ್ಕೆ ಆಕೆ ಕಾರಣ ಅಂತ ಹೇಳ್ತಾನೆ. ಇದನ್ನು ನಾವು ಗಮನಿಸಬೇಕು. ನಂತರ ಮನುಸ್ಮೃತಿಯ ಏನು ಹಿಂದೂ ಕಾನೂನು ಗ್ರಂಥ ಅನ್ನೋಂಥದ್ದು ನಾವು ತಿಳ್ಕೊಂಡಿರುವಂಥ ವಿಚಾರ ಆಗಿದೆ. ನಂತರ ಆಶ್ರಮ ಪದ್ಧತಿ ಅಂತ ಬರುತ್ತೆ. ಆಶ್ರಮ ಅಂದರೆ 4 ಆಶ್ರಮಗಳು. ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾವಿನವರೆಗೆ ಈ 4 ಹಂತಗಳನ್ನು ದಾಟ್ತಾನೆ. ಮೊದಲನೇದು ಬ್ರಹ್ಮಚರ್ಯ, ವಿವಾಹ ಆಗೋದಕ್ಕಿಂತ ಮುಂಚೆ. ವಿವಾಹ ಆದರೆ ಅವನನ್ನು ಗೃಹಸ್ಥ ಅಂತ ಕರೀತಾರೆ. ವಿವಾಹ ಆಗಿ ಮಕ್ಕಳಾದ ನಂತರ ಆತ ತನ್ನ ಧ್ಯಾನವನ್ನು ಮಾಡಲಿಕ್ಕೆ, ಜ್ಞಾನವನ್ನು ಪಡೆಯಲಿಕ್ಕೆ ಕಾಡಿನಲ್ಲಿ ಸಿಂಗಲ್ ಆಗಿ ಹೋಗಿ ವಾಸ ಮಾಡೋಂಥದ್ದಕ್ಕೆ ವಾನಪ್ರಸ್ಥ ಅಂತ ಕರೀತಾರೆ. ಅನಂತರ ಕಾಲದಲ್ಲಿ ಜ್ಞಾನ ಪಡ್ಕೊಂಡಾದ್ಮೇಲೆ ಆತ ಸನ್ಯಾಸವನ್ನು ಸ್ವೀಕರಿಸ್ತಾನೆ. ಅದು ಲಾಸ್ಟ್ ಸ್ಟೇಜು. ಇವುಗಳನ್ನು ಅನುಕ್ರಮ ಜೋಡಿಸಿ ಅಂತ ಕೇಳ್ಬೋದು. ಗೃಹಸ್ಥ ಅಂದರೆ ಏನು ಅಂತ ಕೇಳ್ಬೋದು. ಸನ್ಯಾಸ ಯಾವಾಗ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು 4 ವೇದಗಳು ಬರುತ್ತೆ. ಅದರಲ್ಲಿ ಮೊದಲನೇ ವೇದ ಋಗ್ವೇದ. ಇದನ್ನು ಅತ್ಯಂತ ಪ್ರಾಚೀನ ವೇದ ಅಥವಾ ಮೊದಲನೇ ವೇದ ಅಂತ ಕರೀತಾರೆ. ಇದರಲ್ಲಿ ಒಟ್ಟು 1028 ಶ್ಲೋಕಗಳಿದ್ದಾವೆ. ಇದರಲ್ಲಿ 10 ಮಂಡಲಗಳಿದ್ದಾವೆ. ಋಗ್ವೇದದ 3ನೇ ಭಾಗದಲ್ಲಿ ಗಾಯತ್ರಿ ಮಂತ್ರ ಬರುವಂಥದ್ದನ್ನು ಕಾಣ್ತೀವಿ. ಇದನ್ನು ಪ್ರಶ್ನೆ ಕೇಳ್ಬೋದು, ಗಾಯತ್ರಿ ಮಂತ್ರ ಎಲ್ಲಿ ಬರುತ್ತೆ, 3ನೇ ವೇದದಲ್ಲಿ ಯಾವ ಮಂತ್ರ ಬರುತ್ತೆ, ಇದನ್ನು ಕೇಳ್ಬೋದು. ಇನ್ನೂ ಮುಂದುವರೆದು ಏನು ಕೇಳ್ಬೋದು, ಗಾಯತ್ರಿ ಮಂತ್ರ ಅಂದರೆ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ಓಂ ಭೂರ್ಭುವಸ್ವಃ ಅಂತ ಬರ್ತದಲ್ಲ, ಅದೇ ಗಾಯತ್ರಿ ಮಂತ್ರ.
ನೆಕ್ಸ್ಟ್ ಇಲ್ಲಿ ಋಗ್ವೇದದಲ್ಲಿ ಮುಖ್ಯ ಅತಿ ಹೆಚ್ಚು ಬಳಸಿದಂಥ ಪದ ಓಂ ಅಂತ. ಎಷ್ಟು ಸರಿ ಬಳಕೆ ಮಾಡಿದ್ದಾರೆ ಅಂದರೆ 1028 ಸರಿ ಬಳಕೆ ಮಾಡಿದ್ದಾರೆ. ಋಗ್ವೇದದಲ್ಲಿ ಇರುವಂಥದ್ದು 1028 ಮಂತ್ರಗಳು. ಪ್ರತಿ ಮಂತ್ರವು ಓಂ ಅಂತ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಷ್ಟು ಮಂತ್ರ ಇದೆಯೋ ಅಷ್ಟು ಓಂಗಳು ಇದ್ದಾವೆ ಅನ್ನೋಂಥದ್ದು. ಈ ಮಂತ್ರಗಳನ್ನು ಹೇಳುವಂಥ ಅಥವಾ ಋಗ್ವೇದವನ್ನು ವ್ಯಾಖ್ಯಾನ ಮಾಡುವಂಥ ಪುರೋಹಿತನಿಗೆ ಹೋತ್ರಿ ಅಂತ ಕರೀತಾರೆ. ಇದನ್ನು ಪ್ರಶ್ನೆ ಕೇಳ್ಬೋದು, ಋಗ್ವೇದ ವ್ಯಾಖ್ಯಾನ ಮಾಡೋಂಥವನ್ನ ಅಥವಾ ಓದಂಥವ್ನಿಗೆ ಏನಂತಾರೆ ಅಂತ, ಅಥವಾ ಓದ್ತಿರಿ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳೋಂಥ ಸಾಧ್ಯತೆ ಇರುತ್ತೆ. ಇನ್ನು ಯಜುರ್ವೇದ, ಇದು 40 ಅಧ್ಯಾಯಗಳು, ಇದರಲ್ಲಿ 101 ಶಾಖೆಗಳಿದ್ದಾವೆ. ಇದನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅದರಲ್ಲಿ ಒಂದು ಕೃಷ್ಣ ಯಜುರ್ವೇದ, ಇನ್ನೊಂದು ಶುಕ್ಲ ಯಜುರ್ವೇದ ಅನ್ನೋಂಥದ್ದು. ನೆಕ್ಸ್ಟ್ ಇಲ್ಲೇನು ಬರುತ್ತೆ ಅಂದರೆ ಯಜುರ್ವೇದ ಯಜ್ಞಗಳನ್ನು, ಯಜುರ್ವೇದ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಜ್ಞಗಳನ್ನು ಹೇಗೆ ಮಾಡಬೇಕು, ಹೇಗೆ ಬೆಂಕಿ ಇದನ್ನು ಹೊತ್ತಿಸ್ಬೇಕು, ಅದರಲ್ಲಿ ಹೇಗೆ ನಾವು ಏನೇನೆಲ್ಲ ಇವುಗಳನ್ನು ಅಂಶಗಳನ್ನು ಹಾಕಬೇಕು, ಆ ದೇವರಿಗೆ ಹೇಗೆ ತಲುಪಿಸ್ತಾರೆ ಅನ್ನೋಂಥ ವಿಚಾರಗಳ ಬಗ್ಗೆ ಇದರಲ್ಲಿ ಮಾಹಿತಿ ನೀಡಲಿದೆ. ನಂತರ ಇದನ್ನು ವ್ಯಾಖ್ಯಾನ ಮಾಡಿದಂಥವ್ರು ಯಾರು ಅಂದರೆ ಅದ್ವೈರ್ಯ ಅನ್ನೋಂಥವ್ರು. ನೆಕ್ಸ್ಟು ಸಾಮವೇದ, ಇದು ಸಂಗೀತ ವೇದವನ್ನು ಅಂತ ಕರೀತಾರೆ. ಇದು ಸಂಗೀತದ ಬಗ್ಗೆ ತಿಳಿಸುವಂಥ ಪ್ರಪಂಚದ ಮೊದಲ ವೇದ. ಇದಕ್ಕೆ ಇನ್ನೂ ಒಂದು ಹೆಸರಿದೆ ಗಾನವೇದ ಅಂತ. ಇದರಲ್ಲಿ 99 ಶ್ಲೋಕಗಳಿದ್ದಾವೆ. 99, ಅದರಲ್ಲಿ ಸ್ಟಾರ್ಟಿಂಗಲ್ಲಿ 99 ಇತ್ತು, ಈಗ 1603 ಶ್ಲೋಕಗಳಿದ್ದಾವೆ. ಇದರಲ್ಲಿ 7 ಸ್ವರಗಳು, ಏನು ಸಪ್ತಸ್ವರಗಳು ಅಂತ ಯಾವ ವೇದದಲ್ಲಿ ಮೆನ್ಷನ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅದು ಸಂಗೀತ ವೇದದಲ್ಲಿ. ಇದನ್ನು ವ್ಯಾಖ್ಯಾನ ಮಾಡೋಂಥ ಪುರೋಹಿತನಿಗೆ, ಮುಖ್ಯ ಪುರೋಹಿತನಿಗೆ ಉದ್ಗೋತ್ರಿ ಅಂತ ಕರೀತಾರೆ. ನೆಕ್ಸ್ಟು ಅಥರ್ವಣ ವೇದ, ಇದರಲ್ಲಿ 730 ಶ್ಲೋಕಗಳಿದ್ದಾವೆ. ಅಥರ್ವ ಅಂದರೆ ಅದಕ್ಕೆ ಮೀನಿಂಗ್ ಏನಂದರೆ ಪವಿತ್ರವಾದಂಥ ಯಕ್ಷಿಣಿ ಅಂತ. ಇದರಲ್ಲಿ 20 ಕಾಂಡಗಳಿದ್ದಾವೆ. ಇದರಲ್ಲಿ 6000 ಮಂತ್ರಗಳು ಇದ್ದಾವೆ. ಈಗ ಪ್ರಸ್ತುತ ಈ ವೇದವು ಆರ್ಯರ ಯಂತ್ರ ಮಂತ್ರ ತಂತ್ರಗಳ ಇಂದ್ರಜಾಲಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರುವಂಥ ವೇದ ಯಾವುದು ಅಂದರೆ ಅಥರ್ವಣ ವೇದ. ಈ ಮೊದಲ ಏನು ಋಗ್ವೇದ, ಯಜುರ್ವೇದ, ಸಾಮವೇದವನ್ನು ಮೂಲ ವೇದಗಳು ಅಂತ ಕರೀತಾರೆ. ಅಥರ್ವಣ ವೇದವನ್ನು ಆರ್ಯೇತರ ವೇದ ಅಂತ ಕರೀತಾರೆ. ಇದು ಪ್ರಶ್ನೆ ಕೇಳ್ಬೋದು, ಆರ್ಯೇತರ ವೇದ ಅಂತ ಯಾವುದನ್ನು ಕರೀತಾರೆ ಅಂತಲೂ ಪ್ರಶ್ನೆಯನ್ನು ಕೇಳ್ಬೋದು. ಈ ಅಥರ್ವಣ ವೇದವನ್ನು ಓದುವಂಥವುಗಳನ್ನು ಇದು ಏನು ಅದರಲ್ಲಿ ಗೋತ್ರ ಅನ್ನೋಂಥ ಪದ ಬರುತ್ತೆ. ನಮ್ಮಲ್ಲಿ ಈಗ ಪ್ರತಿ ಕುಟುಂಬಕ್ಕೂ ಒಂದೊಂದು ಗೋತ್ರ ಇರುತ್ತೆ. ಆ ಗೋತ್ರಗಳ ಮೊದಲ ದಾಖಲೆ ಎಲ್ಲಿ ಸಿಗೋದು ಅಂದರೆ ನಮಗೆ ಅಥರ್ವಣ ವೇದದಲ್ಲಿ ಸಿಗೋವಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನು ವೇದಗಳಿಗೆ ಉಪವೇದಗಳು ಅಂತ ಕರೀತಾರೆ. ಈ ಉಪವೇದಗಳು ಅಂದರೆ ಏನಂದರೆ ವೇದಗಳನ್ನು ಡೈರೆಕ್ಟಾಗಿ ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಸಿಂಪ್ಲಿಫೈ ಮಾಡಿ ವ್ಯಾಖ್ಯಾನವನ್ನು ಮಾಡೋಂಥದ್ದೇ ಈ ಉಪವೇದಗಳು. ಅದರಲ್ಲಿ ಮೊದಲನೇದು ಆಯುರ್ವೇದ ಅನ್ನೋಂಥದ್ದು. ಇದು ಋಗ್ವೇದದ ಉಪವೇದ ಆಗಿದೆ. ಅಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಗ್ಗೆ ಇದನ್ನು ಈ ಕೃತಿಯಲ್ಲಿ ನೀಡಲಾಗಿದೆ. ಇದನ್ನು ಪ್ರಶ್ನೆ ಕೇಳ್ಬೋದು, ಯಾವ ವೇದದ ಉಪವೇದ ಆಯುರ್ವೇದ ಅಂತ, ಅಥವಾ ಋಗ್ವೇದದಲ್ಲಿ ಕಂಡುಬರುವಂಥದ್ದು ಆಯುರ್ವೇದ ಅನ್ನೋಂಥದ್ದನ್ನು ಪ್ರಶ್ನೆ ಕೇಳ್ಬೋದು. ಇನ್ನು ಶಿಲ್ಪವೇದ ಅಂತ ಬರುತ್ತೆ. ಇವರು ಶಿಲ್ಪಕಲೆಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಕೆತ್ತನೆ ಅದನ್ನು ಮೂರ್ತಿಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಶಿಲ್ಪವೇದ ಅನ್ನೋಂಥದ್ದು. ಉಪವೇದಗಳಲ್ಲಿ 2ನೇದು. 3ನೇ ವೇದ ಯಾವುದು ಅಂದರೆ ಗಂಧರ್ವ ವೇದ. ಇದೇನು ಹೇಳುತ್ತೆ, ಸಂಗೀತದಲ್ಲಿ ಬರುವಂಥ ಸ್ವರಗಳು, ಏರಿಳಿತಗಳು, ಹಾಡುಗಾರಿಕೆ ಅವುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. ಇನ್ನು ಧನುರ್ವೇದ ಅಂತ ಆಯುಧಗಳನ್ನು ತಯಾರಿ ಮಾಡುವಂಥದ್ದು, ಯುದ್ಧ ತಂತ್ರಗಳು, ಯುದ್ಧವನ್ನು ಮಾಡುವಂಥದ್ದು, ಯುದ್ಧದಲ್ಲಿ ಬಳಸುವಂಥ ಆಯುಧಗಳು, ಈ ವಿಚಾರಗಳ ಬಗ್ಗೆ ಧನುರ್ವೇದಗಳಲ್ಲಿ ತಿಳಿಸಲಾಗುತ್ತೆ. ಇವು 4 ಉಪವೇದಗಳಾಗಿದ್ದಾವೆ. ಇನ್ನು 6 ವೇದಾಂಗಗಳು ಅಂತ ಬರ್ತವೆ. ವೇದಾಂಗಗಳು ಎಷ್ಟಿದ್ದಾವೆ ಅಂತ ಕೇಳ್ಬೋದು, 6. ವೇದಗಳನ್ನು ಅರ್ಥೈಸ್ತದೆ, ಮೀನಿಂಗ್ ಹೇಳ್ತದೆ, ಅದರದ್ದು ಡೆಫಿನೇಷನ್ಸ್ಗೆ ಸಿಂಪ್ಲಿಫೈ ಮಾಡಿ ಅರ್ಥ ಹೇಳುವಂಥದ್ದನ್ನು ನಾವು ವೇದ ಅಂಗಗಳು ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ಶಿಕ್ಷಾ ಅಂತ ಬರುತ್ತೆ. ಆ ವೇದಗಳಲ್ಲಿ ಬರುವಂಥ ಮಂತ್ರಗಳನ್ನು ಯಾವ ಧ್ವನಿಯ ಮುಖಾಂತರ, ಧ್ವನಿಶಾಸ್ತ್ರ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ. ನಿರುಕ್ತ ಅಂದರೆ ಅಲ್ಲಿರುವಂಥ ಭಾಷೆದ ಬಗ್ಗೆ ತಿಳಿಸುತ್ತೆ. ವ್ಯಾಕರಣ ಅಂತಂದರೆ ಅದನ್ನು ವ್ಯವಸ್ಥಿತವಾಗಿ ಹೇಗೆ ಓದ್ಕೊಳ್ಬೇಕು ಅಂತ ತಿಳಿಸುತ್ತೆ. ಕಲ್ಪ ಅಂದರೆ ವೇದಗಳಲ್ಲಿ ಬರುವಂಥ ಸಂಸ್ಕಾರಗಳ ಬಗ್ಗೆ ತಿಳಿಸುತ್ತೆ. ಛಂದಸ್ಸು ಅಂದರೆ ಅದನ್ನು ಹೇಗೆಲ್ಲ ರಚನೆ ಆಗಿದೆ ಅನ್ನೋಂಥದ್ರ ಬಗ್ಗೆ, ಅಲಂಕಾರಗಳ ಬಗ್ಗೆ ಮಾಹಿತಿ ತಿಳಿಸುತ್ತೆ. ಜ್ಯೋತಿಷ್ಯ ಅನ್ನೋಂಥದ್ದು ಮುಂದಿನ ಭವಿಷ್ಯದ ಬಗ್ಗೆ ವೇದಗಳಲ್ಲಿ ಏನು ಮಾಹಿತಿ ಅನ್ನೋಂಥದ್ದನ್ನು ತಿಳಿಸುತ್ತೆ. ಇವು 6 ವೇದಾಂಗಗಳು. ಇನ್ನು ಷಡ್ ದರ್ಶನಗಳು ಅಂತ ಬರ್ತವೆ, ಅಂದರೆ 6 ದರ್ಶನಗಳು ಅಂತ. ಈ 6 ದರ್ಶನಗಳು ಏನಕ್ಕೆ ಬೇಕು, ವೇದಗಳ ಕಾಲದಲ್ಲಿ ಬರ್ತವೆ ಇವು. ನಾವು ಮೋಕ್ಷವನ್ನು ಪಡೀಲಿಕ್ಕೆ ಈ 6 ದರ್ಶನಗಳು ಬೇಕು ಅಂತ. ಅದರಲ್ಲಿ ಮೊದಲನೇ ಅವನು ಗೌತಮ ಅಂತ ಬರ್ತಾನೆ. ಗೌತಮ, ಬುದ್ಧ ಬೇರೆ, ಗೌತಮ ಬೇರೆ, ಚೆನ್ನಾಗಿ ನೆನಪಿರಲಿ. ಗೌತಮ ಅನ್ನೋಂಥವನು ನ್ಯಾಯ ದರ್ಶನದ ಬಗ್ಗೆ ಹೇಳ್ತಾನೆ. ಪತಂಜಲಿ ಅನ್ನೋಂಥವನು ಯೋಗ ದರ್ಶನದ ಬಗ್ಗೆ ಹೇಳ್ತಾನೆ. ಕಪಿಲ ಅನ್ನೋಂಥವನು ಸಾಂಖ್ಯಶಾಸ್ತ್ರದ ಬಗ್ಗೆ ಹೇಳ್ತಾನೆ. ಕಣಾದ ಅನ್ನೋಂಥವನು ವೈಶೇಷಿಕ ಧರ್ಮದ ಬಗ್ಗೆ ಹೇಳ್ತಾನೆ. ಜೈಮಿನಿ ಅನ್ನೋಂಥವನು ಪೂರ್ವ ಮೀಮಾಂಸೆ, ಬಾದಾರಾಯಣ ಅನ್ನೋಂಥವನು ಉತ್ತರ ಮೀಮಾಂಸೆ ಬಗ್ಗೆ ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಪೂರ್ವ ಮೀಮಾಂಸೆ ಇವರಲ್ಲಿ ಯಾರು ಹೇಳಿದರು ಅಂತ ಕೇಳ್ಬೋದು. ಪತಂಜಲಿ ಯಾವ ದರ್ಶನವನ್ನು ಹೇಳಿದ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಬ್ರಾಹ್ಮಣಕಗಳು ಅಂತ ಬರ್ತದೆ.
ಪದ್ಯ ರೂಪದಲ್ಲಿರುವಂಥ ವೇದಗಳನ್ನು ಗದ್ಯ ರೂಪದಲ್ಲಿ ಬರೆದಿರುವಂಥದ್ದಕ್ಕೆ ಬ್ರಾಹ್ಮಣಕಗಳು ಅಂತ ಕರೀತಾರೆ. ವೇದಗಳನ್ನು ಗದ್ಯ ರೂಪದಲ್ಲಿ ತಿಳಿಸುವಂಥವು ಇವು. ಯಜ್ಞ ಯಾಗಾದಿಗಳ ಬಗ್ಗೆ ವಿಷಯವನ್ನು ವಿಶ್ಲೇಷಣೆ ಮಾಡಿ ಹೇಳ್ತವೆ. ಇವ್ರ ಕಾಲದಲ್ಲಿ ವ್ರೀಹಿ ಅಂತ ಕರೀತಾ ಇದ್ರು. ಹಂಗಂದ್ರೆ ವೇದ ಕಾಲದಲ್ಲಿ ವ್ರೀಹಿ ಅಂದರೆ ಭತ್ತ ಅಂತ, ಮ್ಲೇಚ ಅಂದರೆ ಗೋಧಿ ಅಂತ. ಇದನ್ನು ಪ್ರಶ್ನೆ ಕೇಳ್ಬೋದು. ಗೋಧಿಗೆ ಏನಂತ ಇದ್ರು ಅಥವಾ ವ್ರೀಹಿ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ನಂತರ ವೇದಗಳು ಬ್ರಾಹ್ಮಣಕಗಳು ಇದಾವಲ್ವಾ, ಅದರಲ್ಲಿ ಋಗ್ವೇದಕ್ಕೆ ಇರುವಂಥ ಬ್ರಾಹ್ಮಣಕ ಯಾವುದು ಅಂದರೆ ಐತೇರಿಯ, ಕೌಶಿತರೆ ಅಂತ. ಇವೆರಡನ್ನ ಪ್ರಶ್ನೆಯನ್ನು ಕೇಳ್ಬೋದು. ಏನು ಕೌಶಿತರೆ ಯಾವುದರ ಒಂದು ಬ್ರಾಹ್ಮಣಕ ಅಂತ ಕೇಳ್ಬೋದು, ಅಥವಾ ಋಗ್ವೇದದ ಬ್ರಾಹ್ಮಣಕ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ಸಾಮವೇದಕ್ಕೆ ಪಂಚವಿಷ ಜೈಮಿನಿ ಅನ್ನೋಂಥದ್ದು, ಯಜುರ್ವೇದಕ್ಕೆ ತೈತರಿಯ ಶತಪಥ ಅನ್ನೋಂಥದ್ದು, ಅಥರ್ವಣಕ್ಕೆ ಗೋಪಥ ಅನ್ನೋವಂಥದ್ದು ಬ್ರಾಹ್ಮಣಕಗಳು ಆಗಿದ್ದಾವೆ. ಇನ್ನು ಉಪನಿಷತ್ತು ಅಂದರೆ ಏನಂದರೆ ಮೀನಿಂಗ್ ಏನಂದರೆ ಗುರುವಿನ ಬಳಿ ಕುಳಿತುಕೋ ಅಥವಾ ಗುರುವಿನ ಬಳಿ ಕುಳಿತುಕೊಂಡು ಕಲ್ತ್ಕೊಳ್ಳೋದಕ್ಕೆ ಉಪನಿಷತ್ ಅಂತ ಕರೀತಾರೆ. ಉಪನಿಷತ್ತುಗಳನ್ನು ಹಿಂದೂ ಧರ್ಮದ ಸಾರ, ಹಿಂದೂ ಧರ್ಮದ ಕಷಾಯ, ಹಿಂದೂ ಧರ್ಮದ ಕೆನೆ ಅಂತ ಕರೀತಾರೆ. ಯಾಕೆ ಅಂತಂದರೆ ಇವು ಪ್ರಮುಖವಾಗಿ 108 ಉಪನಿಷತ್ತುಗಳಿದ್ದಾವೆ. ಇದರಲ್ಲಿ ಏನಾಗಿದೆ ಅಂದರೆ ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು, ಜನ್ಮ ಅಂದರೆ ಏನು, ಪುನರ್ಜನ್ಮ ಅಂದರೆ ಏನು, ಸುಖ ಯಾಕೆ ಬರುತ್ತೆ, ದುಃಖ ಯಾಕೆ ಬರುತ್ತೆ, ಇವುಗಳನ್ನು ಪಡೆದುಕೊಳ್ಳೋದು ಹೇಗೆ, ಇವುಗಳಲ್ಲಿ ಆಧ್ಯಾತ್ಮದಲ್ಲಿ ಸಾಧನೆ ಮಾಡೋದು ಹೇಗೆ, ಈ ವಿಚಾರಗಳ ಕುರಿತು ಕ್ರಿಸ್ತ ಪೂರ್ವದಲ್ಲೇ ಭಾರತದ ಒಂದು ಸಂಸ್ಕೃತಿಯಲ್ಲಿ ಚರ್ಚೆಗಳು ನಡೆದಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಸತ್ಯಮೇವ ಜಯತೆ, ಯಾವತ್ತಿಗಿದ್ರೂ ಸತ್ಯ ಗೆದ್ದೇ ಗೆಲ್ಲತ್ತೆ ಅಂತ ಹೇಳೋದು ಉಪನಿಷತ್ತು. ಆ ಉಪನಿಷತ್ತು ಯಾವುದಂದ್ರೆ ಮುಂಡೂಕ ಉಪನಿಷತ್ತು. ಸತ್ಯಮೇವ ಜಯತೆ ಅನ್ನೋಂಥದ್ದು ಅಶೋಕನ ಒಂದು ಚಿಹ್ನೆಯಲ್ಲಿ ಕೆಳಗಡೆ ಕಂಡು ಬರುವಂಥದ್ದನ್ನು ನೀವು ಗಮನಿಸ್ಬೋದಾಗಿದೆ. ಇನ್ನು ಮಹಾಕಾವ್ಯಗಳು ಬರ್ತವೆ. ಪ್ರಪಂಚದ ಮೊದಲ ಮಹಾಕಾವ್ಯ ಅಂದರೆ ಅದು ರಾಮಾಯಣ. ಅದನ್ನು ಬರೆದಂಥವರು ವಾಲ್ಮೀಕಿ. ಯಾರ ಕಾಲದಲ್ಲಿ ಅಂದರೆ ಗುಪ್ತರ ಕಾಲದಲ್ಲಿ ಬರೀಲಾಗತ್ತೆ. ಮೂಲತಃ ಇದರಲ್ಲಿ 800 ಶ್ಲೋಕಗಳಿದ್ವು. ಈಗ ಅದಕ್ಕೆ ಆ್ಯಡ್ ಮಾಡಿ 24,000 ಶ್ಲೋಕಗಳು ಆಗಿದ್ದಾವೆ. ತ್ರೇತಾಯುಗದಲ್ಲಿ ಈ ಒಂದು ರಾಮಾಯಣ ಕಥೆ ನಡೆಯುತ್ತೆ. ರಾಮ ಇದ್ದಂಥ ಕಾಲ ಯಾವುದು ಅಂತ ಕೇಳ್ಬೋದು, ತ್ರೇತಾಯುಗ. ಅಥವಾ ರಾಮನ ತ್ರೇತಾಯುಗದಲ್ಲಿ ಯಾವ ದೇವರಿದ್ರು ಅಂತಲೂ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ರಾಮಾಯಣದ ಭಾಗಗಳನ್ನು ಕಾಂಡಗಳು ಅಂತ ಕರೀತಾರೆ. ಅತ್ಯಂತ ಪುರಾತನ ಕಾವ್ಯ ಈ ರಾಮಾಯಣ ಆಗಿದೆ. ಕಿಷ್ಕಿಂಧ ಕಾಂಡ ಅನ್ನೋಂಥದ್ದು ಅದರಲ್ಲಿ ಒಂದು ಪ್ರಮುಖವಾದಂಥ ಕಾಂಡ, ಹನುಮಂತನ ಬಗ್ಗೆ ತಿಳಿಸುವಂಥದ್ದು. ನಂತರ ಮಹಾಭಾರತ, ಇದನ್ನು ರಚನೆ ಮಾಡಿದಂಥವರು ವ್ಯಾಸ ಮಹರ್ಷಿ. ಇದಕ್ಕೆ ಮೂಲವಾಗಿ ಹೆಸರು ಬೇರೆ ಇತ್ತು, ಜಯ ಸಂಹಿತೆ ಅಂತ. ಈಗ ನಾವು ಮಹಾಭಾರತ ಅಂತ ಕರಿತಾ ಇದ್ದೀವಿ. ಮಹಾಭಾರತವನ್ನು ಪರ್ವಗಳು ಅಂತ ಡಿವೈಡ್ ಮಾಡಿದ್ದಾರೆ. ಆ ಪರ್ವಗಳು 18 ಪರ್ವಗಳಿದೆ. ಮಹಾಭಾರತದಲ್ಲಿ ಎಷ್ಟು ಪರ್ವ ಇದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅದರಲ್ಲಿ 18 ಪರ್ವಗಳಲ್ಲಿ ಅತಿ ದೊಡ್ಡ ಪರ್ವ ಯಾವುದು ಅಂದರೆ ಭೀಷ್ಮ ಪರ್ವ. ಇನ್ನು ಭಗವದ್ಗೀತೆಯು ಮಹಾಭಾರತದ ಒಂದು ಭಾಗನ ಅಲ್ವಾ ಅಂತ ಕೇಳ್ತಾರೆ. ಮಹಾಭಾರತದ ಒಂದು ಭಾಗನೇ ಅದು. ಈ ಭಗವದ್ಗೀತೆ ಏನಂಥದ್ದು 18 ಪರ್ವಗಳಲ್ಲಿ ಯಾವ ಪರ್ವದಲ್ಲಿ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಅದು ಭೀಷ್ಮ ಪರ್ವದಲ್ಲಿ ಬರುತ್ತೆ. ಭೀಷ್ಮ ಅಂದರೆ ಭೀಷ್ಮನನ್ನು ಈ ಥರ ಏನು ಬಾಣಗಳ ಮೇಲೆ ಆತ ಒಂದು ಪುಣ್ಯ ದಿವಸ ಮರಣ ಹೊಂದಬೇಕು ಅನ್ನೋ ಕಾರಣಕ್ಕೆ, ಸ್ವರ್ಗಕ್ಕೆ ಹೋಗುವಂಥ ದಿವಸ ಮರಣ ಹೊಂದಬೇಕು ಅನ್ನೋ ಕಾರಣಕ್ಕೆ ತನ್ನ ಆಯಸ್ಸು ತೀರುವವರೆಗೆ ಈ ಥರದ ಬಿಲ್ಲುಗಳ ಒಂದು ಇದರ ಮೇಲೆ ಮಂಚವನ್ನು ಮಾಡಿಕೊಂಡಂಥ ಬಿಲ್ಲುಗಳ ಮೇಲೆ ಮಲಗುವಂಥದ್ದನ್ನು ನಾವು ಗಮನಿಸ್ಬೋದು. ಅದು ಈ ಭೀಷ್ಮ ಪರ್ವದಲ್ಲಿ ಬರುವಂಥದ್ದು. ಈ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದ್ದಾವೆ, 700 ಶ್ಲೋಕಗಳಿದ್ದಾವೆ. ಭಗವದ್ಗೀತೆಯನ್ನು ಪಂಚಮ ವೇದ ಅಂತ ಕರೀತಾರೆ. ಎಲ್ಲಿ ಬೋಧನೆ ಮಾಡ್ದ ಈ ವೇದವನ್ನು ಅಂತಂದರೆ ಕುರುಕ್ಷೇತ್ರ ಅನ್ನೋಂಥ ಯುದ್ಧ ಭೂಮಿಯಲ್ಲಿ. ಯಾರು ಬೋಧನೆ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ಬೋದು, ಕೃಷ್ಣ. ಯಾರಿಗೆ ಬೋಧನೆ ಮಾಡ್ದ ಅಂತ ಕೇಳ್ಬೋದು, ಅರ್ಜುನನಿಗೆ. ಯಾಕೆ ಬೋಧನೆ ಮಾಡ್ದ ಅಂತ ಕೇಳ್ಬೋದು, ಯಾಕೆ ಅಂದರೆ ನನ್ನ ನೆಂಟರಿಷ್ಟರನ್ನು ನಾನು ಕೊಲ್ಲೋದಿಲ್ಲ, ಯುದ್ಧ ಮಾಡೋದಿಲ್ಲ ಅಂತಂದ್ಬಿಟ್ಟು ಅರ್ಜುನ ಹಿಂದೆಗೆದಾಗ ಕೃಷ್ಣ ಇಲ್ಲ, ನೀನು ನಿಮಿತ್ತ ಮಾತ್ರ, ಈಗಾಗಲೇ ಅದು ನಿರ್ಧಾರ ಆಗಿದೆ, ನಿನ್ನ ಮೇಲಿರುವಂಥ ಒಂದು ದೈವಶಕ್ತಿ ಅದೆಲ್ಲವನ್ನು ಲಿಖಿತ ಮಾಡಿ ಆಗಿದೆ, ನೀನು ನಿಮಿತ್ತ ಮಾತ್ರ, ಈ ಪಾಪ ನಿನಗೆ ಅಂಟೋದಿಲ್ಲ, ನೀನು ಯುದ್ಧ ಮಾಡಬೇಕು, ಧರ್ಮ ಜಯಿಸಬೇಕು ಅಂತ ಬೋಧನೆ ಮಾಡೋಂಥದ್ದೇ ಭಗವದ್ಗೀತೆ ಆಗಿದೆ ಅಂತ. ಇನ್ನು ಸ್ಮೃತಿಗಳು ಅಂತ ಬರ್ತವೆ. ಇದರಲ್ಲಿ ಒಟ್ಟು 3 ಸ್ಮೃತಿಗಳಿದ್ದಾವೆ. ಆ ಸ್ಮೃತಿಗಳಲ್ಲಿ ಏನೇನಿದೆಯಪ್ಪ ಅಂದರೆ ವೇದಗಳ ಕಾಲಕ್ಕೆ ಸಂಬಂಧಪಟ್ಟಂಥ ರಾಜಕೀಯ ವಿಚಾರಗಳು, ಸಾಮಾಜಿಕ ವಿಚಾರಗಳು, ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಲಾಗಿದೆ. ಇವುಗಳನ್ನು ಕಾನೂನು ಗ್ರಂಥಗಳು ಅಂತಲೂ ಸಹ ಕರೀತಾರೆ. ಯಾಕೆಂದರೆ ಈ ಆಗಿನ ಕಾಲದಲ್ಲಿ ಅಲಿಖಿತ ಸಂವಿಧಾನಗಳು ಇತ್ತು, ಇವರು ಅದನ್ನು ಲಿಖಿತ ರೂಪಕ್ಕೆ ತರ್ತಾರೆ. ಇದನ್ನು ಆಗಿನ ಕಾಲದಲ್ಲಿ ಫಾಲೋ ಮಾಡ್ತಾ ಇರ್ತಾರೆ. ಸ್ಮೃತಿಗಳು ಅಂದರೆ ಕಾನೂನುಗಳು ಅನ್ನೋಂಥದ್ದು. ನಾರದ ಸ್ಮೃತಿ, ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ. ಸ್ಮೃತಿಯಲ್ಲಿದ್ದನ್ನು ಇವರು ಬರೆದಿಟ್ಟಿದ್ದು, ನೆನಪಿನಲ್ಲಿಟ್ಟಿದ್ದನ್ನು ಇವರು ಬರೆದಿಟ್ಟಿರುವಂಥದ್ದು.
ಇನ್ನು ಪುರಾಣಗಳು ಎಷ್ಟಿದ್ದಾವೆ ಅಂತ ಕೇಳ್ತಾರೆ, 18 ಪುರಾಣಗಳಿದ್ದಾವೆ. ಅದು ಇಂಪಾರ್ಟೆಂಟು. ಅದರಲ್ಲಿ ಒಂದನೇದು ಶಿವಪುರಾಣ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ಇನ್ನು ಉಳಿಕೆ ಪುರಾಣಗಳು ನಿಮಗೆ ಅಷ್ಟು ಬೇಕಾಗಿಲ್ಲ. ಹೆಚ್ಚಿನ ಮಾಹಿತಿ ಬೇಕಾದಂಥವ್ರು ಸ್ಲೈಡಲ್ಲಿ ಇದನ್ನು ಓದಿಕೊಳ್ಬೋದು. ಇನ್ನು ವಿವಾಹದ್ದು ಏನು ವೇದಗಳ ಕಾಲದಲ್ಲಿ ಬರುವಂಥ ವಿವಾಹದ ಪ್ರಕಾರಗಳು, ಅದರಲ್ಲಿ ಒಂದನೇದು ಬ್ರಹ್ಮ ವಿವಾಹ. ಒಟ್ಟು 8 ರೀತಿಯ ವಿವಾಹ ಪ್ರಕಾರಗಳಿದ್ದವು. ಅದರಲ್ಲಿ ವೆರೈಟಿ ಯಾವ್ಯಾವ ರೀತಿ ವಿವಾಹಗಳಿತ್ತು ಅಂತ. ಬ್ರಹ್ಮ ವಿವಾಹ ಅಂತ ಇದು ಪ್ರಶ್ನೆ ಕೇಳ್ತಾರೆ, ಎಷ್ಟು ವಿವಾಹಗಳಿತ್ತು, ದೈವ ವಿವಾಹ ಅಂದರೆ ಏನು, ಪ್ರಜಾಪತಿ ವಿವಾಹ ಅಂದರೆ ಏನು, ಅಥವಾ ವರದಕ್ಷಿಣೆ ಪಡೆದು ಆಗುವಂಥ ವಿವಾಹಕ್ಕೆ ಏನಂತ ಕರೀತಾರೆ, ಈ ಥರದ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಬ್ರಹ್ಮ ವಿವಾಹ ಅಂದರೆ ಸೂಕ್ತ ವರದಕ್ಷಿಣೆ ಪಡೆದು ಆಗುವಂಥ ವಿವಾಹ. ದೈವ ವಿವಾಹ ಅಂದರೆ ಪುರೋಹಿತನಿಗೆ ಹೆಣ್ಣನ್ನು ಕೊಟ್ಟು ಆಗುವಂಥ ವಿವಾಹ. ಪ್ರಜಾಪತ್ಯ ವಿವಾಹ ಅಂದರೆ ಸ್ತ್ರೀ ಪುರುಷರಿಬ್ಬರೂ ಸೇರಿ ಪವಿತ್ರ ಕಾರ್ಯಕ್ಕಾಗಿ ಏನು ತಮ್ಮ ಸಂತತಿಯನ್ನು ಮುಂದುವರಿಸೋದಕ್ಕೋಸ್ಕರ ಆಗುವಂಥ ವಿವಾಹ ಪ್ರಜಾಪತ್ಯ ವಿವಾಹ. ಇದು ಆದರ್ಶ ವಿವಾಹ ಅಂತ ಕರೀತಾರೆ. ಇನ್ನು ಗಂಧರ್ವ ವಿವಾಹ ಅಂದರೆ ಪ್ರೇಮ ವಿವಾಹ. ಆಗಿನ ಕಾಲದಲ್ಲೂ ಸಹ ಲವ್ ಮ್ಯಾರೇಜಸ್ ಇತ್ತು ಅನ್ನೋಂಥದ್ದು ಇಲ್ಲಿ ಸೂಚನೆಯನ್ನು ನೀಡುತ್ತೆ. ಇನ್ನು ಅರಸ ವಿವಾಹ ಅಂತ ಕರೀತಾರೆ. ವರದಕ್ಷಿಣೆಯಲ್ಲಿ ಒಂದು ಜೊತೆ ಅಂದರೆ ಹೆಣ್ಣಿನ ಜೊತೆಗೆ ಒಂದು ಆಕಳನ್ನು ಕೊಟ್ಟು ವಿವಾಹ ಮಾಡಿಕೊಡೋದಕ್ಕೆ ಅರಸ ವಿವಾಹ ಅಂತ ಕರೀತಾರೆ. ಅಸುರ ವಿವಾಹ ಅಂದರೆ ಕನ್ಯೆಯನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ವಿವಾಹವಾಗುವಂಥದ್ದು ಅಸುರ ವಿವಾಹ. ರಾಕ್ಷಸ ವಿವಾಹ ಅಂತಾರೆ, ಕನ್ಯೆಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಎತ್ತಾಕೊಂಡೋಗಿ ಮದುವೆ ಮಾಡ್ಕೊಳ್ಳೋದು ಅಂತಾರಲ್ಲ, ಅದು ರಾಕ್ಷಸ ವಿವಾಹ. ಇನ್ನು ಅತ್ಯಾಚಾರ ಮಾಡಿ ಮದುವೆ ಮಾಡ್ಕೊಳ್ಳೋಂಥದ್ದಕ್ಕೆ ಪೈಶಾಚಿಕ ವಿವಾಹ ಅಂತ ಕರೀತಾ ಇದ್ರು ವೇದಗಳ ಕಾಲದಲ್ಲಿ. ಇನ್ನು ವೇದಗಳ ಕಾಲದಲ್ಲಿ 4 ವರ್ಣಗಳು ಅಂತ ಆವಾಗಲೇ ತಿಳ್ಕೊಂಡ್ವಿ. ಈ 4 ವರ್ಣಗಳು ಹೇಗಾಯಿತು ಅಂತ ಪುರುಷ ಸೂಕ್ತದಲ್ಲಿ ಹೇಳಿದೆ ಅಂದರೆ, ಬ್ರಾಹ್ಮಣ ಅನ್ನೋಂಥವನು ಬಾಯಿಯಲ್ಲಿ ಹುಟ್ಟಿದ, ಕ್ಷತ್ರಿಯ ಅನ್ನೋಂಥವನು ಭುಜಗಳಿಂದ ಹುಟ್ಟಿದ, ವೈಶ್ಯ ಅನ್ನೋಂಥವನು ತೊಡೆಯಿಂದ ಹುಟ್ಟಿದ, ಶೂದ್ರ ಅನ್ನೋಂಥವನು ಪಾದಗಳಿಂದ ಹುಟ್ಟಿದ ಅಂತ ಹೇಳಲಾಗತ್ತೆ. 4 ಆಶ್ರಮಗಳು ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಇದರಲ್ಲಿ ಪ್ರಮುಖವಾಗಿ ಪ್ರತಿ ಆಶ್ರಮ 25 ವರ್ಷ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಬ್ರಹ್ಮಚರ್ಯ 25 ವರ್ಷ, ಅನಂತರ ಗೃಹಸ್ಥ 50ನೇ ವರ್ಷಕ್ಕೆ, ವಾನಪ್ರಸ್ಥ 75ನೇ ವರ್ಷಕ್ಕೆ, ಸನ್ಯಾಸ 100ನೇ ವರ್ಷಕ್ಕೆ ಮುಗಿದೋಗುತ್ತೆ. ಈ ರೀತಿಯಾದಂಥ ಒಂದು ಇದು ಕಂಡುಬರುತ್ತೆ. ಈ ಮಾಹಿತಿಯನ್ನು ಕೊಡುವಂಥದ್ದು ಜಬಲ ಅನ್ನುವಂಥ ಒಂದು ಉಪನಿಷತ್ತು. ಇನ್ನು ಪುರುಷಾರ್ಥಗಳಿದ್ದಾವೆ, 4 ಪುರುಷಾರ್ಥಗಳು. ಅವು ಒಂದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಪುರುಷಾರ್ಥಗಳು ಯಾವುವು ಅಂತ ಪ್ರಶ್ನೆ ಕೇಳ್ಬೋದು. ಇವುಗಳಲ್ಲಿ ಯಾವುದು ಪುರುಷಾರ್ಥ ಅಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಯುಗಗಳು ಬರ್ತಾವಲ್ವಾ, ಆ ಯುಗಗಳನ್ನು ಅನುಕ್ರಮ ಜೋಡಿಸಿ ಅಂತ ಪ್ರಶ್ನೆ ಕೇಳ್ಬೋದು. ರಾಮನಿಗಿಂತ ಮುಂಚೆ ಬರುವಂಥದ್ದು ಕೃತಯುಗ, ರಾಮ ಬರುವಂಥದ್ದು ತ್ರೇತಾಯುಗ, ಕೃಷ್ಣ ಬರುವಂಥದ್ದು ದ್ವಾಪರ ಯುಗ, ಲಾಸ್ಟಿಗೆ ಬರುವಂಥದ್ದು ಕಲಿಯುಗ. ಇವುಗಳನ್ನು ಅನುಕ್ರಮ ಕೇಳ್ಬೋದು. ಅಥವಾ ಕೃಷ್ಣ ಯಾವ ಯುಗದಲ್ಲಿ ಬರ್ತಾನೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಹೊಸ ಮತಗಳ ಉದಯ. ಹೊಸ ಮತ ಅಂದರೆ ಧರ್ಮಗಳು, ಹೊಸದಾಗಿ ಈಗಾಗಲೇ ಇದ್ದಂಥ ಧರ್ಮವನ್ನು ಬಿಟ್ಟು ಹೊಸದಾಗಿ ಹುಟ್ಟಿದಂಥ ಧರ್ಮಗಳು. ಯಾವ ಕಾಲದಲ್ಲಿ? ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಎಲ್ಲಿ ಹುಟ್ಟಿದುವೋ? ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ನಾನಾ ಕಡೆ ಆ ಕಾಲಕ್ಕೆ ಹೊಸ ಧರ್ಮಗಳು ಹುಟ್ಟಿಕೊಂಡವು ಅಂತ. ಭಾರತದಲ್ಲಿ ಹುಟ್ಟಿಕೊಂಡಂಥ ಧರ್ಮಗಳು ಯಾವುದು ಆ ಕಾಲದಲ್ಲಿ ಅಂದರೆ ಜೈನ ಮತ್ತು ಬೌದ್ಧ ಧರ್ಮಗಳು. ಹೊಸ ಧರ್ಮಗಳು ಯಾವಾಗ ಉದಯ ಆಯಿತು ಅಂತ ಕೇಳ್ಬೋದು. ಭಾರತದಲ್ಲಿ ಆದಂಥ ಹೊಸ ಧರ್ಮಗಳು ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಇವರ ಚಿಹ್ನೆ ಸ್ವಸ್ತಿಕ್ ಮತ್ತು ಅಭಯ ಹಸ್ತ, ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಇವರು ಪೂಜಾ ಸ್ಥಳಕ್ಕೆ ಬಸದಿ ಅಂತ ಕರೀತಾರೆ. ಇನ್ನು ಇವರ ಇದಕ್ಕೆ ಏನು ಇದು ಮಾಡೋದಕ್ಕೆ ಆರಾಧನೆ ಮಾಡೋಂಥದ್ದು ಉಳ್ಕೊಳ್ಳೋಂಥದ್ದಕ್ಕೆ ಚೈತ್ಯಾಲಯಗಳು ಅಂತ ಕರೀತಾರೆ ಜೈನ ಧರ್ಮದಲ್ಲಿ. ಈ ಜೈನ ಧರ್ಮದ ಸ್ಥಾಪಕ ಅಂತ ಕರೆದ್ರೆ ಋಷಭನಾಥ. ಇಲ್ಲಿ ಹೆಂಗೆ ಅಂದರೆ, ಒಬ್ಬ MLA ಈಗ ಏನು ನಾವು ಮುಖ್ಯಮಂತ್ರಿ ಅಂತೀವಿ, ಈ 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ, ನೆಕ್ಸ್ಟ್ ಇನ್ನೊಬ್ಬ ಮುಖ್ಯಮಂತ್ರಿ ಆ ಥರ ಬರ್ತಾ ಇರ್ತಾರಲ್ವಾ. ಹಾಗೆ ತೀರ್ಥಂಕರರಲ್ಲೂ ಸಹ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ. ಫಸ್ಟ್ ಬರೋಂಥವನು ಋಷಭನಾಥ. ಎಂಡ್ ಆಗಿರೋಂಥದ್ದು ಎಲ್ಲಿಗೆ ಅಂದರೆ 24 ತೀರ್ಥಂಕರರ ಕಾಲಕ್ಕೆ ಎಂಡ್ ಆಗಿದೆ ಅಂತ. ಜೈನ ಧರ್ಮದ ಸ್ಥಾಪಕ ಅಂದರೆ ಋಷಭನಾಥ. ಈತನನ್ನು ಮೊದಲನೇ ತೀರ್ಥಂಕರ ಅಂತ ಕರೀತಾರೆ. ಆ ಧರ್ಮದಲ್ಲಿ ಈತನಿಗೆ ಸೂಚಿಸುವಂಥ ಸಿಂಬಲ್ ಏನಪ್ಪ ಅಂದರೆ ಎತ್ತು, ಗೂಳಿಯನ್ನು ಆ ಜೈನ ಧರ್ಮದ ಮೊದಲನೇ ತೀರ್ಥಂಕರನ ಸಿಂಬಲ್ ಆಗಿ ಸೂಚಿಸ್ತಾರೆ. ಎತ್ತು ಯಾರ ಸಿಂಬಲ್ಲು ಅಂತ ಕೇಳ್ಬಿಟ್ಟು ಆಪ್ಷನ್ ಕೊಡ್ಬೋದು, ಅಥವಾ ಋಷಭನಾಥನ ಸಿಂಬಲ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಅಂತ. ಹಸು ಅಂತ ಕೊಟ್ಬಿಡ್ತಾರೆ, ಕನ್ಫ್ಯೂಷನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು 2ನೇ ತೀರ್ಥಂಕರ ಅನ್ನೋಂಥವನು ಅಜಿತನಾಥ ಅಂತ. ಆತನನ್ನು ಸೂಚಿಸಬೇಕಾದಾಗ ಆನೆ ಅಥವಾ ಗಜದ ಸಿಂಬಲ್ಲಿಂದ ಸೂಚಿಸ್ತಾರೆ. ಇನ್ನು 23ನೇ ತೀರ್ಥಂಕರ ಅಂತಂದರೆ ಆತ ಪಾರ್ಶ್ವನಾಥ. ಆತನ ಸಿಂಬಲ್ ಯಾವುದು ಅಂದರೆ ಹಾವು. ಹಾಗಾದರೆ 24ನೇ ತೀರ್ಥಂಕರ ಯಾರು? ವರ್ಧಮಾನ ಮಹಾವೀರ. ಈತನ ಸಿಂಬಲ್ ಯಾವುದು ಅಂದರೆ ಸಿಂಹ. ಈ ಮಹಾವೀರನನ್ನು ಜೈನ ಧರ್ಮದ ಪ್ರವರ್ತಕ ಅಂತ ಕರೀತಾರೆ ಹೊರತು ಸ್ಥಾಪಕ ಅಲ್ಲ. ಕೆಲವು ಕಡೆ ಕ್ವಶನ್ಸ್ ಕೇಳಿಬಿಟ್ಟು ಈ ಆಪ್ಷನ್ಸ್ ಕೊಟ್ಟಿದ್ದಾಗ ಋಷಭನಾಥ ಇಲ್ಲದೆ ಹೋದರೆ ಮಹಾವೀರ ಹಾಕಬೇಕಾಗತ್ತೆ, ಋಷಭನಾಥ ಇದ್ದರೆ ಋಷಭನಾಥ ಆನ್ಸರ್ ಹಾಕಬೇಕಾಗತ್ತೆ. ಇನ್ನು ವರ್ಧಮಾನ ಮಹಾವೀರನ ಜನನ ಕ್ರಿಸ್ತಪೂರ್ವ 599 ಈತನ ಸ್ಥಳ ಎಲ್ಲಿ ಅಂತಂದರೆ ವೈಶಾಲಿಯ ಸಮೀಪ ಕುಂಡಲವನ ಅನ್ನೋಂಥ ಪ್ರದೇಶದಲ್ಲಿ ಈತ ಜನಿಸ್ತಾನೆ. ಎಲ್ಲಿ ಜನಿಸಿದ ಅಂತ ಕೇಳ್ಬೋದು. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾದೇವಿ. ಇನ್ನೊಂದು ಚೆನ್ನಾಗಿ ನಿಮಗೆ ಗೊತ್ತಿರಲಿ,
ಬುದ್ಧ ಮತ್ತು ಮಹಾವೀರ ಇಬ್ಬರೂ ಸಹ ಸಮಕಾಲೀನರೇ ಆಗಿದ್ದರು. ಇನ್ನು ಮಹಾವೀರನ ಪತ್ನಿ ಯಶೋಧ ಅಂತ, ಈತನ ಮಗಳು ಪ್ರಿಯದರ್ಶಿ ಅಂತ ಅಥವಾ ಅನೋಜ್ಞ ಅಂತಲೂ ಕರೀತಾರೆ. ಈತನಿಗೆ ಜ್ಞಾನೋದಯ 43ನೇ ವಯಸ್ಸಲ್ಲಾಗತ್ತೆ. ಜೃಂಬಕ ಗ್ರಾಮದಲ್ಲಾಗತ್ತೆ. ರುಜುಪಾಲಿಕಾ ಅನ್ನೋಂಥ ನದಿಯ ದಡದಲ್ಲಾಗತ್ತೆ. ಸಾಲ ಮರ ಅನ್ನೋಂಥ ಮರದ ಕೆಳಗಡೆ ಆಗತ್ತೆ. ನೀವು ಆ ಮರವನ್ನು ಗಮನಿಸ್ತಾ ಇದ್ದೀರಿ. ಇದೇನು ಮಹಾವೀರ ಆತ ನೋಡಿದ್ರೆ ಸನ್ಯಾಸಿ ಸಂತ, ಆತನಿಗೆ ಮಹಾವೀರ ಅಂತ ಕರೀತಾರಲ್ಲ ಅಂತಂದರೆ ನೋಡಿ, ಯುದ್ಧಗಳನ್ನು ಗೆದ್ದಂಥವನ್ನ ಮಹಾವೀರ ಅಂತೀವಿ, ಆದರೆ ನಿಜವಾಗಿ ಇಂದ್ರಿಯಗಳನ್ನು ಗೆದ್ದಂಥವನು ಮಹಾವೀರ. ಪಂಚೇಂದ್ರಿಯಗಳನ್ನು ಗೆದ್ದಂಥವನು ಅಂದರೆ ನಮ್ಮ ಕಂಟ್ರೋಲಲ್ಲಿ. ಈಗ ಮೊಬೈಲ್ ನೋಡಬಾರ್ದು ಅಂತ ಅನಿಸ್ತಾ ಮನಸ್ಸು ಹೇಳ್ತಾ ಇರುತ್ತೆ, ಆದರೆ ಕಣ್ಣು ಕೇಳೋದಿಲ್ಲ, ಕೈ ಕೇಳೋದಿಲ್ಲ, ನಾವು ಅದನ್ನು ಮಾಡ್ತೀವಿ. ಈಗ ಟಿ ವಿ ನೋಡಬಾರ್ದು ಅಂತ ಅನಿಸ್ತಾ ಇರುತ್ತೆ ಮನಸ್ಸಲ್ಲಿ, ಆದರೆ ನಮ್ಮ ಕಣ್ಣು ನಮಗೆ ಗೊತ್ತಿಲ್ಲದೇನೆ ಟಿ ವಿ ನೋಡುತ್ತೆ. ಈಗ ಸ್ಮೆಲ್ಲು ಎಲ್ಲೋ ಪಾನಿಪುರಿ ಮಾಡ್ತಾ ಇದ್ದಾರೆ, ಗೋಬಿ ಮಾಡ್ತಾ ಇದ್ದಾರೆ, ಅದನ್ನ ತಿನ್ನಬಾರ್ದು ಅಂತ ಮನಸ್ಸು ಹೇಳ್ತಾ ಇರುತ್ತೆ, ಆದರೆ ಆ ಸ್ಮೆಲ್ಲು ಅಟ್ರಾಕ್ಟ್ ಮಾಡಿ ನಾವು ಅದನ್ನು ಹೋಗಿ ತಿಂದುಬಿಡ್ತೀವಿ. ಹಾಗೆ ಇಂದ್ರಿಯಗಳ ಹೇಳಿದ್ದನ್ನು ಮಾಡದೆ ನಮ್ಮ ಮನಸ್ಸು ಹೇಳಿದ್ದನ್ನೇ ಮಾಡುವಂಥದ್ದು, ಅವುಗಳನ್ನು ನಿಗ್ರಹಿಸುವಂಥದ್ದೇ ಮಹಾವೀರ. ಅವನು ನಿಗ್ರಹಿಸಿದಂಥವನು ಮಹಾವೀರ ಅಂತ. ಒಟ್ಟು ಶಿಷ್ಯರು 11 ಜನ ಬರ್ತಾರೆ ಮಹಾವೀರನಿಗೆ. ಈ ಶಿಷ್ಯರನ್ನು ಗಣಧರರು ಅಂತ ಕರೀತಾರೆ. ಶಿಷ್ಯರಿಗೆ ಏನಂತ ಕರೀತಾರೆ ಅಂತ ಕೇಳ್ಬೋದು. ಜೈನ ಧರ್ಮದಲ್ಲಾದರೆ ಗಣಧರರು ಅಂತ ಕರೀತಾರೆ, ಬೌದ್ಧ ಧರ್ಮದಲ್ಲಾದರೆ ಬಿಕ್ಕುಗಳು ಅಂತ ಕರೀತಾರೆ. ಮಹಾವೀರನ ಮೊದಲ ಶಿಷ್ಯ ಯಾರು ಅಂದರೆ ಇಂದ್ರಭೂತಿ ಅಂತ. ಈ ಮಹಾವೀರ ತೀರ್ಕೊಳ್ಳೋದು ಎಷ್ಟನೇ ಇಸ್ವಿಯಲ್ಲಿ ಅಂದರೆ 72ನೇ ವಯಸ್ಸಿನಲ್ಲಿ 527ನೇ ಇಸ್ವಿಯಲ್ಲಿ. ಎಲ್ಲಿ ತೀರ್ಕೊಂಡ ಅಂತ ಪ್ರಶ್ನೆ ಕೇಳ್ತಾರೆ. ಪಾವಾಪುರಿ ಬಿಹಾರದಲ್ಲಿ. ಜಿನೈಕ್ಯನಾದ ಅಂತಂದರೆ ತೀರಿಕೊಂಡ ಅಂತ. ಇನ್ನು ಜೈನ ಧರ್ಮದ ಬೋಧನೆಗಳು ಏನೇನಿದೆ ಅಂದರೆ ಹಿಂಸೆ ಮಾಡಬಾರ್ದು, ಅಹಿಂಸೆ ಇರಬೇಕು ಅಂತ ಹೇಳ್ತದೆ. ಸುಳ್ಳು ಹೇಳಬಾರ್ದು, ಸತ್ಯ ಹೇಳಬೇಕು ಅಂತ ಹೇಳುತ್ತೆ. ಕಳ್ಳತನ ಮಾಡಬಾರ್ದು. ಅಸ್ತೇಯ ಅಂದರೆ ಏನು ಮೀನಿಂಗು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಕಳ್ಳತನ ಮಾಡದೇ ಇರೋದಕ್ಕೆ ಜೈನ ಧರ್ಮದಲ್ಲಿ ಏನಂತಾರೆ ಅಂತ ಪ್ರಶ್ನೆ ಕೇಳ್ಬೋದು. ನಂತರ ಅಪರಿಗ್ರಹ, ಆಸ್ತಿಯನ್ನು ಹೆಚ್ಚಾಗಿ ಸಂಗ್ರಹ ಮಾಡಬಾರ್ದು ಅಂತ ಜೈನ ಧರ್ಮ ಹೇಳುತ್ತೆ. ಒಂದು ಲಿಮಿಟ್ ಸಾಕು ಅಂತ ಹೇಳುತ್ತೆ. ಬ್ರಹ್ಮಚರ್ಯ ಇರಬೇಕು, ವಿವಾಹ ಮಾಡ್ಕೋಬಾರ್ದು ಅಂತ ಜೈನ ಧರ್ಮ ಹೇಳುತ್ತೆ. ಅದನ್ನು ಬ್ರಹ್ಮಚರ್ಯ ಅಂತ ಕರೀತಾರೆ. ಇನ್ನು ಜೈನ ಧರ್ಮದಲ್ಲಿ ತ್ರಿರತ್ನಗಳು ಅಂತ ಬರುತ್ತೆ, 3 ರತ್ನಗಳು. ಅವು ಯಾವುದು ಅಂದರೆ ಸಮ್ಯಕ್ ಜ್ಞಾನ ಅಂದರೆ ಒಳ್ಳೆಯ ಜ್ಞಾನವನ್ನು ಪಡೀರಿ ಅಂತ, ಸಮ್ಯಕ್ ದರ್ಶನ ಒಳ್ಳೆಯದನ್ನು ನೋಡಿ ಅಂತ, ಸಮ್ಯಕ್ ಚಾರಿತ್ರ್ಯ ಒಳ್ಳೆಯ ಕ್ಯಾರೆಕ್ಟರನ್ನು ಇಟ್ಕೊಳ್ಳಿ ಅಂತ. ಇವು ತ್ರಿರತ್ನಗಳು ಯಾವ ಧರ್ಮದಲ್ಲಿ ಹೇಳ್ತಾರೆ ಅಂತ ಪ್ರಶ್ನೆ ಕೇಳ್ಬೋದು. ಇದರಲ್ಲಿ ಯಾವುದು ತ್ರಿರತ್ನ ಅಲ್ಲ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಮಹಾವೀರನ ಬೋಧನೆಗಳು ಪೂರ್ವಜನ್ಮದ ಕರ್ಮದ ಜನ್ಮಗಳ ಪ್ರಾಪ್ತಿ, ಇದರಿಂದ ಬಿಡುಗಡೆ ಆಗುವಂಥದ್ದೇ ಮುಕ್ತಿ ಅಂತ ಮಹಾವೀರ ಹೇಳ್ತಾನೆ. ಸಾಯೋದು ಮತ್ತೆ ಹುಟ್ಟೋದು, ಸಾಯೋದು ಮತ್ತೆ ಹುಟ್ಟೋದು ಹಂಗಾಗೋದಿಲ್ಲ, ಅದರಿಂದ ಹುಟ್ಟು ಸಾವಿನಿಂದ ಮುಕ್ತಿ ಪಡೆಯುವಂಥದ್ದೇ ಇದು ಅಂತ ಹೇಳ್ತಾನೆ ಮಹಾವೀರ. ಇನ್ನು ಪಾಪಕೃತ್ಯ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮೋಕ್ಷ ಮುಖ್ಯ ಅಂತ ಹೇಳ್ತಾರೆ. ದೇವರು ಇದ್ದಾನೆ ಅಂತ ಮಹಾವೀರ ಹೇಳೋದಿಲ್ಲ. ದೇವರಿದ್ರೂ ಸಹ ಜೈನ ಧರ್ಮದ ಪ್ರಕಾರ ಮಹಾವೀರನಿಗಿಂತ ಕೆಳಗಡೆ ಸ್ಥಾನದಲ್ಲಿ ಇರ್ತಾನೆ ಅಂತ ಜೈನ ಧರ್ಮ ಹೇಳುತ್ತೆ. ಇನ್ನೊಂದು ಅತಿ ಪ್ರಮುಖವಾಗಿರೋಂಥದ್ದು ಏನಂದರೆ ಜೈನ ಧರ್ಮದ ಪ್ರಕಾರ ಚೇರು, ಟೇಬಲ್ಲು, ಕುರ್ಚಿ, ಕಲ್ಲು, ಮರ ಎಲ್ಲದರಲ್ಲೂ ಆತ್ಮ ಇದೆ, ಶಕ್ತಿ ಇದೆ ಅನ್ನೋಂಥದ್ದನ್ನು ಈ ಜೈನ ಧರ್ಮ ನಂಬತ್ತೆ. ಜೈನ ಸಮ್ಮೇಳನಗಳು ನಡೀತದೆ. ಸಮ್ಮೇಳನಗಳು ಏನಕ್ಕೆ ನಡೀತದೆ ಅಂತಂದರೆ ಆಗಿನ ಕಾಲದಲ್ಲಿ ಪಾಂಪ್ಲೆಟ್ ಇಲ್ಲ, ಬುಕ್ ಇಲ್ಲ, ಬಾಯಿ ಮಾತಿನಿಂದ ಆ ಧರ್ಮದ ಒಂದು ತತ್ವಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ರು. ಸುಮಾರು ವರ್ಷಗಳನ್ನ ಆದ ನಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ತತ್ವಗಳನ್ನು ಸೇರಿಸ್ಕೊಂಡ್ಬಿಟ್ಟು ವೈಯಕ್ತಿಕ ಹಿತಾಸಕ್ತಿಯನ್ನು ಈಡೇರಿಸ್ಕೊಳ್ಳೋಂಥ ಕೆಲಸಗಳು ನಡೀತಾ ಇತ್ತು. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಷ್ಟು ವರ್ಷಕ್ಕೊಂದ್ಸರಿ ಅಂತ ಒಂದು ಸಭೆಯನ್ನು ಮಾಡಿ ಅದನ್ನು ಯೂನಿಫಾರ್ಮ್ ಧರ್ಮ ತತ್ವಗಳನ್ನು ಎಲ್ಲರೂ ಹೇಳಬೇಕು, ಎಲ್ಲರೂ ಫಾಲೋ ಮಾಡಬೇಕು ಅಂತ ಹೇಳಲಿಕ್ಕೆ ಈ ಸಮ್ಮೇಳನಗಳು ಜೈನ ಧರ್ಮದಲ್ಲೂ ನಡೆಯುತ್ತೆ, ಬೌದ್ಧ ಧರ್ಮದಲ್ಲೂ ನಡೆಯುತ್ತೆ. ಮೊದಲನೇ ಸಭೆ ಜೈನ ಸಮ್ಮೇಳನ ಧರ್ಮದಲ್ಲಿ ನಡೆಯುತ್ತೆ. ಅದು ಕ್ರಿಸ್ತಪೂರ್ವ 300ರಲ್ಲಿ. ಎಲ್ಲಿ ನಡೆಯುತ್ತೆ ಅಂದರೆ ಪಾಟಲಿಪುತ್ರದಲ್ಲಿ. ಇದಕ್ಕೆ ಅಧ್ಯಕ್ಷತೆ ವಹಿಸಿದ್ದವನು ಯಾರು ಅಂದರೆ ಸ್ಥೂಲಭದ್ರ. ಇದರಲ್ಲಿ ಏನು ವಿಶೇಷ ಅಂದರೆ 12 ಅಂಗಗಳು. ಬೌದ್ಧ ಜೈನ ಧರ್ಮದ ಪ್ರಮುಖ ಕೃತ್ಯಗಳು ಅಂದರೆ 12 ಅಂಗಗಳು ಇಲ್ಲಿ ರಚನೆ ಆಗತ್ತೆ ಮೊದಲನೇ ಸಭೆಯಲ್ಲಿ. ಇನ್ನು ಜೈನ ಧರ್ಮದಲ್ಲಿ 2 ಪಂಗಡಗಳಿದ್ದಾವೆ. ಅದನ್ನು ಒಂದು ಶ್ವೇತಾಂಬರರು ಅಂತ ಕರಿತೀವಿ, ಅಂದರೆ ಈ ರೀತಿ ಬಿಳಿ ಬಟ್ಟೆಯನ್ನು ತೊಡುವಂಥವ್ರು ಅಂತ. ಇವರು ಪಾರ್ಶ್ವನಾಥನ ಅನುಯಾಯಿಗಳು, ಪಾರ್ಶ್ವನಾಥನ ಬೋಧನೆಗಳನ್ನು ಫಾಲೋ ಮಾಡೋಂಥವ್ರಿಗೆ ಶ್ವೇತಾಂಬರರು ಅಂತ ಪ್ರಶ್ನೆ ಇದಾಗಿದೆ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ಬೋದು ಅಂದರೆ ಶ್ವೇತಾಂಬರ ಅಂದರೆ ಏನು, ಪಾರ್ಶ್ವನಾಥನ ಅನುಯಾಯಿಗಳಿಗೆ ಏನಂತ ಕರೀತಾರೆ, ಪಾರ್ಶ್ವನಾಥನ ಅನುಯಾಯಿಗಳು ಯಾವ ರೀತಿಯ ಬಟ್ಟೆಗಳನ್ನು ಧರಿಸ್ತಾರೆ ಅಂತ ಪ್ರಶ್ನೆ ಕೇಳ್ಬೋದು. ಇನ್ನು ದಿಗಂಬರರು ಅಂದರೆ ಅದು ಮಹಾವೀರನ ಅನುಯಾಯಿಗಳು. ಈತ 24ನೇ ತೀರ್ಥಂಕರ, ಅಂದರೆ ಇವರು ಬಟ್ಟೆಯನ್ನು ತ್ಯಜಿಸುವಂಥವ್ರು, ಯಾವುದೇ ಕಾರಣಕ್ಕೆ ಇವರು ಬಟ್ಟೆಯನ್ನು ತೊಡುವುದಿಲ್ಲ. ನೆಕ್ಸ್ಟ್ ಜೈನ ಧರ್ಮದಲ್ಲಿ ವಿಶೇಷತೆ ಏನಂದರೆ ಜಿನನ ಅನುಯಾಯಿಗಳು ಜೈನರು. ಜಿನ ಅಂದರೆ ಇಂದ್ರಿಯಗಳನ್ನು ಗೆದ್ದವನು. ಅದು ಪ್ರಶ್ನೆಯನ್ನು ಕೇಳ್ಬೋದು, ಜಿನ ಎಂದರೆ ಅಥವಾ ಜಿನನ ಅನುಯಾಯಿಗಳಿಗೆ ಏನಂತ ಕರೀತಾರೆ ಅಂತ. ಇನ್ನು ಜೈನರನ್ನು ನಿರ್ಗ್ರಂಥರು ಅಂತಲೂ ಕರೀತಾರೆ. ಜೈನ ಧರ್ಮದಲ್ಲಿ ಅತಿ ಕಷ್ಟವಾದಂಥ ಒಂದು ಪದ್ಧತಿ ಇದೆ, ಅದು ಸಲ್ಲೇಖನ ವ್ರತ ಅಂತ. ಅಂದರೆ ಊಟವನ್ನು ಸೇವಿಸದೆ,
ನೀರನ್ನು ಸೇವಿಸದೆ ಗಾಳಿಯನ್ನು ಸೇವಿಸದೆ ಉಪವಾಸ ಮಾಡಿ ತೀರಿಕೊಳ್ಳುವಂಥದ್ದಕ್ಕೆ ಸಲ್ಲೇಖನ ವ್ರತ ಅಂತ ಕರೀತಾರೆ. ತಾವಿಲ್ಲಿ ಆ ಚಿತ್ರದಲ್ಲಿ ಆ ಸಲ್ಲೇಖನ ವ್ರತ ಮಾಡ್ತಾ ಇರೋಂಥ ವ್ಯಕ್ತಿಯನ್ನು ಗಮನಿಸ್ಬೋದು. ಇನ್ನು ಜೈನರ 1000 ಕಂಬಗಳ ಬಸದಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ಬೋದು. ಮೂಡುಬಿದಿರೆಯಲ್ಲಿದೆ. ಮೂಡುಬಿದಿರೆಯಲ್ಲಿರುವಂಥ ಜೈನರ ಕಟ್ಟಡ ಯಾವುದಂತ ಪ್ರಶ್ನೆಯನ್ನು ಸಹ ಕೇಳಬಹುದು. ಇನ್ನು ಜೈನರ ಪ್ರಸಿದ್ಧ ದೇವಾಲಯ ಯಾವುದು ಅಂದರೆ ಅದು ಮೌಂಟ್ ಅಬು. ಇಡೀ ಭಾರತದಲ್ಲಿ ಅತಿ ಪ್ರಸಿದ್ಧವಾಗಿರುವಂಥದ್ದು. ನೋಡಿ, ಆ ಶಿಲ್ಪಕಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಷ್ಟು ಅದ್ಭುತವಾಗಿರುವಂಥ ಕಲೆ ಆ ಜೈನರ ಕಲೆ. ಎಲ್ಲಿ ಬರುತ್ತೆ ಅಂದರೆ ಮೌಂಟ್ ಅಬು. ಇದೆಲ್ಲಿದೆ ಅಂದರೆ ರಾಜಸ್ಥಾನದಲ್ಲಿದೆ. ಯಾವ ದೇವರಿಗೆ ಕಟ್ಟಿದ್ದಾರೆ ಅಂದರೆ ಪಾರ್ಶ್ವನಾಥನಿಗೆ ಕಟ್ಟಿದ್ದಾರೆ. ಯಾಕೆ ಮಹಾವೀರನಿಗೆ ಕಟ್ಟಿಲ್ಲ ಅಂದರೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚಾಗಿ ಚಾಲ್ತಿಯಲ್ಲಿರುವಂಥ ಪದ್ಧತಿ ಯಾವುದಂದರೆ ಅದು ಏನು ಶ್ವೇತಾಂಬರರು. ದಕ್ಷಿಣ ಭಾರತದಲ್ಲಿ ನಮ್ಮ ಗೊಮ್ಮಟೇಶ್ವರ ಈ ಏನು ನಗ್ನ ಪದ್ಧತಿ ಇರುವಂಥದ್ದು, ನಮ್ಮಲ್ಲಿ ದಿಗಂಬರ ಪದ್ಧತಿ ಇರುವಂಥದ್ದು ದಕ್ಷಿಣ ಭಾರತದಲ್ಲಿ. ಹಾಗಾಗಿ ಉತ್ತರ ಭಾರತದಲ್ಲಿ ಪಾರ್ಶ್ವನಾಥನಿಗೆ ಆ ದೇವಾಲಯವನ್ನು ಕಟ್ಟಿದ್ದಾರೆ ಅಂತ. ಇನ್ನು ಜೈನ ತತ್ವಶಾಸ್ತ್ರವನ್ನು, ಜೈನ ಫಿಲಾಸಫಿಯನ್ನು ಸ್ಯಾದವಾದ ಅಂತ ಕರೀತಾರೆ. ಜೈನ ಧರ್ಮದ ಪ್ರಮುಖ ವಿದ್ವಾಂಸರು ಅಂದರೆ ಹೇಮಚಂದ್ರ. ಈತ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇರ್ತಾನೆ. ಪರಿಶಿಷ್ಟ ಪರ್ವನ್ ಅನ್ನುವಂಥ ಕೃತಿಯನ್ನು ಈತ ಬರೀತಾನೆ. ನಂತರ ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವನ್ನು ಪ್ರಚಾರ ಮಾಡಿದಂಥವನು ಯಾರು ಅಂದರೆ ಭದ್ರಬಾಹು. ದಕ್ಷಿಣ ಭಾರತಕ್ಕೆ ಯಾವಾಗ ಭದ್ರಬಾಹು ಬಂದು ಅಂದರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಕ್ಷಾಮ ಬರಗಾಲ ಬರುತ್ತೆ ಅಂತ ಭವಿಷ್ಯ ನುಡಿದಾಗ ಅದನ್ನು ತಪ್ಪಿಸಲಿಕ್ಕೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಚಂದ್ರಗುಪ್ತ ಮೌರ್ಯನ ಜೊತೆ ಭದ್ರಬಾಹು ಬರ್ತಾನೆ. ಹಾಗಾಗಿ ಇಲ್ಲಿಗೆ ಬಂದಂಥ ಏನು ಜೈನ ಧರ್ಮ ಅದು ಹಾಗೆ ಉಳ್ಕೊಳ್ಳುತ್ತೆ. ಅದು ದಿಗಂಬರ ತತ್ವನೇ ಇಲ್ಲಿ ಉಳ್ಕೊಳ್ಳುತ್ತೆ. ಇನ್ನು ಕನ್ನಡದ ಸುಪ್ರಸಿದ್ಧ ಕವಿಗಳಾದ, ಕನ್ನಡಕ್ಕೆ ಜೈನ ಧರ್ಮದ ಕವಿಗಳಿಂದ ಬಹಳ ಕೊಡುಗೆ ಇದೆ. ಅದರಲ್ಲಿ ಆದಿಕವಿ ಪಂಪ, ರನ್ನ, ಪೊನ್ನ, ಜನ್ನ ಇವರು ನಮಗೆ ಹೆಚ್ಚಿನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅಂತ. ಇನ್ನು ನೆಕ್ಸ್ಟ್ ನಾವು ತಿಳ್ಕೊಳ್ಳೋಕೆ ಕೊಟ್ಟಿರೋಂಥದ್ದು ಬೌದ್ಧ ಧರ್ಮ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೀತಾರೆ. ಏಷ್ಯಾದ ಬೆಳಕು ಯಾರು ಅಂತ ಈಗಾಗಲೇ ಪ್ರಶ್ನೆ ಕೇಳಿದ್ದಾರೆ. ಯಾರು ಹಾಗಂತ ಕರೆದವರು ಅಂತಂದರೆ ಆರ್ನಾಲ್ಡ್ ಟಾಯ್ನಬಿ ಅನ್ನೋಂಥವ್ರು ಏಷ್ಯಾದ ಬೆಳಕು ಅಂತ ಕರೀತಾರೆ. ಜನನ ಕ್ರಿಸ್ತಪೂರ್ವ 567ರಲ್ಲಾಗತ್ತೆ. ಕಪಿಲವಸ್ತು ಲುಂಬಿನಿವನ ಅಂತ ಬರುತ್ತೆ. ಇದು ನೇಪಾಳದಲ್ಲಿ ಬರುವಂಥದ್ದು. ಇದು ಈತನ ಜನನ ಸ್ಥಳ. ಎಲ್ಲಿ ಜನಿಸಿದ ಅಂತ ಕೇಳ್ಬೋದು. ಯಾವ ದೇಶದಲ್ಲಿ ಆ ಜನನ ಸ್ಥಳ ಇದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ನೆಕ್ಸ್ಟ್ ಬರೋಂಥದ್ದು ಈತನ ಮೂಲ ಹೆಸರು, ಫಸ್ಟ್ ಇದ್ದಂಥ ಹೆಸರು ಸಿದ್ಧಾರ್ಥ ಅಂತ. ಈತನ ತಾಯಿ ಮಾಯಾದೇವಿ ಅಂತ. ಸಾಕು ತಾಯಿ ಪ್ರಜಾಪತಿ ಗೌತಮಿ ಅಂತ. ಸಾಕು ತಾಯಿಯ ಹೆಸರನ್ನು ತನ್ನ ಜೊತೆಗೆ ಸೇರಿಸ್ಕೊಂಡು ಗೌತಮ ಬುದ್ಧ ಅಂತ ಹೆಸರಿಟ್ಕೊಂಡಂಥವನು ಬುದ್ಧ. ಇದರಿಂದ ತಾಯಿಗೆ ಎಷ್ಟು ಗೌರವ ಕೊಡ್ತಾ ಇದ್ರು ಅಂತ ನಮಗೆ ತಿಳಿದು ಬರುತ್ತೆ. ಈತನ ಹೆಂಡತಿ ಯಶೋಧರ ಆಗಿದ್ಲು. ತಂದೆ ಶುದ್ಧೋಧನ ಆಗಿದ್ದ. ಈ ಶುದ್ಧೋಧನ ಯಾರು ಅಂದರೆ ಕಪಿಲವಸ್ತುವಿನ ರಾಜ ಆಗಿದ್ದ. ಏನು ಗೌತಮ ಬುದ್ಧನ ಮಗನ ಹೆಸರು ರಾಹುಲ ಅಂತ. ರಾಹುಲ ಅಂದರೆ ಮೀನಿಂಗು ತೊಡಕು, ಅನಿಷ್ಟ ಅಂತ. ಇನ್ನು ಗೌತಮ ಬುದ್ಧನ ಸೇವಕನ ಹೆಸರು ಚೆನ್ನ ಅಂತ. ಈತನು ಬಳಸ್ತಾ ಇದ್ದಂಥ ಕುದುರೆ, ಏನು ಬುದ್ಧನ ಹೋಗಲಿಕ್ಕೆ ಹೊರಗಡೆ ಮನೆ ಬಿಡಲಿಕ್ಕೆ ಬಂದಂಥ ಒಂದು ಕುದುರೆ ಯಾವುದು ಅಂದರೆ ಅದು ಕುಂತಕ ಅನ್ನೋಂಥ ಕುದುರೆ. ಬುದ್ಧನಿಗೆ ಜ್ಞಾನೋದಯವಾದಂಥ ಸ್ಥಳ ಯಾವುದು ಅಂದರೆ ಗಯಾ. ಈಗ ಅದೆಲ್ಲಿದೆ ಅಂದರೆ ಬಿಹಾರದಲ್ಲಿ. ಆ ಯಾವ ಮರದ ಕೆಳಗಡೆ ಆತನಿಗೆ ಜ್ಞಾನೋದಯ ಆಯಿತು ಅಂದರೆ ಬೋಧಿ ವೃಕ್ಷದ ಕೆಳಗೆ. ಎಷ್ಟನೇ ವಯಸ್ಸಲ್ಲಿ ಜ್ಞಾನೋದಯ ಆಯಿತು ಅಂದರೆ 35ನೇ ವಯಸ್ಸಲ್ಲಿ. ಜ್ಞಾನೋದಯ ಆದ ನಂತರ ಆತ ಬೋಧನೆ ಮಾಡಿದ್ನಲ್ಲ, ಫಸ್ಟ್ ಎಲ್ಲಿ ಬೋಧನೆ ಮಾಡ್ದ ಅಂದರೆ ಅದು ಸಾರನಾಥದ ಜಿಂಕೆ ವನದಲ್ಲಿ ಆತ ಮೊದಲ ಬೋಧನೆಯನ್ನು ಮಾಡ್ತಾರೆ. ಅದನ್ನು ಏನಂತ ಕರೀತಾರೆ? ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಬುದ್ಧನ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಧರ್ಮಚಕ್ರ ಪ್ರವರ್ತನ ಎಲ್ಲಿ ಪ್ರಾರಂಭ ಆಯಿತು ಅಂದರೆ ಸಾರನಾಥದ ಜಿಂಕೆ ವನದಲ್ಲಿ. ಆ ಧರ್ಮ ಪ್ರವರ್ತನದಲ್ಲಿ ಎಷ್ಟು ಜನಕ್ಕೆ ಬೋಧನೆ ಮಾಡಿದೆ? 5 ಜನಕ್ಕೆ. ಆ 5 ಜನ ಯಾರ್ಯಾರು ಅಂದರೆ ಕೊಂಡಣ್ಣ, ಅಶ್ವಜಿತ, ಮಹಾನಾಮ, ಬಾದರಿಯ, ವಸ್ಪ. ಇವರು ಬುದ್ಧನ ಬೋಧನೆಯನ್ನು ಮೊದಲಿಗೆ ಕೇಳಿದಂಥವ್ರು. ಮೊದಲಿಗೆ ಕೇಳಿದಂಥವ್ರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಯಾರಿಗೆ ಬೋಧನೆ ಮಾಡ್ದ ಅಂತ ಕೇಳ್ಬೋದು. ಎಲ್ಲಿ ಬೋಧನೆ ಮಾಡ್ದ ಅಂತ ಪ್ರಶ್ನೆ ಕೇಳ್ಬೋದು. ಈ ಕೆಳಗಿನ 4 ಘಟನೆಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ತುಂಬ ಮುಖ್ಯವಾಗಿದ್ದು, ಬುದ್ಧ ಮುದುಕನನ್ನು ನೋಡಿದ, ರೋಗಿಯನ್ನು ನೋಡಿದ, ಶವವನ್ನು ನೋಡಿದ, ಸನ್ಯಾಸಿಯನ್ನು ನೋಡಿದ ಅಂತ ನಾವು ಓದ್ಕೊಳ್ತೀವಿ. ಸರಿ, ಹಾಗಾದರೆ ಫಸ್ಟ್ ಯಾರು, ನೆಕ್ಸ್ಟ್ ಯಾರು, ನೆಕ್ಸ್ಟ್ ಯಾರು ಅಂದರೆ ಅನುಕ್ರಮವಾಗಿ ಮೊದಲು ನೋಡಿದ್ದು ಮುದುಕ, 2ನೇ ಸರಿ ನೋಡಿದ್ದು ರೋಗಿ, 3ನೇ ಸರಿ ನೋಡಿದ್ದು ಶವ, 4ನೇವ್ರನ್ನ ನೋಡಿದ್ದು ಏನು ಸನ್ಯಾಸಿ ಅನ್ನೋಂಥದ್ದನ್ನು ಗಮನಿಸಬೇಕು. ಇನ್ನು ನಿರ್ವಾಣ ಅಂದರೆ ತೀರಿಕೊಳ್ಳುವಂಥದ್ದು. ಕ್ರಿಸ್ತಪೂರ್ವ 486ರಲ್ಲಿ ಕುಶಿನಗರದಲ್ಲಿ 80ನೇ ವಯಸ್ಸಿನಲ್ಲಿ ಬುದ್ಧ ತೀರ್ಕೊಳ್ತಾನೆ. ಪಾವಾದಲ್ಲಿ ತೀರ್ಕೊಳ್ಳುವಂಥದ್ದು ಮಹಾವೀರ. ಕುಸಿನಾರ ಅಥವಾ ಕುಶಿನಗರದಲ್ಲಿ ತೀರ್ಕೊಳ್ಳುವಂಥದ್ದು ಗೌತಮ ಬುದ್ಧ. ಕನ್ಫ್ಯೂಷನ್ ಮಾಡ್ಕೋಬಾರ್ದು, ನೆನಪಿರಲಿ. ಬೌದ್ಧ ಧರ್ಮದ ಬೋಧನೆಗಳು ಅಲ್ಲಿ ಜೈನ ಧರ್ಮದಲ್ಲಾದರೆ ತ್ರಿರತ್ನಗಳು ಅಂತ ಬರುತ್ತೆ. ಇಲ್ಲಿ ಬೌದ್ಧ ಧರ್ಮದಾದರೆ 4 ಆರ್ಯ ಸತ್ಯಗಳು ಅಂತ ಬರುತ್ತೆ. 4 ಆರ್ಯ ಸತ್ಯಗಳು ಯಾವ್ಯಾವುದು ಅಂದರೆ, 1ನೇ ಸತ್ಯ ಏನಂದರೆ ಜೀವನ ದುಃಖಮಯವಾಗಿದೆ, ಜೀವನದಲ್ಲಿ ದುಃಖ ಇದೆ ಅಂತ ಹೇಳ್ತಾನೆ.
ಅದಕ್ಕೆ ಯಾಕೆ ಏನು ಕಾರಣ ಅಂದರೆ ಆಸೆ ಪಡ್ತಾ ಇದೀವಲ್ಲ ಅದೇ ಕಾರಣ ಅನ್ನೋಂಥದ್ದು ಎರಡನೇ ಸತ್ಯ. ದುಃಖ ಹೋಗ್ಬೇಕಂದ್ರೆ ಏನು ಮಾಡಬೇಕಪ್ಪ? ಮೂರನೇ ಸತ್ಯ, ಆಸೆಗಳನ್ನು ಬಿಟ್ಬಿಡು, ದುಃಖ ಆಗಲ್ಲ ಅಂತೇಳಿ. ನಾಲ್ಕನೇ ಸತ್ಯ ಏನು? ಆಸೆಗಳನ್ನ ಹೆಂಗಪ್ಪ ಬಿಡೋದು, ಅದನ್ನು ತೊರೆಯೋದು ಹೆಂಗಪ್ಪ ಅಂದರೆ ಅಷ್ಟಾಂಗ ಮಾರ್ಗ ಅನ್ನೋಂಥದ್ದಿದೆ. ಆ ಅಷ್ಟಾಂಗ ಮಾರ್ಗವನ್ನು ಹೇಳಿದ್ದೀನಿ, ಅದ್ರ ಪ್ರಕಾರ ನಿನ್ನ ಆಸೆಗಳನ್ನು ತೊರೆದು ಬಿಡು ಅನ್ನೋಂಥದ್ದು 4 ಆರ್ಯ ಸತ್ಯಗಳು. ಇಲ್ಲಿ ನೀವು ಗಮನಿಸ್ಬೋದು ಅಷ್ಟಾಂಗ ಮಾರ್ಗಗಳು ಯಾವುದು ಅಂತ. ಮೊದಲಿಗೆ ಒಳ್ಳೆಯದನ್ನು ನಂಬು, ಒಳ್ಳೆಯ ಆಲೋಚನೆ ಮಾಡು, ಒಳ್ಳೆಯ ಮಾತು ಹೇಳು, ಒಳ್ಳೆಯ ನಡತೆಯನ್ನು ನೀನು ತೋರಿಸು, ಒಳ್ಳೆಯ ಪ್ರಯತ್ನವನ್ನು ಮಾಡು, ಒಳ್ಳೆಯ ಧ್ಯಾನವನ್ನು ಮಾಡು, ಒಳ್ಳೆಯ ಜೀವನೋಪಾಯವನ್ನು ಮಾಡ್ಕೋ, ಒಳ್ಳೆಯ ಮನಸ್ಥಿತಿ ಇಟ್ಕೋ. ಇಷ್ಟನ್ನು ಮಾಡಿಕೊಂಡ್ರೆ ನೀನು ಇದು ಎಲ್ಲ ಸಮ್ಯಕ್ ಅಂತ ಸೇರ್ಕೊಳ್ಳುತ್ತೆ. ನಿಮ್ಗೆ ಅರ್ಥ ಆಗಲಿ ಅಂತ ಸುಲಭವಾಗಿ ಹೇಳಿದ್ದೇನೆ. ಇವು 8 ಮಾರ್ಗಗಳು. ಈ 8 ಮಾರ್ಗಗಳನ್ನು ಅನುಸರಿಸಿದರೆ ದುಃಖವನ್ನು ನಾವು ಕಳ್ಕೋಬೋದು ಅಂತ ಅಂದ್ಬಿಟ್ಟು ಗೌತಮ ಬುದ್ಧ ಹೇಳ್ತಾನೆ. ನೆಕ್ಸ್ಟ್ ಬೌದ್ಧ ಧರ್ಮದ ಸಮ್ಮೇಳನಗಳು ನಡೀತು. ಈಗಾಗಲೇ ಸಮ್ಮೇಳನ ಯಾಕೆ ನಡೆಯುತ್ತೆ ಅಂತ ಹೇಳಿದ್ದೇನೆ. 1ನೇ ಸಮ್ಮೇಳನ ರಾಜಗೃಹದಲ್ಲಿ ನಡೆಯುತ್ತೆ. ಅದು ಇದೆಲ್ಲಿದೆ ಅಂದರೆ ಬಿಹಾರದಲ್ಲಿದೆ. ಅಲ್ಲಿಗೆ ಜೈನ ಧರ್ಮದ ಮೊದಲನೇ ಸಮ್ಮೇಳನ, ಬೌದ್ಧ ಧರ್ಮದ ಮೊದಲನೇ ಸಮ್ಮೇಳನ ಎರಡೂ ಎಲ್ಲಿ ನಡೀತು ಅಂದರೆ ಬಿಹಾರ ರಾಜ್ಯದಲ್ಲೇ ನಡೀತು, ನೆನ್ಪಿಟ್ಕೋಬೇಕು. ಇದಕ್ಕೆ ಆಶ್ರಯ ಕೊಟ್ಟಿದ್ದಂಥ ರಾಜ ಯಾರು ಅಂದರೆ ಅಜಾತಶತ್ರು. ಇದಕ್ಕೆ ಈ ಸಮ್ಮೇಳನಕ್ಕೆ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಅಂದರೆ ಮಹಾಕಾಶ್ಯಪ. ಈ ಸಮ್ಮೇಳನದ ವಿಶೇಷತೆ ಏನಂದರೆ ಇಲ್ಲಿ ವಿನಯ ಪಿಟಕ ಮತ್ತು ಸುತ್ತ ಪಿಟಕ ಅನ್ನೋಂಥ ಬೌದ್ಧ ಧರ್ಮದ ಗ್ರಂಥಗಳಿದಾವಲ್ವಾ, ಏನು ಪಿಟಕಗಳು ಅಂತ, ಅವುಗಳನ್ನು ಇಲ್ಲಿ ರಚನೆ ಮಾಡಲಾಗತ್ತೆ. 2 ಪಿಟಕ ಮಾತ್ರ. ಇನ್ನು 2ನೇ ಸಮ್ಮೇಳನ ವೈಶಾಲಿಯಲ್ಲಿ ನಡೆಯುತ್ತೆ ಕ್ರಿಸ್ತಪೂರ್ವ 483ರಲ್ಲಿ. ಇದಕ್ಕೆ ಅಧ್ಯಕ್ಷತೆ ವಹಿಸಿದಂಥವನು ಸಭಾಕಮಿ. ಇದಕ್ಕೆ ಆಶ್ರಯ ಕೊಟ್ಟಿದ್ದಂಥವನು ಕಾಲಾಶೋಕ. ಇದು ಕಾಲಾಶೋಕ ಬೇರೆ, ಅಶೋಕ ಬೇರೆ, ಚೆನ್ನಾಗಿ ನೆನ್ಪಿಟ್ಕೋಬೇಕು. ನಂತರ ಇಲ್ಲಿ ವಜ್ಜಿ ಶಿಷ್ಯರಿಗೂ ಸಾಂಪ್ರದಾಯಿಕ ಶಿಷ್ಯರಿಗೂ ಇಲ್ಲಿ ಘರ್ಷಣೆಗಳು ನಡೆಯುತ್ತೆ ಈ 2ನೇ ಸಮ್ಮೇಳನದಲ್ಲಿ. ಅಂದರೆ ನಾನು ಹೇಳಿದ ಫಿಲಾಸಫಿನೇ ಸಕ್ಸಸ್ ಆಗಬೇಕು ಅನ್ನೋಂಥದ್ದು ಇಲ್ಲಿ ಚರ್ಚೆ ನಡೆಯುವಂಥದ್ದು. ಎಲ್ಲಿ 2ನೇ ಸಮ್ಮೇಳನ ನಡೀತು, ಅಧ್ಯಕ್ಷತೆ ಯಾರು ವಹಿಸಿದ್ರು, ಆಶ್ರಯ ಯಾರು ಕೊಟ್ಟಿದ್ರು, ಈ ಥರದ ಪ್ರಶ್ನೆಗಳನ್ನು ಕೇಳಬಹುದು. 3ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ಕ್ರಿಸ್ತಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ. ಅಧ್ಯಕ್ಷತೆ ಯಾರು ಅಂದರೆ ಮೊಗ್ಗಲಿಪುತ್ರ ತಿಸ್ಸ. ಇದಕ್ಕೆ ಆಶ್ರಯ ಕೊಟ್ಟವನು ಯಾರು ಅಂದರೆ ಅಶೋಕ. ಇಲ್ಲಿ ವಿಶೇಷ ಏನಂದರೆ ತ್ರಿಪಿಟಕಗಳನ್ನು 3ನೇ ಪಿಟಕ ಬರುತ್ತಲ್ಲ ಅಭಿಧಮ್ಮ ಪಿಟಕ, ಅದನ್ನು ಇಲ್ಲಿ ಸಂಪೂರ್ಣವಾಗಿ ರಚನೆ ಮಾಡಲಾಗತ್ತೆ ಅಂತ. ಇನ್ನು 4ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ಎಲ್ಲಿ ಅಂತ ಅಂದರೆ ಕಾಶ್ಮೀರದ ಕುಂಡಲವನದಲ್ಲಿ ನಡೆಯುತ್ತದೆ. ಅಧ್ಯಕ್ಷ ಯಾರು ಅಂದರೆ ವಸುಮಿತ್ರ. ಇದಕ್ಕೆ ಉಪಾಧ್ಯಕ್ಷನೂ ಸಹ ಇರ್ತಾನೆ ಅಶ್ವಘೋಷ. ಇದರ ಕಾಲ ಕ್ರಿಸ್ತಶಕ 100. ಇದಕ್ಕೆ ಆಶ್ರಯವನ್ನು ಕೊಟ್ಟಿದ್ದಂಥವನು, ಬೆಂಬಲ ಕೊಟ್ಟಿದ್ದಂಥವನು ಕಾನಿಷ್ಕ. ಇದರ ವಿಶೇಷ ಏನು ಅಂದರೆ ಬೌದ್ಧ ಧರ್ಮ ಇಲ್ಲಿ 2 ಗುಂಪುಗಳಾಗಿ ವಿಭಾಗ ಆಗುತ್ತೆ. ಒಂದು ಹೀನಯಾನ, ಮತ್ತೊಂದು ಮಹಾಯಾನ. ಹೀನಯಾನ ಅಂದರೆ ಅದಕ್ಕೆ ಅರ್ಥ ಚಿಕ್ಕ ವಾಹನ ಅಂತ, ಮಹಾಯಾನ ಅಂದರೆ ಅದಕ್ಕೆ ಅರ್ಥ ದೊಡ್ಡ ವಾಹನ ಅಂತ. ಅದನ್ನು ಪ್ರಶ್ನೆ ಕೇಳ್ಬೋದು, ಹೀನಯಾನ ಅಂದರೆ ಏನು ಅಂತ. ನಂತರ ಬೌದ್ಧ ಧರ್ಮದ ವಿಶೇಷಗಳೇನೆಂದರೆ ಕುದುರೆ ಬುದ್ಧನ ಮನೆ ತೊರಿತಾನಲ್ಲ, ಕುದುರೆ ಸಿಂಬಲ್ ಇದ್ದರೆ ಅದು ಮಹಾಪರಿತ್ಯಾಗ ಅಂತ, ಮನೆಯನ್ನು ಬಿಟ್ಟು ಹೊರಟಂಥದ್ದು ಅಂತ. ಕಮಲದ ಸಿಂಬಲ್ ಇದ್ದರೆ ಅದು ಬುದ್ಧ ಜನಿಸಿದಂಥ ಒಂದು ಸೂಚಕವಾಗಿ ಕಮಲ ಸಿಂಬಲನ್ನು ತೋರಿಸ್ತಾರೆ. ಕಮಲ ಸಿಂಬಲ್ ಏನನ್ನು ಸೂಚಿಸುತ್ತೆ ಬೌದ್ಧ ಧರ್ಮದಲ್ಲಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಬುದ್ಧನಿಗೆ ಜ್ಞಾನೋದಯವಾಗುವಂಥದ್ದನ್ನು ಸಿಂಬಲ್ ಏನು ಅಂದರೆ ಅರಳಿ ಮರ ಅಥವಾ ಬೋಧಿ ವೃಕ್ಷವನ್ನು ಸೂಚಿಸ್ತಾರೆ. ಅನಂತರ ಬುದ್ಧನ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ, ಈ ರೀತಿಯ ಒಂದು ಚಕ್ರದ ಸಿಂಬಲ್ ಏನನ್ನು ಸೂಚಿಸುತ್ತೆ ಅಂದರೆ ಆ ಒಂದು ಬೌದ್ಧ ಧರ್ಮದ ಮೊದಲನೇ ಬೋಧನೆಯನ್ನು ಸೂಚಿಸುತ್ತೆ. ಇದರಲ್ಲಿ ಎಷ್ಟು ಗೆರೆಗಳಿದ್ದಾವೆ, ಫೋಕ್ಸ್ ಇದ್ದಾವೆ ಅಂತ ಕೇಳಿದ್ರೆ 8 ಇದ್ದಾವೆ. 8 ಯಾಕಿದ್ದಾವೆ ಅಂತಂದರೆ ಅಷ್ಟಾಂಗ ಮಾರ್ಗ, ದುಃಖವನ್ನು ತೊರಿಲಿಕ್ಕೆ ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾನಲ್ವ, ಅದಕ್ಕೆ ಆ 8 ಸೂಚಿಯಾಗಿ ಅವು ಇದ್ದಾವೆ. ಇನ್ನು ಬುದ್ಧನ ಮರಣ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬುದ್ಧನ ಮರಣಕ್ಕೆ ಏನು ಸೂಚಕವಾಗಿ ನಮ್ಮಲ್ಲಾದರೆ ಸತ್ತಂಥವ್ರಿಗೆ ಸಮಾಧಿ ಮಾಡ್ತಾರೆ. ಬೌದ್ಧ ಧರ್ಮದಲ್ಲಾದರೆ ತೀರಿಕೊಂಡಂಥ ಬುದ್ಧನಿಗೆ ಆತನ ಅವಶೇಷಗಳನ್ನು ಇಟ್ಟು ಅದರ ಮೇಲೆ ಸ್ತೂಪಗಳನ್ನು ಕಟ್ತಾರೆ. ಸ್ತೂಪದ ಚಿತ್ರ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಬುದ್ಧನಿಗೆ ಪ್ರಥಮವಾಗಿ ಭಿಕ್ಷೆ ನೀಡಿದಂಥ ಮಹಿಳೆ ಯಾರು ಅಂದರೆ ಆಕೆ ಸುಜಾತ. ಬುದ್ಧನಿಗೆ ಶಿಷ್ಯ ಆಗಿದ್ದಂಥ ವೇಶ್ಯ ಯಾರು ಅಂದರೆ ಅಮ್ರಪಾಲಿ. ಇದನ್ನು ಪ್ರಶ್ನೆ ಕೇಳ್ತಾರೆ, ಬುದ್ಧನ ವೇಶ್ಯ ಶಿಷ್ಯ ಯಾರು ಅಂತ, ಅಥವಾ ಬುದ್ಧನಿಗೆ ಊಟವನ್ನು ಕೊಟ್ಟಂಥವ್ರು ಯಾರು ಅಂತ ಕೇಳ್ತಾರೆ. ನೋಡಿ, ಊಟ ಬಿಕ್ಕುಗಳಿಗೆ ಕೊಟ್ಟರೆ ಅದು ಭಿಕ್ಷೆ, ನಮಗೆ ಕೊಟ್ಟರೆ ಅದು ಊಟ ಅಥವಾ ಉಪಹಾರ ಅಂತ ಆಗುತ್ತೆ. ಇನ್ನೂ ಒಂದು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವಿಲ್ಲಿ, ವೇಶ್ಯ ವೃತ್ತಿ ಅನ್ನೋಂಥದ್ದು ಸಹ ಒಂದು ವೃತ್ತಿ, ಅದು ಪಾಪ ಅಲ್ಲ, ಕೆಟ್ಟದ್ದಲ್ಲ ಅಂತ ಹೇಳುವಂಥದ್ದು ನಮ್ಮ ಗೌತಮ ಬುದ್ಧ. ಇದನ್ನು ಗಮನಿಸಬೇಕು. ಬುದ್ಧನ ಪ್ರೀತಿಯ ಶಿಷ್ಯರು ಅಂದರೆ ಅನಂತ ಪಿಂಡಕ, ಆನಂದ, ಅಂಗುಲಿಮಾಲ. ಈ 3 ಜನ ಬುದ್ಧನ ಪ್ರೀತಿಯ ಪ್ರಮುಖ ಶಿಷ್ಯರು. ಬುದ್ಧ ತೀರ್ಕೊಳ್ಳೋಕ್ಕಿಂತ ಮುಂಚೆ ಲಾಸ್ಟ್ ವರ್ಡ್ ಏನು ಹೇಳ್ತಾನೆ ಅಂದರೆ, ನಾನು ಹೇಳಿರುವಂಥ ಅಷ್ಟಾಂಗ ಮಾರ್ಗವನ್ನು ನೀವು ಫಾಲೋ ಮಾಡಿ, ಅದನ್ನು ನಂಬಿ ಅಂತ ಹೇಳ್ತಾನೆ. ಬುದ್ಧನ ಕೊನೆಯ ದಿನಗಳಲ್ಲಿ ಆತನಿಗೆ ಆರೋಗ್ಯ ಕೆಟ್ಟಾಗ ಚಿಕಿತ್ಸೆ ಕೊಟ್ಟಂಥವ್ನು ಯಾರು ಅಂದರೆ ಜೀವಕ. ಏನಾಗಿತ್ತು ಆತನಿಗೆ ಅಂದರೆ, ಆತನಿಗೆ ಒಂದು ನಾನ್ ವೆಜ್ಜನ್ನು ಇಡ್ತಾರೆ. ಆ ನಾನ್ ವೆಜ್ಜು ಡೈಜೆಷನ್ ಆಗದೆ ತೊಂದರೆ ಆಗುತ್ತೆ. ಆ ಸಂದರ್ಭದಲ್ಲಿ ಈತ ಟ್ರೀಟ್ಮೆಂಟ್ ಕೊಡ್ತಾರೆ. ಅಜೀರ್ಣದಿಂದ ಗೌತಮ ಬುದ್ಧ ತೀರಿಕೊಳ್ತಾನೆ.
ಬುದ್ಧ ಜನಿಸಿದ್ದು, ಬುದ್ಧನಿಗೆ ಜ್ಞಾನೋದಯ ಆಗಿದ್ದು, ಬುದ್ಧ ತೀರಿಕೊಂಡಂಥದ್ದು ಮೂರೂ ಸಹ ಹುಣ್ಣಿಮೆ ದಿವಸ. ಅದಕ್ಕಾಗಿ ಆ ಡೇಟನ್ನು ಬುದ್ಧ ಪೂರ್ಣಿಮೆ ಅಂತ ಆಚರಣೆ ಮಾಡ್ತಾರೆ. ಬೌದ್ಧ ಯತಿಗಳು ಬಳಸುವಂಥ ಮಂತ್ರ ಯಾವುದಪ್ಪ ಅಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಏನು ಬರುತ್ತೆ ಅಂತ ಪ್ರಶ್ನೆ ಕೇಳ್ಬೋದು, ಅಥವಾ ಬೌದ್ಧ ಒಂದು ಯತಿಗಳ ಮಂತ್ರ ಯಾವುದು, ಬಿಕ್ಕುಗಳ ಮಂತ್ರ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಹೀನಯಾನ ಪಂಥದವರದ ಪ್ರಮುಖವಾದಂಥ ಪುಸ್ತಕ ಆ ಕಾಲದಲ್ಲಿ ಮಹಾವಸ್ತು. ಮಹಾಯಾನದವರ ಪ್ರಮುಖವಾದಂಥ ಪುಸ್ತಕ ಅಂದರೆ ಲಿಖಿತ ವಿಸ್ತಾರ ಅಂತ. ಬೌದ್ಧ ಧರ್ಮದಲ್ಲಿ ಇನ್ನೂ ಒಂದು ಪಂಥ ಇದೆ, ಅದು ವಜ್ರಯಾನ ಅಂತ. ಈ ವಜ್ರಯಾನದವರು ಮಾಟ ಮಂತ್ರಗಳನ್ನು, ಮಿರಾಕಲ್ಸನ್ನು ಹೆಚ್ಚಿಗೆ ನಂಬ್ತಾರೆ. ಮಿರಾಕಲ್ಸನ್ನು ನಂಬುವಂಥ ಬೌದ್ಧ ಧರ್ಮದ ಪಂಥ ಯಾವುದು ಅಂತ ಕೇಳ್ಬೋದು, ಅಥವಾ ವಜ್ರಯಾನದ ವಿಶೇಷ ಏನು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಬೌದ್ಧರು ವಾಸ ಮಾಡುವಂಥ ಸ್ಥಳಕ್ಕೆ ವಿಹಾರ ಅಂತ ಕರೀತಾರೆ, ಪೂಜೆ ಮಾಡುವಂಥ ಆರಾಧಿಸುವ ಸ್ಥಳಕ್ಕೆ ಸ್ತೂಪ ಅಂತ ಕರೀತಾರೆ. ಇನ್ನು ಬುದ್ಧನ ಜಾತಕ ಕಥೆಗಳು, ಬುದ್ಧ ಹುಟ್ಟೋದಕ್ಕಿಂತ ಮುಂಚೆ ಯಾವ್ಯಾವ ಜನ್ಮದಲ್ಲಿ ಏನೇನಾಗಿದ್ದ ಬುದ್ಧ ಅಂತ ಒಟ್ಟು 547 ಬೌದ್ಧ ಜಾತಕ ಕಥೆಗಳಿರೋದನ್ನು ನಾವು ಗಮನಿಸ್ತೀವಿ. ಜಾತಕ ಕಥೆಗಳು ಯಾವ ಧರ್ಮದಲ್ಲಿದೆ ಅಥವಾ ಎಷ್ಟು ಜಾತಕ ಕಥೆಗಳಿದೆ ಅನ್ನೋಂಥದ್ದು ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಆಗಲೇ ನಾವು ತಿಳ್ಕೊಂಡಿದ್ವಿ, ಪುರಾಣಗಳು ಅಂದರೆ 18 ಇದೆ, ಮಹಾಜನಪದಗಳು ಅಂದರೆ 16 ಇದೆ. ಏನು ಮಹಾಜನಪದ ಅಂದರೆ ಒಂದು ಬುಡಕಟ್ಟು ಜನಾಂಗ ಒಂದೇ ಪ್ರದೇಶದಲ್ಲಿ ವಾಸ ಇರ್ತಾರೆ. ಅವರು ರಾಜಕೀಯಕ್ಕಾಗಿ ಅದು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕಾಗಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ಕೋತಾರೆ. ಆ ಥರ ಆಯ್ಕೆ ಮಾಡ್ಕೊಂಡಂಥ ಒಂದು ಪುಟ್ಟ ಒಂದು ಇದಕ್ಕೆ ಒಂದು ಜನಪದ ಅಂತ ಕರೀತಾರೆ. ಈ ಸಣ್ಣ ರಾಜ್ಯಗಳನ್ನೆಲ್ಲ ಇನ್ನೊಬ್ಬ ಪಕ್ಕದ ರಾಜ್ಯದವನು ಅಥವಾ ದೊಡ್ಡ ರಾಜ್ಯ ಯಾವುದೋ ಬಂದು ಆಕ್ರಮಣ ಮಾಡಿಕೊಂಡಾಗ ಅದನ್ನು ಮಹಾಜನಪದ ಅಂತ ಕರೀತಾರೆ. ಅಂದರೆ 3-4 ರಾಜ್ಯಗಳನ್ನು ಆಕ್ರಮಣ, ಚಿಕ್ಕ ಚಿಕ್ಕ ಗ್ರಾಮ ರಾಜ್ಯಗಳವು. ಆ ಗ್ರಾಮ ರಾಜ್ಯಗಳನ್ನು ಆಕ್ರಮಣ ಮಾಡ್ಕೊಂಡು 4-5 ಮರ್ಜ್ ಮಾಡಿಕೊಂಡ್ರೆ ಅದು ಮಹಾಜನಪದ ಅಂತ ಆಗುತ್ತೆ. ಇದು ಯಾವಾಗ ಅಸ್ತಿತ್ವದಲ್ಲಿತ್ತು? ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ನಿಮಗೆ ಗೊತ್ತಾಯ್ತು. ಈಗ ಹೊಸ ಧರ್ಮಗಳ ಉದಯ ಆಗಿದ್ದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲೇ. ಆ ಹೊಸ ಧರ್ಮಗಳ ಉದಯಕ್ಕೆ ಕಾರಣಕರ್ತರಾದಂಥ ಮಹಾವೀರ, ಗೌತಮ ಬುದ್ಧ ಇಬ್ಬರೂ ಸಹ ಈ ಮಹಾಜನಪದಗಳಲ್ಲಿ 2 ಜನಪದಗಳ ರಾಜರ ಮಕ್ಕಳಾಗಿ ಇದ್ದರು ಅನ್ನೋದನ್ನು ನೀವು ಗಮನಿಸಬೇಕು. ಈ ಮಹಾಜನಪದಗಳು ಎಲ್ಲಿ ಬರುತ್ತೆ ನೋಡಿ, ಗಂಗಾ ನದಿ ಬರುತ್ತಲ್ಲ, ಗಂಗಾ ನದಿಯ ಭಾಗದಲ್ಲಿ ಈ ಬರ್ತವೆ. ಆ ಮಹಾಜನಪದಗಳು ಯಾವ್ಯಾವುದು ಅಂದರೆ ಅಂಗ, ಕಾಶಿ, ಮಗಧ, ಕೋಶಲ, ಕುರು. ಈ ಹೆಸರುಗಳು ತುಂಬ ಫೆಮಿಲಿಯರ್ ಇದೆ, ನೀವು ಕೇಳಿದ್ದೀರಿ. ಅವೆಲ್ಲವೂ ಅನಂತರ ನಗರಗಳಾಗ್ತವೆ. ಇವು ದೊಡ್ಡ ಮಹಾಜನಪದಗಳು ಆಗಿನ ಕಾಲದಲ್ಲಿ. ಅವುಗಳ ರಾಜಧಾನಿಗಳನ್ನು ಸಹ ಪ್ರಶ್ನೆ ಕೇಳ್ಬೋದು. ಪ್ರಮುಖವಾಗಿರೋಂಥದ್ರ ರಾಜಧಾನಿ, ಮಗಧದ ರಾಜಧಾನಿ ರಾಜಗೃಹ. ಅನಂತರ ರಾಜಗೃಹಕ್ಕೆ ಪಾಟಲಿಪುತ್ರ ಅಂತ ಹೆಸರನ್ನು ಬದಲಾವಣೆ ಮಾಡಲಾಗುತ್ತೆ. ಕೋಶಲದ ರಾಜಧಾನಿ ಯಾವುದು ಅಂದರೆ ಅಯೋಧ್ಯ ಅಂತ. ಕುರುಗಳ ರಾಜಧಾನಿ ಯಾವುದು ಅಂದರೆ ಇಂದ್ರಪ್ರಸ್ಥ ಅಂತ. ವಜ್ಜಿ ಅವರ ರಾಜಧಾನಿ ವೈಶಾಲಿ. ಮಲ್ಲ ಅದರ ರಾಜಧಾನಿ ಕುಶಿನಗರ. ಅಲ್ಲಿಗೆ ನಿಮ್ಗೆ ನೆನಪಿರಬೇಕು, ಬುದ್ಧ ಯಾವ ಮಹಾಜನಪದದಲ್ಲಿ ತೀರಿಕೊಂಡ ಅಂದರೆ ಮಲ್ಲ ಮಹಾಜನಪದದಲ್ಲಿ, ಕುಶಿನಾರ ಅನ್ನೋ ಕಡೆ ತೀರ್ಕೊಳ್ತಾನೆ. ಇವರು ಅಲ್ಲೇ ಬರುವಂಥದ್ದು ಯಾರು? ಮಹಾವೀರನು ಸಹ. ನಂತರ ಈ ಮತ್ಸ್ಯ ಅದರ ರಾಜಧಾನಿ ಕೋಶಂಬಿ. ಅನಂತರ ಮತ್ವ ಅನ್ನೋಂಥದ್ದು ಇನ್ನೊಂದು ಬರುತ್ತೆ, ಅದರ ರಾಜಧಾನಿ ವಿರಾಟ ನಗರ ಅನ್ನೋಂಥದ್ದು ಪ್ರಮುಖವಾಗಿರೋಂಥವು ತಿಳ್ಕೊಳ್ಳಿ. ಇನ್ನು ಇಲ್ಲಿ ಬರುವಂಥದ್ದು ಅವಂತಿ ಅನ್ನೋಂಥ ಒಂದು ಮಹಾಜನಪದದ ರಾಜಧಾನಿ ಉಜ್ಜಯಿನಿ. ಗಾಂಧಾರ ಮಹಾಜನಪದದ ರಾಜಧಾನಿ ತಕ್ಷಶಿಲ. ಪಾಂಚಾಲದ ರಾಜಧಾನಿ ಕೌಂಪಿಲ್ಯ ಅನ್ನೋಂಥದ್ದನ್ನು ನೀವು ಗಮನಿಸಬೇಕು. ಇನ್ನು ಆ ಮಹಾಜನಪದಗಳನ್ನೆಲ್ಲ ಫಸ್ಟ್ ಏನು ಮಾಡಿದ್ರು, ಚಿಕ್ಕ ಚಿಕ್ಕ ಗ್ರಾಮ ರಾಜ್ಯಗಳನ್ನು ಆಕ್ರಮಣ ಮಾಡಿಕೊಂಡು ಮಹಾಜನಪದ ಆಯಿತು. ಈಗ 4-5 ಮಹಾಜನಗಳನ್ನು ಆಕ್ರಮಣ ಮಾಡಿಕೊಂಡಂಥವನು ಮೊದಲನೇ ವ್ಯಕ್ತಿ ಯಾರು ಅಂದರೆ ಅದು ಹರ್ಯಂಕ ಮನೆತನದ ಬಿಂಬಸಾರ. ಅದನ್ನು ಮಗಧ ರಾಜ್ಯ ಅನ್ನೋಂಥ ಒಂದು ರಾಜ್ಯವನ್ನಾಗಿ ಮಾಡ್ತಾನೆ. ನೀವು ಆ ರಿಂಗಲ್ಲಿ ಗಮನಿಸ್ತಾ ಇದ್ದೀರಿ, ಮಗಧ ರಾಜ್ಯ ಅನ್ನೋಂಥದ್ದು ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಭಾರತದಲ್ಲಿ ಸ್ಟಾರ್ಟ್ ಆದಂಥ ಮೊದಲ ರಾಜವಂಶ ಅಂದರೆ ಅದು ಮಗಧ ರಾಜವಂಶ. ಇದರಲ್ಲಿ ಪ್ರಸಿದ್ಧ ದೊರೆ ಯಾರು ಅಂದರೆ ಅಜಾತ ಶತ್ರು. ಈತನೇ ಪಾಟಲಿಪುತ್ರ ಅನ್ನೋಂಥ ನಗರವನ್ನು ಸ್ಥಾಪನೆ ಮಾಡಿ ನಿರ್ಮಿಸಿದಂಥವನು, ಅದಕ್ಕೆ ಕೋಟೆಯನ್ನು ಕಟ್ಟಿಕೊಂಡಂಥವನು. ಇದರ ರಾಜಧಾನಿ ರಾಜಗೃಹ ಆಗಿನ ಕಾಲದಲ್ಲಿ. ನಂತರ ನಾಗಾ ಸಂತತಿ ಅಂತ ಬರುತ್ತೆ, ಇವರಾದ ನಂತರ ಅದೇ ಪಾಟಲಿಪುತ್ರವನ್ನು ಆಳ್ವಿಕೆ ಮಾಡುತ್ತೆ. ಅದರ ಸ್ಥಾಪಕ ಶಿಶುನಾಗ. ಅದರಲ್ಲಿ ಪ್ರಸಿದ್ಧ ದೊರೆ ಅಂದರೆ ಕಾಲಾಶೋಕ. ಈಗ ನೆನಪು ಬಂತಲ್ವ ನಿಮಗೆ, ಬೌದ್ಧ ಧರ್ಮದ ಒಂದು ಸಭೆಗೆ ಈತ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಂತ. ಇನ್ನು ನಂದ ಸಾಮ್ರಾಜ್ಯ ಅಂತ ಬರುತ್ತೆ, ಯಾರ ನಂತರ? ಶಿಶುನಾಗರ ನಂತರ, ನಾಗವಂಶದ ನಂತರ. ನಂದ ಸಾಮ್ರಾಜ್ಯದ ಸ್ಥಾಪಕ ಮಹಾಪದ್ಮನಂದ. ಅವರಲ್ಲಿ ಕೊನೆಯ ರಾಜ ಯಾರು ಅಂದರೆ ಧನನಂದ. ಆ ನಂದ ರಾಜರು ಕೌಟಿಲ್ಯನಿಗೆ ಅವಮಾನ ಮಾಡ್ತಾರೆ. ಆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ದುರಾಡಳಿತವನ್ನು ಅಂತ್ಯಗೊಳಿಸ್ತೀನಿ ಅಂತ ಅಂದ್ಬಿಟ್ಟು ಪ್ರತಿಜ್ಞೆ ಮಾಡಿದಂಥವನು ಕೌಟಿಲ್ಯ. ಇನ್ನು ಮೌರ್ಯ ಸಾಮ್ರಾಜ್ಯದ ಭಾರತದ ಮೊದಲ ಮಹಾ ಸಾಮ್ರಾಜ್ಯ ಮಗಧದ್ದು ರಾಜವಂಶ.
ಮಹಾ ಸಾಮ್ರಾಜ್ಯ ಅಂತಂದರೆ ಯಾವುದು ಅಂತಂದರೆ ಅದು ಮೌರ್ಯ ಸಾಮ್ರಾಜ್ಯ. ಇದು ಕ್ರಿಸ್ತಪೂರ್ವ 323ರಲ್ಲಿ ಪ್ರಾರಂಭವಾಗಿ ಕ್ರಿಸ್ತಪೂರ್ವ 185ರವರೆಗೆ ಇರುತ್ತೆ. ಇದರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಇವರ ಧರ್ಮ ಜೈನ ಧರ್ಮ, ಇವರ ಲಾಂಛನ ನವಿಲು. ಚಂದ್ರಗುಪ್ತ ಮೌರ್ಯನ ಧರ್ಮ ಜೈನ ಧರ್ಮ ಆಗಿತ್ತು. ಇದು ಇಂಪಾರ್ಟೆಂಟು. ನಂತರ ಚಂದ್ರಗುಪ್ತ ಮೌರ್ಯನಿಗೆ ಗುರು ಯಾರು ಅಂದರೆ ಕೌಟಿಲ್ಯ. ಈತ ಎಲ್ಲಿ ಓದ್ಕೊಂಡಿರ್ತಾನೆ ಅಂದರೆ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಓದ್ಕೊಂಡಿರ್ತಾನೆ. ಈತನಿಗಿರುವಂಥ ಉಪನಾಮಗಳು ಯಾರು ಅಂದರೆ ಏನೇನು ಅಂದರೆ ಚಾಣಕ್ಯ, ವಿಷ್ಣುಗುಪ್ತ, ಭಾರತದ ಮೆಕೆವಲ್ಲಿ ಅಂತ. ಭಾರತದ ಮೆಕೆವಲ್ಲಿ ಯಾರು, ಕೌಟಿಲ್ಯ ಎಲ್ಲಿ ಓದ್ಕೊಂಡ, ಚಂದ್ರಗುಪ್ತನ ಗುರು ಯಾರು, ಈ ಥರ ವಿವಿಧ ಪ್ರಶ್ನೆಗಳನ್ನು ಕೇಳಬಹುದು. ಸಂಸ್ಕೃತ ಭಾಷೆಯ ಕೃತಿ ಯಾವುದು ಅಂದರೆ ಅದು ಅರ್ಥಶಾಸ್ತ್ರ. ಯಾರು ಬರೆದ್ರು ಅಂತಂದರೆ ಕೌಟಿಲ್ಯ ಬರೆದಂಥದ್ದು. ಅದರಲ್ಲಿ 6000 ಶ್ಲೋಕಗಳು ಇದ್ದಾವೆ. ಅದನ್ನು ಫಸ್ಟು ಸಂಶೋಧನೆ ಮಾಡಿ ಬೆಳಕಿಗೆ ತಂದವರು ಅಂದರೆ ಮೈಸೂರಿನ ಶ್ಯಾಮಶಾಸ್ತ್ರಿಯವರು. ಇದನ್ನು ಪ್ರಶ್ನೆ ಕೇಳ್ಬೋದು. ಅರ್ಥಶಾಸ್ತ್ರವನ್ನು ಶೋಧ ಮಾಡಿದಂಥವ್ರು ಯಾರು, ಅರ್ಥಶಾಸ್ತ್ರ ಯಾರ ಕೃತಿ ಅಂತ. ಅರ್ಥಶಾಸ್ತ್ರ ಯಾವ ಭಾಷೆಯಲ್ಲಿದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ. ಅರ್ಥಶಾಸ್ತ್ರಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ದಂಡನೀತಿಶಾಸ್ತ್ರ, ರಾಜಮಂಡಲ ಸಿದ್ಧಾಂತ, ಕೂಟನೀತಿಶಾಸ್ತ್ರ ಅಂತ ಕರೀತಾರೆ. ಇದು ಏನರ ಬಗ್ಗೆ ಹೇಳುತ್ತೆ ಅಂದರೆ ರಾಜ್ಯವನ್ನು ರಚನೆ ಮಾಡೋದು, ನಿರ್ಮಾಣ ಮಾಡೋದು, ಆಡಳಿತ ಮಾಡೋದು, ಹಣಕಾಸನ್ನು ಸಂಗ್ರಹ ಮಾಡೋಂಥದ್ದು, ಅದನ್ನು ಮೇಂಟೈನ್ ಮಾಡೋಂಥದ್ದು ಹೇಗೆ ಅನ್ನೋಂಥದ್ದನ್ನು ಹೇಳ್ತಾರೆ. ಇನ್ನು ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ 323ರಲ್ಲಿ ನಂದರ ಕೊನೆಯ ದೊರೆಯಾದಂಥ ಧನನಂದನನ್ನು ಕೊಲ್ತಾರೆ. ನಂದರ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಕ್ರಿಸ್ತಪೂರ್ವ 305ರಲ್ಲಿ ಗ್ರೀಕರ ಸೆಲ್ಯೂಕಸ್ನನ್ನು ಚಂದ್ರಗುಪ್ತ ಮೌರ್ಯ ಸೋಲಿಸ್ತಾನೆ. ಸೆಲ್ಯೂಕಸ್ನ ರಾಯಭಾರಿಯನ್ನು ಅನಂತರ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ನೇಮಕ ಮಾಡಲಾಗತ್ತೆ. ಆ ರಾಯಭಾರಿ ಯಾರು ಅಂದರೆ ಮೆಗಾಸ್ತನೀಸ್. ಯಾರ ರಾಯಭಾರಿ? ಸೆಲ್ಯೂಕಸ್ನ ರಾಯಭಾರಿ. ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ, ರಾಯಭಾರಿ ಯಾರು, ಬಂದಿದ್ದಂಥವನು ಯಾರು ಅಂತ. ಮೆಗಾಸ್ತನೀಸ್ನ ಕೃತಿ ಈಗಾಗಲೇ ನಿಮಗೆ ಗೊತ್ತಿದೆ, ಇಂಡಿಕಾ ಅಂತ. ಇನ್ನು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗುಜರಾತಿನಲ್ಲಿ ಆತನ ಮಂತ್ರಿ ಪುಷ್ಯಗುಪ್ತ ಅನ್ನೋಂಥವನು ಸುದರ್ಶನ ಅನ್ನೋಂಥ ಒಂದು ಸರೋವರವನ್ನು ನಿರ್ಮಾಣ ಮಾಡ್ತಾನೆ. ಆ ಕೆರೆಯನ್ನು ಕಟ್ಟಿಸ್ತಾನೆ. ಇದು ಸುಮಾರು ಜನ ಅನಂತರ ಕಾಲದಲ್ಲಿ, ಅಶೋಕನ ಕಾಲದಲ್ಲಿ, ಇನ್ನು ಬೇರೆ ಬೇರೆಯವರ ಕಾಲದಲ್ಲಿ ಈ ಸುದರ್ಶನ ಸರೋವರವನ್ನು ರಿಪೇರಿ ಮಾಡಿಸ್ತಾರೆ ಅಂತ. ಇನ್ನು ಕರ್ನಾಟಕದಲ್ಲಿ ಮೌರ್ಯರ ತುಂಬ ಪ್ರಮುಖವಾದಂಥ ಕೇಂದ್ರ ಯಾವುದು ಅಂದರೆ ಸುವರ್ಣಗಿರಿ. ಅದು ಎಲ್ಲಿದೆ ಅಂತಂದರೆ ಕೊಪ್ಪಳ ಜಿಲ್ಲೆಯಲ್ಲಿದೆ. ಪ್ರಮುಖ ಕೇಂದ್ರ ಯಾವುದು ಅಂತ ಕೇಳ್ಬೋದು. ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಮೌರ್ಯರ ಕೇಂದ್ರ ಯಾವುದು ಅಂತ ಕೇಳ್ಬೋದು, ಅದು ಸುವರ್ಣಗಿರಿ. ಇನ್ನು ಮೌರ್ಯರ ಸಾಮ್ರಾಜ್ಯ ದಕ್ಷಿಣದಲ್ಲಿ ಎಲ್ಲಿಯವರೆಗೆ ವಿಸ್ತರಿಸಿತ್ತು ಅಂದರೆ ಕಾವೇರಿ ನದಿಯವರೆಗೆ ವಿಸ್ತರಿಸಿತ್ತು. ನೀವು ಆ ಚಿತ್ರದಲ್ಲಿ ಗಮನಿಸ್ಬೋದು. ಭದ್ರಬಾಹುವಿನೊಂದಿಗೆ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನ ಆಚರಿಸಿ ಮರಣ ಹೊಂದಿದಂಥವ್ರು ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ನೀವು ಆ ಚಂದ್ರಗುಪ್ತ ಮೌರ್ಯ ಏನು ಸಲ್ಲೇಖನ ವ್ರತ ಆಚರಣೆ ಮಾಡಿದಂಥ ಪ್ಲೇಸ್ ಇದು. ಅಲ್ಲಿ ಶಾಸನವೂ ಸಹ ಇದೆ. ಸಲ್ಲೇಖನ ವ್ರತ ಮಾಡಿದಂಥವ್ರು ನೋಡಿ ಕೊನೆಯ ಸ್ಥಿತಿ ಹೀಗಾಗಿರುತ್ತೆ. ಬಿಂದುಸಾರನ ಕಾಲ ಕ್ರಿಸ್ತಪೂರ್ವ 299ರಿಂದ 273. ಈತನ ಬಿರುದು ಅಮಿತ್ರಘಾತ ಅಂತ. ಬಿಂದುಸಾರನ ಆಸ್ಥಾನಕ್ಕೆ ಬಂದಂಥ ಸಿರಿಯಾ ದೇಶದ ಗ್ರೀಕ್ ರಾಯಭಾರಿ ಡಿಮಾಕಸ್ ಅಂತ. ಬಿಂದುಸಾರನ ಧರ್ಮ ಆಜೀವಿಕ ಧರ್ಮ ಅಂತ. ಬಿಂದುಸಾರ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯನ ಮಗ. ಬಿಂದುಸಾರನ ಕಾಲದಲ್ಲಿ ಒಂದು ಪ್ರದೇಶದಲ್ಲಿ ದಂಗೆ ಹೇಳ್ತಾರೆ. ಆ ಪ್ರದೇಶ ಯಾವುದು ಅಂದರೆ ತಕ್ಷಶಿಲಾ. ಎಲ್ಲಿ ದಂಗೆ ಇದ್ರು, ಯಾರ ಕಾಲದಲ್ಲಿ ದಂಗೆ ಇದ್ರು, ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ತಕ್ಷಶಿಲಾ ನಾಗರಿಕ ದಂಗೆಯನ್ನು ನಿಯಂತ್ರಣ ಮಾಡೋಕ್ಕೆ ಅಲ್ಲಿದ್ದಂಥವ್ರ ಕೈಯಲ್ಲಿ ಆಗದೆ ಇದ್ದಾಗ ಅಶೋಕನನ್ನು ಆ ದಂಗೆ ನಿಯಂತ್ರಣ ಮಾಡಲಿಕ್ಕೆ ಹೇಳ್ತಾನೆ ಬಿಂದುಸಾರ. ಬಿಂದುಸಾರ ಯಾರು? ಅಶೋಕನ ತಂದೆ, ಚಂದ್ರಗುಪ್ತ ಮೌರ್ಯನ ಮಗ. ಅಲ್ಲಿಗೆ ಅಶೋಕನಿಗೆ ತಾತ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಹಿಂಗೂ ಪ್ರಶ್ನೆ ಕೇಳಿಬಿಡ್ಬೋದು. ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅಶೋಕನ ಕಾಲ ಕ್ರಿಸ್ತಪೂರ್ವ 273ರಿಂದ 232. ಅಶೋಕನಿಗೆ ಪಟ್ಟಾಭಿಷೇಕವಾದಂಥ ಸ್ಥಳ ಕ್ರಿಸ್ತಪೂರ್ವ 269. ತಡವಾಗಿ ಪಟ್ಟಾಭಿಷೇಕ ಆಗುತ್ತೆ. ಅಂದರೆ ತಂದೆ ತೀರ್ಕೊಂಡ ನಂತರನೂ ಸಹ ಕೆಲ ದಿವಸಗಳು ಖಾಲಿ ಇರುತ್ತೆ ಸಿಂಹಾಸನ. ಲೇಟ್ ಆಗುತ್ತೆ. ಯಾಕೆ ಲೇಟ್ ಆಗುತ್ತೆ ಅಂದರೆ ಆಂತರಿಕ ಕಲಹ ಇತ್ತು ಯಾರಿಗೆ? ಬಿಂದುಸಾರನ ಮಕ್ಕಳಲ್ಲಿ. ಹಾಗಾಗಿ ಲೇಟ್ ಆಯಿತು ಅಂತ ಹೇಳ್ತಾರೆ. ಇನ್ನು ಕೆಲ ಆಧಾರಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ ಹಿಂದೂ ಧರ್ಮದ ಪ್ರಕಾರ ರಾಜ ಆಗಬೇಕಾದ್ರೆ ಒಂದು ಸರ್ಟನ್ ಏಜ್ ಆಗಬೇಕಾಗಿತ್ತು. ಆ ಏಜ್ ಅಶೋಕನಿಗೆ ಆಗಿರಲಿಲ್ಲ. ಹಾಗಾಗಿ ಆ ಏಜ್ ಆಗೋ ತನಕ ಇದ್ದು ಅನಂತರ ರಾಜನನ್ನಾಗಿ ಮಾಡಿದರು ಅಂತ ಹೇಳಲಾಗುತ್ತೆ. ಅಶೋಕನ ಬಿರುದುಗಳು ದೇವಾನಾಂ ಪ್ರಿಯ, ಪ್ರಿಯದರ್ಶಿ ಅಥವಾ ಪಿಯದಸಿ ಅಥವಾ ಶಾಸನಗಳ ರಾಜ, ಪಿತಾಮಹ ಅಂತೆಲ್ಲ ಕರೀತಾರೆ. ಯಾಕೆ ಅಂದರೆ ತಾವಿಲ್ಲಿ ಗಮನಿಸ್ತಾ ಇರ್ಬೋದು, ಭಾರತದಲ್ಲಿ ಶಾಸನಗಳನ್ನು ಹಾಕಿಸಿದ ಮೊದಲ ಭಾರತೀಯ ರಾಜ ಅಂದರೆ ಅದು ಅಶೋಕ ಅನ್ನೋಂಥದ್ದು. ಆ ಶಾಸನಗಳು ಆತ ಹಾಕಿಸಿದ್ರಿಂದ ಆತನನ್ನು ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಅಶೋಕನ ಬೌದ್ಧ ಗುರು ಅಂದರೆ ಬೌದ್ಧ ಧರ್ಮಕ್ಕೆ ಅಶೋಕನನ್ನು ಸೇರ್ಪಡೆ ಮಾಡ್ಕೊಂಡಿದ್ದು ಯಾರು ಅಂದರೆ ಉಪಗುಪ್ತ. ಈತನಿಗೆ ಬರೀ 8 ವರ್ಷ ಆಗಿರುತ್ತೆ. ಎಷ್ಟರಲ್ಲಿ ಸೇರ್ಪಡೆ ಮಾಡ್ಕೊಂಡ ಅಂದರೆ 259ರಲ್ಲಿ. ಯುದ್ಧ ಆಗಿದ್ದು ಎಷ್ಟರಲ್ಲಿ ಅಂದರೆ 261ರಲ್ಲಿ. ನೋಡಿ, ಅದು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾವ ಯುದ್ಧ? ಕಳಿಂಗ ಯುದ್ಧ.
ಅಶೋಕ ಮಾಡಿದಂಥ ಮೊದಲ ಯುದ್ಧ ಯಾವುದು ಅಂತ ಕೇಳ್ಬೋದು, ಅಶೋಕ ಯುದ್ಧ ಮಾಡಿದಂಥ ಕೊನೆಯ ಯುದ್ಧ ಯಾವುದು ಅಂತ ಕೇಳ್ಬೋದು. ಎರಡಕ್ಕೂ ಒಂದೇ ಆನ್ಸರು, ಕಳಿಂಗ. ಎಷ್ಟರಲ್ಲಿ ನಡೀತು? 261ರಲ್ಲಿ. ಯಾವ ನದಿಯ ದಡದಲ್ಲಿ ಈ ಕಳಿಂಗ ಇದೆ? ದಯಾ ನದಿಯ ದಡದಲ್ಲಿ. ಕಳಿಂಗ ಅಂತ ಈಗ ಏನಂತ ಕರಿತೀವಿ ಆ ಪ್ಲೇಸನ್ನು ಅಂತಂದರೆ, ನಾವು ಈಗ ಒರಿಸ್ಸಾ ಅಂತ ಕರಿತೀವಿ. ಈ ಭಾಗದಲ್ಲಿ ವೈಟ್ ಕಾಣ್ತಿದೆಯಲ್ಲ ನೋಡಿ, ಇಷ್ಟು ಬ್ಲೂ ಇರುವಂಥದ್ದು ಅಶೋಕನ ಸಾಮ್ರಾಜ್ಯ. ಇದು ಸ್ವಲ್ಪ ಭಾಗ ವೈಟ್ ಇರೋಂಥದ್ದು ಮಾತ್ರ ಏನು ಕಳಿಂಗ ರಾಜ್ಯ ಆಗಿತ್ತು. ನಂತರ ಇದು ಆ ವ್ಯಾಪಾರಿ ಮಾರ್ಗವನ್ನು ನಿಯಂತ್ರಿಸ್ತಾ ಇತ್ತು. ಅಶೋಕನ ರಾಜ್ಯದವರು ಈ ಕಳಿಂಗವನ್ನು ದಾಟಿಕೊಂಡು ಸಮುದ್ರ ವ್ಯಾಪಾರವನ್ನು ಮಾಡಬೇಕಾದಾಗ ಅವ್ರಿಗೆ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ನಂತರ ಅವರು ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ಕಿರುಕುಳ ಹೆಚ್ಚಾಗಿತ್ತು. ಹಾಗಾಗಿ ಅಶೋಕ ಆ ಒಂದು ಪ್ರದೇಶದ ಮೇಲೆ ಯುದ್ಧವನ್ನು ಮಾಡ್ತಾನೆ ಅನ್ನೋಂಥದ್ದು. ಅಶೋಕನ ಕಾಲದಲ್ಲಿದ್ದಂಥ ಕಳಿಂಗದ ರಾಜ ಯಾರು ಅಂದರೆ, ಕೆಲ ಪುಸ್ತಕಗಳಲ್ಲಿ ಕಾದಂಬರಿಯಲ್ಲಿ ಶುದ್ಧ ಧರ್ಮ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅನಂತನ್ ಅಂತ ಕೊಟ್ಟಿದ್ದಾರೆ. ಆದರೆ ಕಳಿಂಗದಲ್ಲಿ ಇದ್ದಂಥವನು ಕಾರವೇಲ ಅಲ್ಲ. ಕಾರವೇಲನ ಕಾಲನೇ ಬೇರೆ, ಅಶೋಕನ ಕಾಲನೇ ಬೇರೆ. ಹಾಗಾಗಿ ಅದು ಇಂಪಾರ್ಟೆಂಟು. ನಂತರ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ನೀಡುವಂಥ ಅಶೋಕನ ಶಾಸನ ಯಾವುದು ಅಂದರೆ, ಯುದ್ಧ ಏನಾಯಿತು, ನಾನು ಏಕೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದೆ, ಈ ಮಾಹಿತಿಯನ್ನು ನೀಡುವಂಥದ್ದು ಯಾವುದು ಅಂದರೆ 13ನೇ ಬಂಡೆಗಲ್ಲು ಶಾಸನ. ಇದೆಲ್ಲಿದೆ ಅಂದರೆ ಒಡಿಸ್ಸಾದಲ್ಲಿ. ಅಶೋಕನ ಶಾಸನಗಳಲ್ಲಿ 2 ರೀತಿಯ ಶಾಸನಗಳಿದೆ. ಒಂದು ಸ್ತಂಭ ಶಾಸನಗಳು, ಇನ್ನೊಂದು ಇಲ್ಲಿ ಕಾಣ್ತಾ ಇರುವಂತೆ ಬಂಡೆ ಶಾಸನಗಳು. ಅದ್ರ ಪ್ರಕಾರ ಮಾಹಿತಿ ಏನು ಹೇಳುತ್ತೆ? ಯುದ್ಧದಲ್ಲಿ 1.5 ಲಕ್ಷ ಜನ ಬಂಧನ ಆದರೂ, ಯುದ್ಧ ಕೈದಿಗಳಾದರೂ, 1 ಲಕ್ಷದಷ್ಟು ಜನ ತೀರಿಕೊಂಡ್ರು, ಕೈಕಾಲುಗಳನ್ನು ಕಳ್ಕೊಂಡ್ರು. ಅದನ್ನು ನೋಡಿ ಅಶೋಕನಿಗೆ ದುಃಖವಾಗಿ ಬೌದ್ಧ ಧರ್ಮಕ್ಕೆ ಸೇರಿಕೊಳ್ತಾನೆ ಅಂತ ಹೇಳಲಾಗುತ್ತೆ. ಅಶೋಕನು ಉಪಗುಪ್ತನಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಅನಂತರ ಅಶೋಕನು ಧರ್ಮ ಮಹಾಮಾತ್ರರು ಅನ್ನೋಂಥ ಏನು ಬೌದ್ಧ ಧರ್ಮದ ಅಥವಾ ಅಶೋಕನ ಧರ್ಮದ ಒಂದು ನೀತಿಗಳನ್ನು ಪ್ರಚಾರ ಮಾಡೋಂಥವ್ರಿಗೆ ಧರ್ಮ ಮಹಾಮಾತ್ರರು ಅಂತ ಕರೀತಾರೆ. ಅಶೋಕನ ಧರ್ಮವನ್ನು ದಮ್ಮ ಅಂತ ಕರೀತಾರೆ, ಧರ್ಮ ಅಂತ ಕರೆಯೋದಿಲ್ಲ, ದಮ್ಮ ಅಂತ ಕರೀತಾರೆ. ಈ ಧರ್ಮ ಮಹಾಮಾತ್ರರನ್ನು ಅಶೋಕ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಥವಾ ನೈತಿಕ ನಿಯಮಗಳು ಪ್ರಜೆಗಳಲ್ಲಿ ಪ್ರಚಾರ ಮಾಡಲಿಕ್ಕೆ, ಪಾಲನೆ ಮಾಡುವಂತೆ ನೋಡಿಕೊಳ್ಳಲಿಕ್ಕೆ ನೇಮಕ ಮಾಡಿದಂಥವ್ರು ಯಾರು ಅಂದರೆ ಧರ್ಮ ಮಹಾಮಾತ್ರರು. ಅವ್ರನ್ನ ನೇಮಕ ಮಾಡಿದಂಥ ತಿಳಿಸುವಂಥ ಶಾಸನ ಯಾವುದು ಅಂದರೆ 4ನೇ ಬಂಡೆಗಲ್ಲು ಶಾಸನ ಆಗಿದೆ. ಇನ್ನು ಆಡಳಿತದ ಲಾಂಛನವಾಗಿ ಅಶೋಕ 24 ಗೆರೆಗಳಿರುವಂಥ ಈ ಥರದ ಒಂದು ಚಕ್ರವನ್ನು ಇಟ್ಕೊಂಡಿರ್ತಾನೆ. ಆ ಚಕ್ರವನ್ನು ನೀವಿಲ್ಲಿ ಗಮನಿಸ್ಬೋದು. ಇದೇ ಸಾರನಾಥದ ಒಂದು ಸ್ತಂಭ ಆಗಿದೆ. ಇಲ್ಲಿಂದನೇ ನಾವು ನಮ್ಮ ಭಾರತದ ಧ್ವಜದಲ್ಲಿರುವಂಥ ಒಂದು ಚಕ್ರವನ್ನು ತೆಗೆದುಕೊಂಡಿದ್ದೇವೆ. ಬೌದ್ಧ ಧರ್ಮದ ಚಕ್ರದಲ್ಲಿ 8 ಗೆರೆಗಳಿದ್ದವು, ಅದು ಅಷ್ಟಾಂಗ ಮಾರ್ಗದ ಸೂಚಿ. ಈ ಚಕ್ರದಲ್ಲಿ 24 ಗೆರೆಗಳಿದ್ದಾವೆ. ಅದೇನೆಂದರೆ ದಿನಕ್ಕೆ 24 ಗಂಟೆ, ಆ 24 ಗಂಟೆಯೂ ಚಕ್ರವು ನಿಲ್ಲದಂತೆ ದೇಶದ ರಾಜ್ಯದ ಪ್ರಗತಿ ರೊಟೇಷನ್ ಆಗ್ತಾ ಇರಬೇಕು ಅಂತ ಸೂಚಿಸುವ ಸಲುವಾಗಿ ಅದನ್ನು ಮಾಡಲಾಗಿದೆ. ಇನ್ನು ಅಶೋಕನು ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕಾಗಿ ತನ್ನ ಮಗಳಾದಂಥ ಸಂಘಮಿತ್ರೆಯನ್ನು, ಮಗನಾದಂಥ ಮಹೇಂದ್ರವರ್ಮನನ್ನು ಅಲ್ಲಿಗೆ ಕಳಿಸ್ಕೊಡ್ತಾರೆ. ಇವರು ಇಲ್ಲಿಂದ ಬೋಧಿ ಮರದ ಒಂದು ವೃಕ್ಷದ ಒಂದು ಕೊಂಬೆಯನ್ನು ಸಹ ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಅಶೋಕ ಬುದ್ಧ ಜನಿಸಿದಂಥ ಬೋಧಗಯಾಗೆ ಭೇಟಿ ಕೊಡ್ತಾನೆ. ಅಲ್ಲಿ ಒಂದು ಶಾಸನವನ್ನು ಹಾಕಿಸಿ ಆ ಬುದ್ಧ ಜನಿಸಿದಂಥ ಪ್ಲೇಸಲ್ಲಿ ಕಂದಾಯದಲ್ಲಿ ವಿನಾಯಿತಿಯನ್ನು ಕೊಡ್ತಾನೆ ಅಂತ. ಇನ್ನು ಶ್ರೀಲಂಕಾದಲ್ಲಿ ಗೌತಮ ಬುದ್ಧನ ಬಗ್ಗೆ ಅಶೋಕನ ಬಗ್ಗೆ 2 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದು ದೀಪವಂಶ ಮತ್ತು ಮಹಾವಂಶ ಅಂತ. ಯಾಕೆಂದರೆ ಬೌದ್ಧ ಧರ್ಮ ಅಲ್ಲಿ ಪ್ರಚಾರ ಮಾಡೋಕ್ಕೆ ಹೋಗಿದ್ರಿಂದ ಅಲ್ಲಿ ನಮ್ಮ ಭಾರತೀಯ ರಾಜನ ಬಗ್ಗೆ ದಾಖಲೆಗಳು ಕಂಡು ಬರ್ತವೆ. ಇನ್ನು ಅಶೋಕನ ಶಾಸನಗಳ ಭಾಷೆ ಯಾವುದು ಅಂದರೆ ಪ್ರಾಕೃತ ಭಾಷೆ. ಅದನ್ನು ಅಶೋಕನ ಶಾಸನಗಳ ಲಿಪಿ ಯಾವುದು ಅಂದರೆ ಬ್ರಾಹ್ಮಿ, ಖರೋಷ್ಠಿ, ಗ್ರೀಕ್, ಅರಾಮೇಯಿಕ್, ಈ ಥರ ಬೇರೆ ಬೇರೆ ಲಿಪಿಗಳಲ್ಲಿ ಬರೆದಿದ್ದಾರೆ. ಲಿಪಿಗೂ ಭಾಷೆಗೂ ವ್ಯತ್ಯಾಸ ಏನಂದರೆ, ಈಗ ಅಲ್ಲಿ ನೀವು ಗಮನಿಸ್ಬೋದು, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅನ್ನೋಂಥದ್ದು ಭಾಷೆ ಇಂಗ್ಲೀಷು, ಬರೆದಿರೋಂಥದ್ದು ಕನ್ನಡದಲ್ಲಿ. ಆ ಕನ್ನಡ ಏನೋ ಲಿಪಿ. ಹೀಗೆ ಅಶೋಕನ ಶಾಸನಗಳು ಸಹ ಕೆಲವು ಬೇರೆ ಭಾಷೆ ಪ್ರಾಮುಖ್ಯವಾಗಿ ಹೆಚ್ಚು ಕಂಡು ಬರುವಂಥದ್ದು ಪ್ರಾಕೃತ, ಉಳಿಕೆವೆಲ್ಲವೂ ಸಹ ಲಿಪಿಗಳಲ್ಲಿ ಬರೆಯಲಾಗಿದೆ. ವಾಯುವ್ಯ ಭಾಗದಲ್ಲಿ, ಪಾಕಿಸ್ತಾನ ಭಾಗದಲ್ಲಿ ಖರೋಷ್ಠಿಯ ಲಿಪಿಯಲ್ಲಿ ಅಶೋಕನ ಶಾಸನಗಳನ್ನು ಹಾಕ್ಸಿದ್ದಾನೆ. ಇದನ್ನು ಪ್ರಶ್ನೆ ಕೇಳಿದ್ದಾರೆ, ಖರೋಷ್ಠಿ ಲಿಪಿ ಎಲ್ಲಿ ಹಾಕ್ಸಿದ್ದಾನೆ ಅಥವಾ ವಾಯುವ್ಯ ಭಾಗದಲ್ಲಿ ಯಾವ ಭಾಷೆಯ ಶಾಸನಗಳಿದ್ದಾವೆ ಅಂತ. ಅಶೋಕ ಬೇರೆ ಬೇರೆ ಲಿಪಿಯಲ್ಲಿ ಶಾಸನಗಳನ್ನು, ಬೇರೆ ಬೇರೆ ಭಾಷೆಯಲ್ಲಿ ಶಾಸನಗಳನ್ನು ಹಾಕಿಸ್ತಾನೆ. ಯಾಕೆ ಹಾಕಿಸಿದ ಅಂತಂದರೆ ಆಯಾ ಪ್ರದೇಶದವರಿಗೆ ಅದು ಗೊತ್ತಾಗಬೇಕು ಅಂತ.
ಆ ಪ್ರದೇಶದವ್ರಿಗೆ ಗೊತ್ತಾಗದೇ ಇಲ್ಲ, ಸುಮಾರು ಜನ ಓದ್ಕೊಂಡೇ ಇರಲಿಲ್ವಲ್ಲ ಆಗ ಅಂತಂದರೆ ಅದನ್ನು ಓದಿ ಹೇಳಲಿಕ್ಕೆ ಅಲ್ಲಿ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಲಾಗ್ತಾ ಇತ್ತು ಅಶೋಕನ ಕಾಲದಲ್ಲಿ. ಇನ್ನು ವಾಯುವ್ಯ ಭಾರತದಲ್ಲಿ ಅಶೋಕನ ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿತ್ತು, ಈಗಾಗಲೇ ಹೇಳಿದ್ದೇನೆ. ಬಳಸಿದಂಥ ಲಿಪಿ ಯಾವುದು ಅಂತಂದರೆ ಬ್ರಾಹ್ಮಿ ಲಿಪಿ. ಯಾವುದಕ್ಕೆ ಬಳಸಿರೋದು? ಪ್ರಾಕೃತ ಭಾಷೆಗೆ. ಯಾರು ಬಳಸಿರೋದು? ಅಶೋಕ. ಈ ಭಾಷೆಯನ್ನು ಲಿಪಿಯನ್ನು ಓದಿ ಸಕ್ಸಸ್ ಆದಂಥವನು ಜೇಮ್ಸ್ ಪ್ರಿನ್ಸೆಪ್ ಅಂತ. ಎಷ್ಟರಲ್ಲಿ? 1837ರಲ್ಲಿ. ಅಶೋಕನ ಶಾಸನಗಳನ್ನು ಯಾರು ಓದಿದ್ರು, ಯಾವಾಗ ಓದಿದ್ರು, ಅಥವಾ ಜೇಮ್ಸ್ ಪ್ರಿನ್ಸೆಪ್ ಯಾರ ಶಾಸನಗಳನ್ನು ಓದಿದ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು BL ರೈಸು ಅಶೋಕನನ್ನು ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಅಶೋಕನ ಮೊದಲ ಶಾಸನ ಎಲ್ಲಿ ಕಂಡುಬರುತ್ತೆ ಅಂದರೆ ಬ್ರಹ್ಮಗಿರಿಯಲ್ಲಿ ಕಂಡುಬರುತ್ತೆ. ಇದನ್ನು ಕನ್ನಡದ ಮೊದಲ ಪದವಾದಂಥ ಇಸಿಲ ಅನ್ನುವಂಥ ಪದ ಈ ಬ್ರಹ್ಮಗಿರಿ ಶಾಸನದಲ್ಲಿದೆ. ಭಾರತದಲ್ಲಿ ಕಂಡುಬರುವಂಥ ಕನ್ನಡ ಭಾಷೆಯ ಮೊದಲ ಪ್ರಾಚೀನ ಪದ ಅಂದರೆ ಅದು ಇಸಿಲ. ತಾವು ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಆ ಬ್ರಹ್ಮಗಿರಿಯ ಶಾಸನದ ಒಂದು ಇವುಗಳನ್ನು. ಅದೇ ರೀತಿ ಮಸ್ಕಿ ಶಾಸನವನ್ನು ನೀವು ಗಮನಿಸಿ. ದೇವಾನಾಂಪಿಯ ಅಶೋಕ ಅಂದರೆ ಉತ್ತರ ಭಾರತದಲ್ಲಿ ಸಿಕ್ಕಿರುವಂಥ ಎಲ್ಲ ಶಾಸನಗಳಲ್ಲಿ ಅಶೋಕನನ್ನು ಅಶೋಕ ಅಂತ ಮೆನ್ಷನ್ ಮಾಡಿಲ್ಲ, ದೇವಾನಾಂಪ್ರಿಯ ಅಂತಲೇ ಮೆನ್ಷನ್ ಮಾಡಿರ್ತಾರೆ. ಆದರೆ ಮಸ್ಕಿ ಶಾಸನದಲ್ಲಿ ದೇವಾನಾಂಪ್ರಿಯ ಅಶೋಕ ಅಂತ ಮೆನ್ಷನ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಗೊತ್ತಾಗತ್ತೆ ಅಶೋಕ ದೇವಾನಾಂಪ್ರಿಯ ಇಬ್ಬರು ಒಂದೇ ಅನ್ನೋಂಥದ್ದು. ಅದು ನಮ್ಮ ಕರ್ನಾಟಕದ ಶಾಸನದಲ್ಲಿ ಮೆನ್ಷನ್ ಆಗಿರೋಂಥದ್ದು ವಿಶೇಷ ಆಗಿದೆ. ಇನ್ನು ಬಾರಾಬರ್ ಗುಹೆಗಳು ಅಂತ ಬರ್ತವೆ. ಇದನ್ನು ನಿರ್ಮಾಣ ಮಾಡಿದ್ದು ಯಾರು ಅಂತಂದರೆ, ನಿರ್ಮಾಣ ಮಾಡಿಸಿದ್ದು ಅಶೋಕ. ಯಾರಿಗೋಸ್ಕರ ಮಾಡಿಸಿದ ಅಂದರೆ ಆಜೀವಿಕರಿಗೋಸ್ಕರ ಮಾಡಿಸ್ತಾನೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಬೌದ್ಧರಿಗೆ ಅಂತ ಆನ್ಸರ್ ಹಾಕ್ಬಿಡ್ತೀವಿ ನಾವು. ಈ ಗುಹೆಗಳನ್ನು ಮಾಡಿಸಿಕೊಟ್ಟಿದ್ದು ಬೌದ್ಧರಿಗಲ್ಲ, ಆಜೀವಿಕರಿಗೆ. ಅವರೊಂದು ಪಂಥ, ಮಕ್ಕಲಿ ಗೋಸಲ ಅನ್ನೋಂಥವನು ಆ ಆಜೀವಿಕ ಪಂಥವನ್ನು ಸ್ಥಾಪನೆ ಮಾಡ್ತಾನೆ. ಇನ್ನು ದೌಲಿ ಶಾಸನ ಅಂತ ಬರುತ್ತೆ. ಇದು ಸ್ತಂಭ ಶಾಸನ, ಒರಿಸ್ಸಾದಲ್ಲಿದೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಜೆಗಳೆಲ್ಲ ನನ್ನ ಮಕ್ಕಳು, ಹಾಗಾಗಿ ಪ್ರಜೆಗಳಿಗೆ ಏನು ಒಳ್ಳೆಯದಾಗಬೇಕೋ, ನನ್ನ ಮಕ್ಕಳಿಗೆ ಹೇಗೆ ಒಳ್ಳೆಯದಾಗೋದಕ್ಕೆ ನಾನು ಮಾಡ್ತೀನೋ ಆಗ ನನ್ನ ಪ್ರಜೆಗಳಿಗೂ ಮಾಡ್ತೀನಿ ಅಂತ. ಅದಕ್ಕೆ ರಸ್ತೆಗಳನ್ನು ನಿರ್ಮಿಸಿ, ಗಿಡಗಳನ್ನು ನೆಟ್ಟು, ಸಾಮಾಜಿಕ ಸೇವೆಗಳ ಆಸ್ಪತ್ರೆಗಳನ್ನು ಕಟ್ಟಿಸಿ ಅವ್ರಿಗೆ ವಿಶೇಷ ಸೌಲಭ್ಯಗಳನ್ನು ಮಾಡಿಕೊಡ್ತಾನೆ ಅಶೋಕ ರಾಜ. ಇನ್ನು ಅಶೋಕನ ಪಿಲ್ಲರ್ಸ್ ಇದಾವಲ್ವಾ, ನಾವು ಸಾರನಾಥ ಪಿಲ್ಲರ್ ನೋಡಿದ್ದೀವಿ, ಅದರಲ್ಲಿ 4 ಸಿಂಹದ ಬೋಧಿಗೆ ಇದೆ, ಅದನ್ನು ನೋಡಿದ್ದೀವಿ. ಅದಲ್ಲದೆ ಬೇರೆ ಬೇರೆ ಪಿಲ್ಲರಲ್ಲಿ ಬೇರೆ ಬೇರೆ ಪ್ರಾಣಿಗಳಿದ್ದಾವೆ. ಇದನ್ನು ಪ್ರಶ್ನೆ ಕೇಳ್ತಾರೆ ನೋಡಿ. ಋಷಭ ಪಿಲ್ಲರ್ ಇರೋಂಥದ್ದು ಎಲ್ಲಿ ಅಂದರೆ ಶ್ರಾವಸ್ತಿಯಲ್ಲಿ. ಆನೆ ಪಿಲ್ಲರ್ ಇರೋಂಥದ್ದು, ಆ ಪಿಲ್ಲರ್ ಮೇಲ್ಗಡೆ ಆನೆ ಇರುತ್ತೆ, ಅದೆಲ್ಲಿ ಅಂದರೆ ದೌಲಿ ಅಥವಾ ತೋಸಲಿ ಅನ್ನೋಂಥ ಪ್ಲೇಸಲ್ಲಿ. ಇದನ್ನು ಪ್ರಶ್ನೆ ಕೇಳಿದ್ದಾರೆ. ಲೌರಿಯಾ ನಂದಗರ್ನಲ್ಲಿ ಒಂದೇ ಸಿಂಹ ಇರುವಂಥ ಒಂದು ಪಿಲ್ಲರ್ ಇದೆ, ಏನೋ ಅಶೋಕನ ಸ್ತಂಭ ಪಿಲ್ಲರ್ಗಳಿಗೂ. ಇದರಲ್ಲಿ ಏನಿರುತ್ತೆ ಅಂದರೆ, ಈ ಪಿಲ್ಲರ್ಗಳ ಮೇಲೆ ಶಾಸನವನ್ನು ಕೆತ್ತಿಸಿರ್ತಾರೆ. ಎಲ್ಲಿ ಬಂಡೆಗಳಿಲ್ವೋ ಅಲ್ಲಿ ಪಿಲ್ಲರ್ಗಳನ್ನು ನೆಟ್ಟು ಅಲ್ಲಿ ಶಾಸನವನ್ನು ಕೆತ್ತಿಸ್ತಾರೆ. ಇನ್ನು ರಾಂಪುರ ಅನ್ನೋಂಥ ಕಡೆ ಗೂಳಿ ಸಿಂಬಲ್ ಇರುವಂಥ ಒಂದು ಪಿಲ್ಲರನ್ನು ನೆಟ್ಟಿದ್ದಾರೆ. ಈ ಸಿಂಗಲ್ ಚಕ್ರ ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಅದು ಪಾಟಲಿಪುತ್ರದಲ್ಲಿ ಇದೆ. ಇನ್ನು ನಂದಗರಲ್ಲಿ ನವಿಲು ಚಿತ್ರ ಇರುವಂಥ ಒಂದು ಸ್ತಂಭವನ್ನು ಕೆತ್ತಿಸಿದ್ದಾನೆ. ಇನ್ನು ಅಶೋಕನ ಶಾಸನಗಳನ್ನು ಮೇಜರ್ ರಾಕ್ ಎಡಿಕ್ಟ್ಸ್ ಅಂದರೆ ಮುಖ್ಯ ಮುಖ್ಯ ಬಂಡೆ ಶಾಸನಗಳು, ಪಿಲ್ಲರ್ ಶಾಸನಗಳು, ಸಣ್ಣ ಬಂಡೆ ಶಾಸನಗಳು ಅಂತ ಕರೀತಾರೆ. ನಂತರ ಇಲ್ಲಿ ನೀವು ಗಮನಿಸ್ಬೋದು, ಅಶೋಕ ಎಷ್ಟು ಭೂಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ನೋ ಅಷ್ಟೂ ಭೂಪ್ರದೇಶದಲ್ಲಿ ಅಶೋಕನ ಶಾಸನಗಳು ಕಂಡು ಬರ್ತವೆ ಅನ್ನೋದನ್ನು ನೀವು ಗಮನಿಸ್ಬೇಕಿಲ್ಲಿ. ಮೌರ್ಯರಲ್ಲಿ ಕಂಡುಬರುವಂಥ ಕೊನೆಯ ದೊರೆ ಅಂದರೆ ಬೃಹದ್ರಥ. ಇದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ. ಈತನನ್ನು ಕೊಂದಂಥವನು ಆ ಬೃಹದ್ರಥನ ಬ್ರಾಹ್ಮಣ ಶ್ರೇನಾನಿ ಪುಷ್ಯಮಿತ್ರ ಶುಂಗ ಅನ್ನೋಂಥವನು. ಕೊಂದಾಕಿ ಮೌರ್ಯರ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿ ಶುಂಗ ಸಾಮ್ರಾಜ್ಯವನ್ನು ಆರಂಭ ಮಾಡ್ತಾನೆ ಈ ಪುಷ್ಯಮಿತ್ರ ಶುಂಗ ಅನ್ನೋಂಥವನು. ಇನ್ನು ಪಾಟಲಿಪುತ್ರವನ್ನು ಆಡಳಿತದಲ್ಲಿ 6 ಸಮಿತಿಗಳು ಇದ್ದುವು ಅಂತ ಮೆಗಸ್ತನೀಸ್ ಹೇಳ್ತಾನೆ. ಅಂದರೆ ಈಗೇನು ನಮ್ಮಲ್ಲಿ ನಗರಸಭೆ ಅಂತ ಇರುತ್ತಲ್ಲ, ಆ ಥರ ನಗರಸಭೆ ಆ ಪಾಟಲಿಪುತ್ರದಲ್ಲಿ ಆಳ್ವಿಕೆಯನ್ನು ಮಾಡುತ್ತೆ. ಇನ್ನು ಭಾರತದಲ್ಲಿ ಪ್ರಥಮವಾಗಿ ಜನಗಣತಿಯನ್ನು ಆರಂಭ ಮಾಡಿದ್ಯಾರು ಅಂದರೆ ಅದು ಮೌರ್ಯರು. ಎಲ್ಲಿ ಆರಂಭ ಮಾಡಿದ್ರು ಅಂದರೆ ಪಾಟಲಿಪುತ್ರದಲ್ಲಿ. ಇನ್ನು ಅಶೋಕನ ಸಮಕಾಲೀನ ಪ್ರಾಚೀನ ತಮಿಳು ಸಾಮ್ರಾಜ್ಯಗಳು ಯಾವ್ಯಾವುದು ಅಂತ ನೀವು ಗಮನಿಸ್ಬೋದು ನೋಡಿ. ಇಷ್ಟೆಲ್ಲ ಅಶೋಕನ ಸಾಮ್ರಾಜ್ಯನೇ, ಆದರೆ ಈ ಲಾಸ್ಟ್ ತುದಿ ಇದೆಯಲ್ಲ ಇಲ್ಲಿ ಮಾತ್ರ ಖಾಲಿ ಬಿಟ್ಟಿರ್ತಾನೆ ಅಶೋಕ. ಯಾಕೆ ಖಾಲಿ ಬಿಟ್ಟಿದ್ದಾನೆ ಅಂತಂದರೆ, ಅದನ್ನು ಆಕ್ರಮಿಸಿಲ್ಲ ಅಂದರೆ ಅಲ್ಲಿ ಈಗಾಗಲೇ ಅಲ್ಲಿ ರಾಜ್ಯಗಳಿದ್ವು. ಅವ್ರು ಯಾರು ಅಂದರೆ ಚೇರ, ಚೋಳ, ಪಾಂಡ್ಯರಲ್ಲೇ ಆಳ್ವಿಕೆ ಮಾಡ್ತಾ ಇದ್ರು. ಇದು ಆತನ 13ನೇ ಶಾಸನದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾನೆ. ಪ್ರಶ್ನೆ ಈಗ ಕೇಳ್ಬೋದು, ದಕ್ಷಿಣದಲ್ಲಿದ್ದಂಥ ರಾಜ್ಯಗಳನ್ನು ಅಶೋಕನ ಯಾವ ಶಾಸನದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ, ಅಥವಾ ಯಾವ ರಾಜ್ಯಗಳು ಆತನ ಕಾಲದಲ್ಲಿ ಇದ್ದುವು ಅನ್ನೋಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಇನ್ನು ಮೌರ್ಯರ ಕಾಲದ ಲಾಂಛನ ಅದು ಧರ್ಮಚಕ್ರವಾಗಿತ್ತು. ಅವರ ಕಾಲದ ಪ್ರಮುಖವಾದಂಥ ಬಂದರು ಅಂದರೆ ಅದು ಗುಜರಾತಿನ ಬ್ರೋಚ್ ಬಂದರು ಆಗಿತ್ತು. ಇವರು ಬಳಸ್ತಾ ಇದ್ದಂಥ ನಾಣ್ಯ ಚೆನ್ನಾಗಿ ನೆನಪಿರಲಿ,
ಮೌರ್ಯರ ಕಾಲದಲ್ಲಿ ಚಿನ್ನದ ನಾಣ್ಯವನ್ನು ಬಳಕೆ ಮಾಡ್ತಾ ಇರಲಿಲ್ಲ, ಬೆಳ್ಳಿ ನಾಣ್ಯಗಳನ್ನು ಬಳಕೆ ಮಾಡ್ತಾ ಇದ್ರು. ಈ ಚಿತ್ರದಲ್ಲಿ ನೀವು ಆ ಬೆಳ್ಳಿ ನಾಣ್ಯಗಳನ್ನು ಗಮನಿಸ್ತೀರಿ. ಇದನ್ನು ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಥವಾ ಅಚ್ಚು ಗುರುತಿನ ನಾಣ್ಯಗಳು ಅಂತ ಕರೀತಾರೆ. ಯಾಕೆಂದರೆ ಈ ನಾಣ್ಯಗಳ ಮೇಲೆ ಸಿಂಬಲ್ಸ್ ಇದಾವಲ್ವಾ, ಅದನ್ನು ಅಚ್ಚು ಗುದ್ದಿರುವಂಥದ್ದು ಅಂತ ಹೇಳ್ತೀವಲ್ವಾ, ಆ ಥರ ಅಚ್ಚು ಕಾಯಿಸ್ಬಿಟ್ಟು ಅದನ್ನು ಅಲ್ಲಿ ಪ್ರಿಂಟ್ ಮಾಡಿರೋಂಥದ್ದು. ಇನ್ನು ಮೌರ್ಯರ ಕಾಲದಲ್ಲಿ ಬರುವಂಥ ಅಧಿಕಾರಿಗಳು ಜಿಲ್ಲಾಧಿಕಾರಿಗೆ ಆಗಿನ ಕಾಲದಲ್ಲಿ ಸ್ಥಾನಿಕ ಅಂತ ಕರೀತಾ ಇದ್ರು. ಭೂಮಿಯನ್ನು ಅಳತೆ ಮಾಡಿ ಅದಕ್ಕೆ ಕಂದಾಯದ ಕುರಿತಂಥ ನ್ಯಾಯ ವಿಚಾರಣೆ ಮಾಡ್ತಾ ಇದ್ದಂಥವನು ರಜ್ಜುಕ ಅಂತ. ಈತನ ರಜ್ಜುಕ ಅಂತ ಯಾಕೆ ಕರೀತಾರೆ ಅಂದರೆ, ರಜ್ಜು ಅಂದರೆ ಹಗ್ಗ, ಹಗ್ಗದ ಮುಖಾಂತರ ಭೂಮಿಯನ್ನು ಅಳತೆ ಮಾಡೋಂಥವನಿಗೆ ರಜ್ಜುಕ ಅಂತ ಕರೀತಾ ಇದ್ರು ಇವರ ಕಾಲದಲ್ಲಿ. ಇನ್ನು ಗಣಿಕ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟು. ಆಗಿನ ಕಾಲದಲ್ಲಿ ಮೌರ್ಯರ ಕಾಲದಲ್ಲಿ ವೇಶ್ಯಾವಾಟಿಕೆಗೆ ಗಣಿಕ ಅಂತ ಕರಿತಾ ಇದ್ರು, ಗಣಿಕೆ ಸ್ತ್ರೀಯರು ಅಂತ ಕರಿತಾ ಇದ್ರು. ಅದನ್ನು ನೋಡಿಕೊಳ್ಳುವಂಥವನು ಗಣಿಕ ಒಂದು ವ್ಯಕ್ತಿಯಾಗಿದ್ದ. ನಂತರ ಆಗಿನ ಕಾಲದಲ್ಲಿ ಗೂಢಾಚಾರರನ್ನು ಗೂಢಪುರುಷರು ಅಥವಾ ಗೂಢಚರರು ಅಂತ ಕರಿತಾ ಇದ್ರು ಅಂತ. ಇನ್ನು ಅಶೋಕನ ಕುರಿತು ತಿಳಿಸುವಂಥ ಕೃತಿ ದಿವ್ಯವದನ ಅಂತ ಒಂದು ಕೃತಿ ಇದೆ. ಅದು ಎಲ್ಲಿ ಅಂದರೆ ನೇಪಾಳದಲ್ಲಿ. ದೀಪವಂಶ, ಮಹಾವಂಶ ಶ್ರೀಲಂಕಾದವು ನೆನ್ಪಿಟ್ಕೋಬೇಕು. ದಿವ್ಯವದನ ಅನ್ನೋಂಥದ್ದು ಬರುವಂಥದ್ದು ನೇಪಾಳದಲ್ಲಿ. ಯಾಕಂದರೆ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಶೋಕ ನೇಪಾಳಕ್ಕೂ ಸಹ ತನ್ನ ಒಂದು ಇವರನ್ನು ಕಳಿಸಿರ್ತಾನೆ ಅಂತ. ಇನ್ನು ಮುದ್ರಾ ರಾಕ್ಷಸ ಅಂತ ಒಂದು ಕೃತಿ ಬರುತ್ತೆ. ವಿಶಾಖದತ್ತ ಇದನ್ನು ರಚನೆ ಮಾಡ್ತಾನೆ, ಗುಪ್ತರ ಕಾಲದಲ್ಲಿ ರಚನೆ ಮಾಡ್ತಾನೆ. ಮುದ್ರಾ ಅನ್ನೋಂಥದ್ದು ಅಂದರೆ ಮುರ್ರಾ ಅನ್ನೋಂಥದ್ದು ಮೌರ್ಯ ಅನ್ನೋಂಥದ್ದಾಗಿದೆ. ರಾಕ್ಷಸ ಅಂದರೆ ನಂದರ ಕಾಲದಲ್ಲಿ ಬರುವಂಥ ಮಂತ್ರಿ ಆಗಿದ್ದಾನೆ. ಮೌರ್ಯರಿಗೂ ಮತ್ತು ನಂದರ ಮಂತ್ರಿಗೂ ನಡೆಯುವಂಥ ಯುದ್ಧವನ್ನು ನಾಟಕ ರೂಪದಲ್ಲಿ ರಚನೆ ಮಾಡಿರೋಂಥದ್ದು ವಿಶಾಖದತ್ತ. ಮುದ್ರಾ ರಾಕ್ಷಸ ನಾಟಕ ಕೃತಿ, ಇದು ನೆನ್ಪಿಟ್ಕೋಬೇಕು. ಇನ್ನು ಇಂಡೋ ಗ್ರೀಕ್ ರಾಜ ಹೆಲಿಯೋಡರಸ್ ಅಂತ ಬರ್ತಾನೆ. ಇವನು ಬೆಸ್ನಾಗರಲ್ಲಿ ವೈಷ್ಣವ ಪಂಥ ಅಥವಾ ವೈಷ್ಣವ ಆರಾಧಕರ ಪಂಥಕ್ಕೆ ಸೇರಿದಂಥ ಗರುಡ ಸ್ತಂಭ ಶಾಸನವನ್ನು ಹಾಕಿಸ್ತಾನೆ. ಹೆಲಿಯೋಡರಸ್ ಎಲ್ಲಿ ಸ್ತಂಭ ಶಾಸನ ಹಾಕ್ಸಿದ್ದಾನೆ ಅಥವಾ ಗರುಡ ಸ್ತಂಭ ಶಾಸನ ಹಾಕ್ಸಿದಂಥವ್ರು ಯಾರು, ಬೆಸ್ನಾಗರಲ್ಲಿ ಕಂಡುಬರುವಂಥ ಸ್ತಂಭ ಶಾಸನ ಯಾವುದು ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ಈ ಜುನಾಗಢ ಶಾಸನವನ್ನು ಕೆತ್ತಿಸಿದ ರಾಜ ಅಂತ ಯಾರು ಅಂತ ಕೇಳ್ಬೋದು, ರುದ್ರದಾಮನ್. ಇದು ಭಾರತದ ಮೊದಲ ಸಂಸ್ಕೃತ ಶಾಸನ ಆಗಿದೆ. ಈತ ಭಾರತೀಯ ರಾಜ ಅಲ್ಲ, ಆದರೂ ಸಹ ಈ ಥರದ ಸಂಸ್ಕೃತ ಶಾಸನ ನಮ್ಮ ಭಾರತದಲ್ಲಿ ಹಾಕಿಸ್ತಾರೆ. ಇನ್ನು ಕುಶಾನರು ಬರ್ತಾರೆ. ಇವರ ಮೂಲ ಸ್ಥಳ ಮಧ್ಯ ಏಷ್ಯಾ. ಕುಶಾನರ ಮೂಲ ಪಂಗಡ ಯಾವುದು ಅಂದರೆ ಯಹೂಚಿ ಅಥವಾ ಯೂಚಿ ಪಂಗಡ ಅಂತ ಕರೀತಾರೆ. ಇವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬರುವಂಥವ್ರು, ಗುಂಪು ಗುಂಪುಗಳಾಗಿ ಬರುವಂಥವ್ರು. ಕುಶಾನರ ವಂಶಸ್ಥಾಪಕ ಕುಜಿಲ ಕಡಪೀಸಸ್ ಅಥವಾ 1ನೇ ಕಡಪೀಸಸ್ ಅಂತ ಕರೀತಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದಂಥವರು ಕುಶಾನ ದೊರೆಗಳು. ಅದರಲ್ಲಿ ಅವ್ರು ಯಾರು ಅಂದರೆ ವಿಮಾ ಕಡಪೀಸಸ್ ಅಥವಾ 2ನೇ ಕಡಪೀಸಸ್. 2ನೇ ಕಡಪೀಸಸ್ ಯಾವ ನಾಣ್ಯಗಳನ್ನು ಜಾರಿಗೆ ತಂದ, ಭಾರತದಲ್ಲಿ ಚಿನ್ನದ ನಾಣ್ಯ ಜಾರಿಗೆ ತಂದಂಥವ್ರು ಯಾರು, ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಕುಶಾನರ ಪ್ರಸಿದ್ಧ ದೊರೆ ಕಾನಿಷ್ಕ. ನೋಡಿ, ಕಾನಿಷ್ಕನ ಮೂರ್ತಿ ಈ ರೀತಿ ಅರ್ಧ ರೂಪದಲ್ಲಿರುವಂಥದ್ದು ಸಿಗತ್ತೆ. ಮೇಲ್ಗಡೆ ಇರುವಂಥದ್ದನ್ನು ಹೊಡೆದಾಕಿದ್ದಾರೆ. ಕನಿಷ್ಕ ಕ್ರಿಸ್ತಶಕ 78ರಿಂದ ಕ್ರಿಸ್ತಶಕ 120ರವರೆಗೆ ಆಳ್ವಿಕೆ ಮಾಡ್ತಾನೆ. ಕ್ರಿಸ್ತಶಕ 78 ತಮಗೆ ಗೊತ್ತಿದೆ ಶಕವರ್ಷ ಅಂತ ಕರಿತೀವಿ. ಯಾಕೆ ಅಂದರೆ ಕಾನಿಷ್ಕ ಸಿಂಹಾಸನಕ್ಕೆ ಬಂದಂಥ ವರ್ಷ ಅದು, ಹಾಗಾಗಿ ಶಕವರ್ಷ ಅಂತ ಕರಿತೀವಿ. ಪಾಕಿಸ್ತಾನದ ಪುರುಷಪುರ ಅನ್ನೋಂಥದ್ದು ಈಗ ಅದನ್ನು ಪೆಶಾವರ ಅಂತ ಕರೀತಾರೆ. ಇದು ಕನಿಷ್ಕನ ರಾಜಧಾನಿ ಆಗಿತ್ತು. ಕನಿಷ್ಕನ ರಾಜಧಾನಿ ಯಾವುದು, ಅದು ಎಲ್ಲಿದೆ, ಇಂದಿನ ಅದ್ರ ಹೆಸರೇನು, ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಕನಿಷ್ಕ ಕಾಶ್ಮೀರದಲ್ಲಿ ಒಂದು ನಗರವನ್ನು ನಿರ್ಮಿಸ್ತಾನೆ, ಆ ಪಟ್ಟಣವನ್ನು, ಅದು ಕನಿಷ್ಕಪುರ ಅಂತ ಕರೀತಾರೆ. ಕನಿಷ್ಕನ ಬಗ್ಗೆ, ಆ ಪಟ್ಟಣ ನಿರ್ಮಾಣದ ಬಗ್ಗೆ ಕಾಶ್ಮೀರದ ಕವಿಯಾದಂಥ ಕಲ್ಲಣನು ರಾಜತರಂಗಿಣಿಯಲ್ಲಿ ಆ ಮಾಹಿತಿಯನ್ನು ನೀಡ್ತಾನೆ. ಕಲ್ಲಣನನ್ನು ಭಾರತ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಕನಿಷ್ಕನು ಅಶ್ವಘೋಷನಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಉಪಗುಪ್ತನಿಂದ ಬೌದ್ಧ ಧರ್ಮ ಸ್ವೀಕಾರ ಮಾಡೋಂಥದ್ದು ಅಶೋಕ. ದಿವಾಕರ ಮಿತ್ರನಿಂದ ಬೌದ್ಧ ಧರ್ಮ ಸ್ವೀಕಾರ ಮಾಡೋಂಥದ್ದು ಹರ್ಷವರ್ಧನ. ಕನಿಷ್ಕನ ಆಸ್ಥಾನದ ವೈದ್ಯರು ಇಬ್ಬರು ಬರ್ತಾರೆ, ವೆರಿ ಇಂಪಾರ್ಟೆಂಟು, ಚರಕ ಮತ್ತು ಸುಶ್ರುತ. ಚರಕ ಯಾರು ಅಂದರೆ ಮೆಡಿಸಿನ್, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡೋಂಥವನು. ಆಯುರ್ವೇದಿಕ್ ಈ ಸೊಪ್ಪು ತಿಂದರೆ, ಈ ಕಷಾಯ ಕುಡಿದ್ರೆ ವಾಸಿ ಆಗುತ್ತೆ ಹೇಳೋಂಥವನು ಚರಕ. ಸರ್ಜರಿ ಮಾಡೋಂಥವನು, ಆಪರೇಷನ್ಸ್ ಮಾಡೋಂಥವನು ಸುಶ್ರುತ. ಅದಕ್ಕೆ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತಂದ್ಬಿಟ್ಟು ಸುಶ್ರುತನನ್ನು ಕರೀತಾರೆ. ಇನ್ನು ವಸುಮಿತ್ರನ ಆಗಿನ ಕಾಲದಲ್ಲಿ, ಕನಿಷ್ಕನ ಕಾಲದಲ್ಲಿ ಬರ್ತಾನೆ ವಸುಮಿತ್ರ ಅಂತ. ಆತನ ಕುರಿತು ಕೃತಿ ಮಹಾವಿಭಾಷಾ ಅಂತ. ಇನ್ನು 1ನೇ ನಾಗಾರ್ಜುನ ಅಂತ ಬರ್ತಾನೆ, ಆತನ ಕೃತಿ ಮಾಧ್ಯಮಿಕ ಸೂತ್ರ ಅಂತ. ಭಾರತದ ಐನ್ಸ್ಟೀನ್ ಅಂತ ಈ 1ನೇ ನಾಗಾರ್ಜುನನನ್ನು ಕರೀತಾರೆ. ಶೂನ್ಯ ಸಿದ್ಧಾಂತವನ್ನು ಈತ ಪ್ರತಿಪಾದನೆ ಮಾಡ್ತಾನೆ. ಇನ್ನು ಚರಕ ಬರೆದಂಥ ಕೃತಿ ಚರಕ ಸಂಹಿತ ಅಂತ. ಸುಶ್ರುತ ಬರೆದಂಥ ಕೃತಿ ಸುಶ್ರುತ ಸಂಹಿತ ಅಂತ.
ಅವು ಆಯುರ್ವೇದಿಕ್ ಮತ್ತು ಸರ್ಜರಿ ಬಗ್ಗೆ ಮಾಹಿತಿಯನ್ನು ಒದಗಿಸ್ತವೆ. ಈ ಗ್ರೀಕರು ಪರಿಚಯಿಸಿದಂಥ ಗಾಂಧಾರ ಶೈಲಿಗೆ ನಾವು ಗಾಂಧಾರ ಅನ್ನೋ ಪ್ರದೇಶದಲ್ಲಿ ಅದು ಆರಂಭ ಆಗುತ್ತೆ. ಗ್ರೀಕರ ಶೈಲಿಯನ್ನು ಕಾಪಿ ಮಾಡಿ ಅದನ್ನು ಮಾಡಲ್ಲಾಗಿಟ್ಕೊಂಡು ಭಾರತೀಯರು ಅಲ್ಲಿ ಶಿಲ್ಪಿಗಳು ಕೆತ್ತನೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಗಾಂಧಾರ ಶೈಲಿ ಅಂತ ಕರೀತಾರೆ. ಗಾಂಧಾರ ಶೈಲಿಯಲ್ಲಿ ತುಂಬ ಫೇಮಸ್ ಆದಂಥ ಶಿಲ್ಪಿ ಯಾರು ಅಂದರೆ ಯಜಿಶಿಲಾನ ಅಂತ. ಗಾಂಧಾರ ಶೈಲಿಯಲ್ಲಿರುವಂಥ ಬುದ್ಧ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇದು ನಿಂತುಕೊಂಡಿರುವಂಥ ಬುದ್ಧ. ಇದು ಗ್ರೀಕಲ ಅಪೋಲೋ ದೇವತೆ ಅಂತ ನೀವು ಅಲ್ಲಿ ಗಮನಿಸ್ಬೋದು. ಅದನ್ನು ಮಾಡಲಾಗಿಟ್ಕೊಂಡು ಈ ಗಾಂಧಾರ ಶೈಲಿಯಲ್ಲಿ ಬುದ್ಧನ ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ. ಮಥುರಾ ಶೈಲಿ, ಈ ಶೈಲಿಯಲ್ಲಿ ಬುದ್ಧ ಕುಳಿತಂಥ ಸ್ಟೇಜಲ್ಲಿರುವಂಥ ಶಿಲ್ಪವನ್ನು ಕೆತ್ತನೆ ಮಾಡಲಾಗಿರುತ್ತೆ. ನಂತರ ಇದು ಗಾಂಧಾರ ಶೈಲಿಯಲ್ಲಿ ಈ ಥರ ಗೆರೆಗಳು ಬಂದಿತ್ತಲ್ಲ, ಇದ್ರ ಮೇಲೆ ನೀವು ಗಮನಿಸ್ಬೋದು. ಇಲ್ಲಿ ನೋಡಿ, ಬುದ್ಧ ಹಾಕಿಕೊಂಡಿರುವಂಥ ಬಟ್ಟೆ ನೋಡಿ, ಗೆರೆಗಳು ಹೆಂಗೆ ಕಾಣುತ್ತೆ ಅಂತ. ಇದು ಗಾಂಧಾರ ಶೈಲಿಯಲ್ಲಿ ಬರೋಂಥದ್ದು. ಆದರೆ ಮಥುರಾ ಶೈಲಿಯಲ್ಲಿ ಅದು ಬರೋದಿಲ್ಲ. ಇನ್ನು ಅಶ್ವಘೋಷ ಅಂತ ಬರ್ತಾನೆ, ಈತ ಬುದ್ಧ ಚರಿತ ಅನ್ನೋಂಥ ಕೃತಿಯನ್ನು ಬರೀತಾರೆ. ಕೃತಿ ಯಾರು ಬರೆದ್ರು, ಗಾಂಧಾರ ಶೈಲಿ ಲಕ್ಷಣಗಳು ಯಾವುದು, ಮಥುರಾ ಶೈಲಿ ಲಕ್ಷಣಗಳು ಯಾವುದು, ಈ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಕನಿಷ್ಕನ ಬಿರುದು ಎರಡಿದೆ. ಒಂದು ದೇವಪುತ್ರ ಅಂತ ಕರೀತಾರೆ, ಇನ್ನೊಂದು ಎರಡನೇ ಅಶೋಕ ಅಂತ ಕರೀತಾರೆ. ಇನ್ನು ಅಮರಾವತಿ ಕಲೆ ಅಂತ ಬರುತ್ತೆ. ಇದು ಶಾತವಾಹನರ ಕಾಲದಲ್ಲಿ ಬರುವಂಥ ಒಂದು ಕಲೆಯಾಗಿದೆ. ಗುಪ್ತರ ಕಾಲ ಆರಂಭ ಆಗೋದು ಕ್ರಿಸ್ತಶಕ 320ರಿಂದ ಕ್ರಿಸ್ತಶಕ 520ರವರೆಗೆ. 2 ಶತಮಾನಗಳ ಕಾಲ ಇವರು ಆಳ್ವಿಕೆ ಮಾಡ್ತಾರೆ ಭಾರತವನ್ನು. ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕರೀಲಾಗುತ್ತೆ. ಆದರೆ ಕೆಲವರು ಅದನ್ನು ಟೀಕೆ ಮಾಡ್ತಾರೆ. ಏಕೆಂದರೆ ರಾಜರ ಹತ್ರ ಮಾತ್ರ ಶ್ರೀಮಂತಿಕೆ ಇತ್ತು, ಸಾಮಾನ್ಯ ಜನ ಬಡತನದಲ್ಲೇ ಇದ್ದರು, ಹಾಗಾಗಿ ಸುವರ್ಣ ಯುಗ ಅಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಆದರೆ ಆ ಕಾಲದಲ್ಲಿ ಸಂಪತ್ತು ಹೆಚ್ಚಾಗಿದ್ದರಿಂದ ಅದು ಸುವರ್ಣ ಯುಗ ಅಂತ ಕೆಲವರು ವಾದ ಮಾಡ್ತಾರೆ. ಈ ಗುಪ್ತ ವಂಶದ ಸ್ಥಾಪಕ ಯಾರು ಅಂದರೆ ಶ್ರೀಗುಪ್ತ ಆಗಿದ್ದಾನೆ. ಗುಪ್ತರ ರಾಜಧಾನಿ ಯಾವುದು ಅಂದರೆ ಪಾಟಲಿಪುತ್ರ. ಇದೇನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮೌರ್ಯರ ರಾಜಧಾನಿಯೂ ಸಹ ಪಾಟಲಿಪುತ್ರವೇ ಆಗಿತ್ತು, ನಂದರ ರಾಜಧಾನಿಯೂ ಪಾಟಲಿಪುತ್ರವೇ ಆಗಿತ್ತು. ಹಾಗಾಗಿ ಪಾಟಲಿಪುತ್ರ ವೆರಿ ಇಂಪಾರ್ಟೆಂಟು. ಯಾವ ರಾಜ್ಯದಲ್ಲಿ ಬರುತ್ತೆ ಅಂದರೆ ಬಿಹಾರದಲ್ಲಿ ಬರುತ್ತೆ. ಇನ್ನು ಭಾರತದ ಪ್ರಥಮ ಹಿಂದೂ ಸಾಮ್ರಾಜ್ಯ ಅಂತಂದರೆ ಅದು ಗುಪ್ತರ ಸಾಮ್ರಾಜ್ಯ. ಸರ್, ಹಾಗಾದರೆ ಮೌರ್ಯರದು ಮೊದಲ ಹಿಂದೂ ಸಾಮ್ರಾಜ್ಯ ಅಲ್ವಾ? ಅಲ್ಲ. ಯಾಕಂದರೆ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮಕ್ಕೆ ಸೇರ್ಕೊಂಡಿರ್ತಾನೆ. ಚಂದ್ರಗುಪ್ತನ ಮಗ ಬಿಂದುಸಾರ ಆಜೀವಕ ಧರ್ಮಕ್ಕೆ ಸೇರ್ಕೊಂಡಿರ್ತಾನೆ. ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕ ಅಂತ ಬರ್ತಾನೆ, ಆತ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿರ್ತಾನೆ. ಹಾಗಾಗಿ ಆರಂಭದಲ್ಲಿದ್ದಂಥ 3 ಜನ ಸಹ ಬೇರೆ ಬೇರೆ ಧರ್ಮದವರಾಗಿದ್ದರು. ಇಲ್ಲಿ ಬರುವಂಥವರು ಪೂರ್ತಿ ಹಿಂದೂ ಧರ್ಮದವರೇ ಆಗಿದ್ದಾರೆ. ಹಾಗಾಗಿ ಈ ರೀತಿ ಕರಿತೀವಿ. ಇನ್ನು ಗುಪ್ತರಲ್ಲಿ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಆರಂಭ ಮಾಡಿದಂಥ ರಾಜ ಅಂದರೆ 1ನೇ ಚಂದ್ರಗುಪ್ತ. 1ನೇ ಚಂದ್ರಗುಪ್ತ ಕ್ರಿಸ್ತಶಕ 320ರಲ್ಲಿ ವಲ್ಲಭಿ, ಗುಜರಾತಲ್ಲಿ ಬರುತ್ತೆ ಇದು ಪ್ಲೇಸ್ ವಲ್ಲಭಿ ಅಂತ, ಅಲ್ಲಿ ಸಿಂಹಾಸನಕ್ಕೆ ಬರ್ತಾರೆ. ಹಾಗಾಗಿ ಇದನ್ನು ವಲ್ಲಭಿ ಶಕೆ ಅಂತ ಕರೀತಾರೆ. ವಲ್ಲಭಿ ಶಕೆಯನ್ನು ಆರಂಭ ಯಾರು ಮಾಡಿದ್ರು, ಎಷ್ಟರಲ್ಲಿ ವಲ್ಲಭಿ ಶಕೆ, ಎಲ್ಲಿ ವಲ್ಲಭಿ ಶಕೆ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ಈ 1ನೇ ಚಂದ್ರಗುಪ್ತ ಫಸ್ಟ್ ಮಹಾರಾಜಾದಿರಾಜ ಅಂತ ಬಿರುದು ಪಡಿತಾನೆ. ಇದು ಯಾರಿಗಿತ್ತು ಬಿರುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಲಿಚ್ಚವಿಗಳ ಮನೆತನದ ಕುಮಾರದೇವಿಯನ್ನು ಈತ ವಿವಾಹವಾಗಿರ್ತಾನೆ. ಈ 1ನೇ ಚಂದ್ರಗುಪ್ತನ ಮಗನ ಹೆಸರು ಸಮುದ್ರಗುಪ್ತ ಅಂತ. ಇನ್ನು ಸಮುದ್ರಗುಪ್ತ ಭಾರತದ ಸುವರ್ಣ ಯುಗದ ನಿರ್ಮಾಪಕ ಅಂತ ಕರೀತಾರೆ. ಈತನ ಕಾಲದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಶ್ರೀಮಂತಿಕೆ ಇತ್ತು ಅಂತ ಹೇಳಲಾಗತ್ತೆ. ಈ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಕರೆದಂಥವ್ರು ಯಾರು ಅಂದರೆ V.A. ಸ್ಮಿತ್ ಅನ್ನಂಥವ್ರು. ಯಾರನ್ನ ನೆಪೋಲಿಯನ್ ಅಂತಾರೆ, ಕರೆದವ್ರು ಯಾರು, ಸಮುದ್ರಗುಪ್ತನಿಗೆ ಏನು ಬಿರುದಿದೆ, ಈ ಪ್ರಶ್ನೆಗಳನ್ನು ಕೇಳ್ಬೋದು. ಸಮುದ್ರಗುಪ್ತನ ಸಾಧನೆಯನ್ನು ತಿಳಿಸುವಂಥ ಶಾಸನ ಯಾವುದು ಅಂದರೆ ಅಲಹಾಬಾದ್ ಸ್ತಂಭ ಶಾಸನ. ಇದು ನಿಮಗೆ ಗೊತ್ತಿದೆ, ಇದು ಅಶೋಕನ ಶಾಸನವೂ ಹೌದು, ಸಮುದ್ರಗುಪ್ತನ ಶಾಸನವೂ ಹೌದು. ಒಂದೇ ಸ್ತಂಭದ ಮೇಲೆ ಇಬ್ಬರೂ ಶಾಸನಗಳನ್ನು ಕೆತ್ತಿಸಿದ್ದಾರೆ. ಇದನ್ನು ಅಶೋಕನ ಕಾಲದಲ್ಲಿ ರಾಣಿ ಶಾಸನ ಅಂತ ಕರೀತಾ ಇದ್ರು. ಇದನ್ನು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅಲಹಾಬಾದ್ ಸ್ತಂಭ ಶಾಸನದ ಮೇಲೆ ಕೆತ್ತಿದಂಥವ್ರು ಯಾರು ಅಂತಂದರೆ ಸಮುದ್ರಗುಪ್ತನ ಕಾಲದಲ್ಲಿ ಹರಿಶೇನ ಅನ್ನೋಂಥವನು ಕೆತ್ತಿದಂಥವನು. ಅಕ್ಷರಗಳನ್ನು ನೀವು ಗಮನಿಸ್ಬೋದು. ಮೇಲ್ಗಡೆ ಕಂಡು ಬರುವಂಥದ್ದು ಅಶೋಕನದ್ದು, ಅದರ ಕೆಳಗಡೆ ಕಂಡು ಬರುವಂಥ ಶಾಸನದ ಲಿಪಿ ಸಮುದ್ರಗುಪ್ತನದ್ದು. ಇನ್ನು ಕೌಸುಂಬಿಯಿಂದ ಇದನ್ನು ಫಸ್ಟ್ ಮೂಲ ಇದ್ದಿದ್ದು ಅಲಹಾಬಾದ್ ಸ್ತಂಭ ಶಾಸನ ಕೌಸುಂಬಿಯಲ್ಲಿತ್ತು. ಅದನ್ನು ಫಿರೋಜ್ ಶಾ ತುಘಲಕ್ನ ಕಾಲದಲ್ಲಿ ಅಲಹಾಬಾದ್ಗೆ ಶಿಫ್ಟ್ ಮಾಡಲಾಗಿತ್ತು. ಅನಂತರ ಅದನ್ನು ಡೆಲ್ಲಿಗೆ ತಗೊಂಡು ಹೋಗ್ತಾರೆ. ಇನ್ನು ಅಲಹಾಬಾದ್ ಸ್ತಂಭ ಶಾಸನ ಎಷ್ಟು ಲೈನ್ ಇದೆ ಅಂದರೆ 33 ಸಾಲುಗಳಿದೆ. ಸಮುದ್ರಗುಪ್ತನ ಬಗ್ಗೆ ಮಾಹಿತಿ ತಿಳಿಸುತ್ತೆ. ಯಾವ ಭಾಷೆಯಲ್ಲಿದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ. ಸಮುದ್ರಗುಪ್ತ ಸುಮಾತ್ರವನ್ನು ಗೆದ್ದ, ಜಾವವನ್ನು ಗೆದ್ದ, ಶ್ರೀಲಂಕಾವನ್ನು ಗೆದ್ದ, ಅಶ್ವಮೇಧ ಯಾಗವನ್ನು ನಡೆಸಿದ, ಕಪ್ಪು ಕಾಣಿಕೆಗಳನ್ನು ಪಡೀತಾ ಇದ್ದ, ಈ ಎಲ್ಲ ಮಾಹಿತಿಗಳು ಆ ಶಾಸನದಲ್ಲಿದೆ. ದಕ್ಷಿಣ ಭಾರತದಲ್ಲಿ 12 ರಾಜ್ಯಗಳನ್ನು, ಉತ್ತರ ಭಾರತದಲ್ಲಿ 9 ರಾಜ್ಯಗಳನ್ನು, 18 ಬುಡಕಟ್ಟು ರಾಜ್ಯಗಳನ್ನು ಗೆದ್ದ ಅಂತ ತಿಳಿಸುವಂಥ ಶಾಸನ ಸಮುದ್ರಗುಪ್ತನ ಅಲಹಾಬಾದ್
ಅಲಹಾಬಾದ್ ಸ್ತಂಭ ಶಾಸನ. ಆ ಉತ್ತರದಲ್ಲಿ ಯಾವ್ಯಾವ ರಾಜ್ಯಗಳು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಹೆಚ್ಚು ಮಾಹಿತಿ ಬೇಕಾದಂಥವ್ರು ಇದನ್ನು ಓದಿಕೊಳ್ಳಿ, ಇಲ್ಲಾಂದರೆ ಅದ್ರ ಮೇಲೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಬಹಳ ಕಡಿಮೆ. ದಕ್ಷಿಣ ಭಾರತದಲ್ಲಿ ಏನು ವಿಷ್ಣುಗೋಪ, ಕಂಚಿಯ ವಿಷ್ಣುಗೋಪ ಅನ್ನೋಂಥವನನ್ನು ಈ ಸಮುದ್ರಗುಪ್ತನ ಕಾಲದಲ್ಲಿ ಸೋಲಿಸಿದ್ದ ಅನ್ನೋಂಥದ್ದು ಇಂಪಾರ್ಟೆಂಟು, ಅದನ್ನು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ನಂತರ ಗಡಿ ರಾಜ್ಯಗಳು ಆಗಿದ್ದಂಥವು ಮತ್ತು ಏನು ಬುಡಕಟ್ಟು ರಾಜ್ಯಗಳಾಗಿದ್ದಂಥವುಗಳನ್ನು ಸಹ ಈತ ಗೆದ್ದುಕೊಂಡಿದ್ದ ಅಂತ. 9 ಗಣರಾಜ್ಯಗಳು ಸಹ ಸಮುದ್ರಗುಪ್ತನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇದ್ವು ಅನ್ನೋಂಥದ್ದು ಶಾಸನದ ಮುಖಾಂತರ ನಮಗೆ ತಿಳಿದು ಬರುತ್ತೆ. ಇನ್ನು ಸಮುದ್ರಗುಪ್ತನಿಗಿದ್ದಂಥ ಬಿರುದುಗಳೇನೇನಪ್ಪ ಅಂದರೆ ಕವಿರಾಜ ಅಂತ ಕರೀತಾ ಇದ್ರು, 100 ಕದನಗಳ ಸಿಂಹ ಅಂತ ಕರೀತಾ ಇದ್ರು. ಈ ಸಮುದ್ರಗುಪ್ತನ ಮಗ 2ನೇ ಚಂದ್ರಗುಪ್ತ ಅನ್ನೋಂಥವನು. ಈ ಸಮುದ್ರಗುಪ್ತ 8 ಬಗೆಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದಿರ್ತಾನೆ. ನಾನು ಆಗ್ಲೇ ಹೇಳಿದೆ ಈತನ ಕಾಲದಲ್ಲಿ ಸುವರ್ಣ ಯುಗ ಅಂತ ಹೇಳಿದೆ. ಹಾಗಾಗಿ ವ್ಯಾಪಾರಕ್ಕೆ ಚಿನ್ನದ ನಾಣ್ಯಗಳನ್ನು ಬಳಕೆ ಮಾಡ್ತಾ ಇದ್ರು ಅಂದರೆ ಇನ್ನು ಎಷ್ಟು ಶ್ರೀಮಂತಿಕೆ ಇದ್ದಿರ್ಬೋದು. ಇನ್ನು 2ನೇ ಚಂದ್ರಗುಪ್ತ 380ರಿಂದ 414 ಕ್ರಿಸ್ತ ಶಕದವರೆಗೆ ಆಳ್ವಿಕೆ ಮಾಡ್ತಾನೆ. ಈತನ ಬಿರುದುಗಳು ವಿಕ್ರಮಾದಿತ್ಯ, ಶಕಾರಿ ಅಂತ. ಸಮುದ್ರಗುಪ್ತನ 2ನೇ ಚಂದ್ರಗುಪ್ತನ ಬಿರುದುಗಳನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ, ತುಂಬ ಕ್ಲಾರಿಟಿ ಇರಬೇಕಲ್ಲಿ. ಮೊದಲನೇ ಚೀನಾ ಪ್ರವಾಸಿಗ ಈ 2ನೇ ಚಂದ್ರಗುಪ್ತನ ಕಾಲಕ್ಕೆ ಬರ್ತಾನೆ. ಆತನ ಹೆಸರು ಪಾಹಿಯಾನ್ ಅಂತ. 2ನೇ ಚಂದ್ರಗುಪ್ತನ ಕಾಲದಲ್ಲಿ ನವರತ್ನಗಳು ಅನ್ನೋಂಥ ಕವಿಗಳು ಇರ್ತಾರೆ. ಈ ನವರತ್ನಗಳಲ್ಲಿ ಪ್ರಸಿದ್ಧವಾದಂಥ ಕವಿ ಕಾಳಿದಾಸ. ಕಾಳಿದಾಸ ಯಾರ ಕಾಲದಲ್ಲಿದ್ದ, ನವರತ್ನಗಳು ಯಾರ ಕಾಲದಲ್ಲಿದ್ದರು, ಅಥವಾ 2ನೇ ಚಂದ್ರಗುಪ್ತನ ಕಾಲದಲ್ಲಿದ್ದಂಥ ಕವಿಗಳ ಗುಂಪಿಗೆ ಏನಂತ ಕರೀತಾ ಇದ್ರು, ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. 2ನೇ ಚಂದ್ರಗುಪ್ತಂದು ತುಂಬ ಫೇಮಸ್ ಯಾವುದು ಅಂದರೆ ಮೆಹರೌಲಿಯ ಕಬ್ಬಿಣದ ಸ್ತಂಭ. ಇದು ಬಿಸಿಲಲ್ಲಿದ್ದರೂ ಮಳೆಯಲ್ಲಿ ಒಣಗ್ತಾ ಇದ್ರು, 1000 ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ರು ಸಹ ಇವತ್ತಿನ ತನಕ ತುಕ್ಕಿಡಿದಂತೆ ಇದೆ. ಹಾಗಾಗಿ ಇದು ಆಗಿನ ಕಾಲದ ಲೋಹ ತಂತ್ರಜ್ಞಾನದ ಬಗ್ಗೆ, ನಮಗೆ ಗುಪ್ತರ ಒಂದು ಟೆಕ್ನಾಲಜಿ ಬಗ್ಗೆ ಇವತ್ತಿಗೂ ತಿಳಿಸುವಂಥ ಸಾಕ್ಷಿಯಾಗಿದೆ. ಇದು ವೆರಿ ಇಂಪಾರ್ಟೆಂಟು, ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇದು ಡೆಲ್ಲಿಯಲ್ಲಿ ಕಂಡುಬರುತ್ತೆ. 23.8 ಅಡಿ ಎತ್ತರ ಇದೆ, 6000 kg ಬರುತ್ತೆ. ಆದರೂ ಸಹ ಇದು ಇವತ್ತಿಗೂ ಚೆನ್ನಾಗಿದೆ. ಭಾರತದ ಲೋಹ ತಂತ್ರಜ್ಞಾನಕ್ಕೆ ಇದು ಸಾಕ್ಷಿ ಅನ್ನೋಂಥದ್ದು ನೆನ್ಪಿಟ್ಕೋಬೇಕಾದಂಥ ವಿಚಾರ ಆಗಿದೆ. ಇನ್ನು 2ನೇ ಚಂದ್ರಗುಪ್ತನ ಮಗ ಬರ್ತಾನೆ, 1ನೇ ಕುಮಾರಗುಪ್ತ ಅಂತ. 1ನೇ ಕುಮಾರಗುಪ್ತ ಏನಕ್ಕೆ ಫೇಮಸ್ ಅಂದರೆ ನಳಂದ ವಿಶ್ವವಿದ್ಯಾಲಯವನ್ನು ಕಟ್ಟಿಸ್ತಾನೆ. ಅನಂತರ ಕಾಲದಲ್ಲಿ ಉಳಿಕೆ ನರಸಿಂಹಗುಪ್ತ ಅನ್ನೋಂಥವನು ಅದಕ್ಕೆ ಅಲ್ಲಿ ಒಂದು ವಿಹಾರವನ್ನು ಕಟ್ಟಿಸಿ ಪೋಷಣೆಯನ್ನು ಮುಂದುವರಿಸ್ತಾನೆ. ಈ ನಳಂದ ವಿಶ್ವವಿದ್ಯಾಲಯ ಅನ್ನೋಂಥದ್ದು 5ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದಂಥ ಒಂದು ವಿಶ್ವವಿದ್ಯಾಲಯ. ಇನ್ನು ಇಲ್ಲಿ ಒಂದು ಕನ್ಫ್ಯೂಷನ್ ಆಗುತ್ತೆ. ಕಬ್ಬಿಣದ ಸ್ತಂಭ ಯಾರ್ದು ಅಂದರೆ 2ನೇ ಚಂದ್ರಗುಪ್ತಂದು, ಏನು ಅಲಹಾಬಾದ್ ಸ್ತಂಭ ಯಾರ್ದು ಅಂದರೆ ಸಮುದ್ರಗುಪ್ತಂದು. ಅವೆರಡು ಕ್ಲಾರಿಟಿ ಇಟ್ಕೊಂಡಿರ್ಬೇಕು ನೀವು. ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಓದ್ತಾ ಇದ್ರು ನಲಂದಾದಲ್ಲಿ ಅಂದರೆ 10,000 ವಿದ್ಯಾರ್ಥಿಗಳು ಓದ್ತಾ ಇದ್ರು. ಟೀಚರ್ಸ್ ಎಷ್ಟು ಜನ ಇದ್ರು ಅಂದರೆ 1500 ಜನ ಇದ್ರು. ಇಲ್ಲಿ ಅಡ್ಮಿಷನ್ ಆಗೋದಕ್ಕೆ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ರು. ಅವ್ರಿಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಇಡ್ತಾ ಇದ್ರು. ಏನು ನಮ್ಮ ಇವನು ಬರ್ತಾನಲ್ಲ ಹೂಯನ್ ಸ್ಟಾಂಗ್ ಅನ್ನೋಂಥವನು, ಆ ಹೂಯನ್ ಸ್ಟಾಂಗ್ ಅನ್ನೋಂಥವನು ಇಲ್ಲೇ ಬಂದು ಓದಿಕೊಂಡು ವಿದ್ಯಾರ್ಥಿಯಾಗಿ ನಂತರ ಇಲ್ಲೇ ಶಿಕ್ಷಕನಾಗಿ ಕೆಲವು ದಿವಸ ಇರ್ತಾನೆ ಅನ್ನೋಂಥದ್ದು. ಈ ಗ್ರಂಥಾಲಯ ಬರುತ್ತೆ ನಲಂದ ವಿಶ್ವವಿದ್ಯಾಲಯದಲ್ಲಿ. ಗ್ರಂಥಾಲಯಕ್ಕೆ ಧರ್ಮಗಂಜ್ ಅಂತ ಕರೀತಾ ಇದ್ರು. 1ನೇ ಕುಲಪತಿ ಈ ಗ್ರಂಥಾಲಯಕ್ಕೆ ಈ ವಿಶ್ವವಿದ್ಯಾಲಯಕ್ಕೆ ಯಾರು ಅಂದರೆ ಕಂಚಿಯ ಧರ್ಮಪಾಲ. ನಳಂದ ಅಂತ ಯಾಕೆ ಇದಕ್ಕೆ ಹೆಸರಿಟ್ಟಿದ್ರು ಅಂದರೆ ಬುದ್ಧನ ಏನು ಜಾತಕ ಕಥೆಗಳಲ್ಲಿ ಹಿಂದಿನ ಜನ್ಮಗಳು ಅಂತ ಬರ್ತವೆ ಅಂತ ಹೇಳಿದ್ನಲ್ಲ, ಆ ಜನ್ಮಗಳಲ್ಲಿ ಒಂದು ಜನ್ಮದಲ್ಲಿ ಬುದ್ಧನ ಹೆಸರು ನಳಂದ ಆಗಿತ್ತು. ಇನ್ನು 13ನೇ ಶತಮಾನದಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ನಾಶ ಮಾಡಿದಂಥವ್ರು ಯಾರು ಅಂದರೆ ಬಕ್ತಿಯಾರ್ ಖಿಲ್ಜಿ. ಈ ಬಕ್ತಿಯಾರ್ ಖಿಲ್ಜಿ ಯಾರು ಅಂದರೆ ಕುತ್ಬುದ್ದೀನ್ ಐಬಕ್ಕು, ಈ ಬಕ್ತಿಯಾರ್ ಖಿಲ್ಜಿ ಇವರೆಲ್ಲರೂ ಸಹ ಮೊಹಮ್ಮದ್ ಗೋರಿಯ ಸೇನಾಧಿಪತಿಗಳಾಗಿದ್ದಂಥವ್ರು. ಇನ್ನು ಕುಮಾರಗುಪ್ತನ ಕಾಲದಲ್ಲಿ ಭಾರತದ ಮೇಲೆ ಹೂಣರ ದಾಳಿ ಆರಂಭ ಆಗುತ್ತೆ. ಇದನ್ನು ಪ್ರಶ್ನೆ ಕೇಳಿದ್ದಾರೆ, ಹೂಣರ ದಾಳಿ ಯಾರ ಕಾಲದಲ್ಲಿ ಆಗುತ್ತೆ ಅಂತ. ಇನ್ನು ಗುಪ್ತರ ಕೊನೆಯ ಬಲಿಷ್ಠ ದೊರೆ ಯಾರು ಅಂದರೆ ಸ್ಕಂದಗುಪ್ತ. ಪಾಹಿಯಾನ್ ಅನ್ನಂಥವನು 2ನೇ ಚಂದ್ರಗುಪ್ತನ ಕಾಲದಲ್ಲಿ ಬಂದಿದ್ದ ಅಂತ ಹೇಳಿದ್ನಲ್ಲ, ಆತ ಬರೆದಂಥ ಕೃತಿ ಪೋಕೋಕಿ ಅಥವಾ ಗೋಕೋಕಿ ಅನ್ನೋಂಥ ಕೃತಿಯನ್ನು ಬರೆದಿದ್ದಾನೆ. ಗುಪ್ತರ ಆಡಳಿತ, ಈ ಥರ ಆಡಳಿತ ಕಾಲದಲ್ಲಿ ಪ್ರಾಂತ್ಯಗಳನ್ನು ಬುಕ್ತಿ ಅಂತ ಕರೀತಾ ಇದ್ರು. ಇವರು ಭೂಕಂದಾಯವನ್ನು ಉದ್ರಂಗ ಅಂತ ಕರೀತಾ ಇದ್ರು. ಇವ್ರ ಕಾಲದಲ್ಲಿ ವಿಷ್ಟಿ ಅಂತಂದರೆ ಏನು ಅಂತಂದರೆ ಜೀತ ಪದ್ಧತಿ ಅಥವಾ ಬಲವಂತ ದುಡಿಮೆ. ಬಲವಂತ ದುಡಿಮೆ ಯಾರ ಕಾಲದಲ್ಲಿತ್ತು, ಅದಕ್ಕೆ ಏನಂತ ಕರೀತಾ ಇದ್ರು, ವಿಷ್ಟಿ ಯಾರ ಕಾಲದಲ್ಲಿತ್ತು, ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಗುಪ್ತರ ಕಾಲದಲ್ಲಿದ್ದಂಥ ವಿಜ್ಞಾನ ಪ್ರಗತಿ ಬಹಳ ಅದ್ಭುತವಾಗಿತ್ತು. ಲೋಹ ಖಗೋಳ ಇವುಗಳಲ್ಲಿ ಅದ್ಭುತವಾದಂಥ ಸಾಧನೆ ಇತ್ತು. ಗಣಿತದಲ್ಲೂ ಅದ್ಭುತವಾದಂಥ ಸಾಧನೆ ಗುಪ್ತರ ಕಾಲದಲ್ಲಿ ಕಂಡುಬರುತ್ತೆ. ಊಳಿಗಮಾನ್ಯ ಪದ್ಧತಿ ಇವರ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಆರಂಭ ಆಗುತ್ತೆ. ಯಾಕೆಂದರೆ ಕೆಲವರಿಗೆ ಭೂದಾನವನ್ನು ಕೊಡ್ತಾರೆ, ಅಲ್ಲಿಂದ ಆ ದಾನದ ಮುಖಾಂತರ ಊಳಿಗಮಾನ್ಯ ಪದ್ಧತಿ ಆರಂಭ ಆಗುತ್ತೆ. ಇನ್ನು ಗುಪ್ತರ ಕಾಲದಲ್ಲಿ ಜಾತಿ ಪದ್ಧತಿ ಅನ್ನೋಂಥದ್ದು ಬಹಳ ಕಷ್ಟವಾಗಿತ್ತು, ಕೆಟ್ಟದಾಗಿತ್ತು ಅಂತ ಹೇಳಂಥವ್ನು ಯಾರು ಅಂದರೆ ಪಾಹಿಯಾನ್ ಅನ್ನೋಂಥವನು.
ಈ ಗುಪ್ತರದ ಎರಡನೇ ರಾಜಧಾನಿ ಯಾವುದು ಅಂದರೆ ಉಜ್ಜಯಿನಿ. ಇವರು ಸೈನ್ಯದ ಮುಖ್ಯಸ್ಥನನ್ನು ಬಟಸ್ಪತಿ ಅಂತ ಕರೀತಾ ಇದ್ರು. ಇವರ ಕಾಲದಲ್ಲಿದ್ದಂಥ ಕಾಳಿದಾಸ 3 ನಾಟಕಗಳನ್ನು ಬರೀತಾನೆ. ಒಂದು ಅಭಿಜ್ಞಾನ ಶಾಕುಂತಲ, ಎರಡನೇದು ಮಾಳವಿಕಾಗ್ನಿಮಿತ್ರ, ಮೂರನೇದು ವಿಕ್ರಮೋರ್ವಶೀಯ ಅನ್ನೋಂಥದ್ದು. ನಾಟಕಗಳು ಕಾವ್ಯಗಳು ಕನ್ಫ್ಯೂಷನ್ ಆಗಬಾರ್ದು. ಕಾವ್ಯಗಳು 4 ಬರೀತಾನೆ. ಒಂದು ಮೇಘದೂತ, ಒಂದು ರಘುವಂಶ, ಒಂದು ಕುಮಾರ ಸಂಭವ, ಋತು ಸಂಹಾರ. ಇವು ಕಾಳಿದಾಸನ ಕಾವ್ಯಗಳು. ಇನ್ನು ಪಂಚತಂತ್ರ ಅನ್ನೋಂಥದ್ದು ಗುಪ್ತರ ಕಾಲದಲ್ಲೇ ರಚನೆ ಆಗುತ್ತೆ. ವಿಷ್ಣು ಶರ್ಮ. ರಾಮಾಯಣ ಮಹಾಭಾರತಗಳು ಸಹ ರಚನೆ ಆಗುವಂಥದ್ದು ಗುಪ್ತರ ಕಾಲದಲ್ಲೇ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ವೇದಗಳ ಕಾಲದಲ್ಲಿ ಮೌಖಿಕವಾಗಿತ್ತು, ಗುಪ್ತರ ಕಾಲದಲ್ಲಿ ಅದನ್ನು ಲಿಖಿತ ರೂಪದಲ್ಲಿ ಬರೆದಿಟ್ಟರು. ಅಷ್ಟಾಂಗ ಸಂಗ್ರಹ ಅನ್ನೋಂಥ ಒಬ್ಬ ವೈದ್ಯ ಬರ್ತಾನೆ. ಇದು 8 ವಿಧದ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ. ವಾಗ್ಭಟ ಅನ್ನೋಂಥವ್ನು ಬರೀತಾನೆ ಗುಪ್ತರ ಕಾಲದಲ್ಲಿ. ಇದು ಕೃತಿಯನ್ನು ಯಾರು ಬರೆದ್ರು, ಯಾವುದ್ರ ಬಗ್ಗೆ ತಿಳಿಸುತ್ತೆ, ಯಾರ ಕಾಲದಲ್ಲಿ ಬರೆದ್ರು ಅಂತ ಕೇಳ್ಬೋದು. ಅಷ್ಟಾಧ್ಯಾಯಿ ಅಂತ ಬರುತ್ತೆ. ವ್ಯಾಕರಣ ಕೃತಿ ಪಾಣಿನಿ ಬರೀತಾನೆ. ಮುದ್ರಾ ರಾಕ್ಷಸ ಈಗಾಗಲೇ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಪಂಚತಂತ್ರ ಅನ್ನೋಂಥ ಕೃತಿಗಳು ಪ್ರಾಣಿಗಳನ್ನು ಹೋಲಿಕೆ ಮಾಡಿಕೊಂಡು ಕಥೆಗಳನ್ನು ಹೆಣೆಯಲಾಗಿದೆ. ರಾಜಕುಮಾರರಿಗೆ ಏನು ನ್ಯಾಯ ತೀರ್ಮಾನ ಮಾಡುವಂಥದ್ದು ಹೇಗೆ, ಸಮಸ್ಯೆಗಳು ಬಂದಾಗ ಫೇಸ್ ಮಾಡೋಂಥದ್ದು ಹೇಗೆ ಅಂತ ತಿಳಿಸ್ಲಿಕ್ಕಾಗಿ ಆ ಪಂಚತಂತ್ರ ಕೃತಿಗಳನ್ನು ರಚನೆ ಮಾಡಲಾಗಿದೆ. ಸಂಸ್ಕೃತದಲ್ಲಿ ವಿಷ್ಣು ಶರ್ಮ ರಚನೆ ಮಾಡ್ತಾನೆ, ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಷನ್ ಮಾಡೋಂಥವನು ದುರ್ಗಸಿಂಹ. ಇನ್ನು ಭಾಸ್ಕರಾಚಾರ್ಯ ಅಂತ ಬರ್ತಾನೆ ಗುಪ್ತರ ಕಾಲದಲ್ಲಿ. ಲೀಲಾವತಿ ಅನ್ನೋಂಥ ಗಣಿತ ಕೃತಿಯನ್ನು ಬರೀತಾರೆ. ಭಾಸ್ಕರಾಚಾರ್ಯನ ಲೀಲಾವತಿ ಕೃತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಆರ್ಯಭಟ ಅನ್ನೋಂಥವ್ನು ಬರೀತಾನೆ. ಸೂರ್ಯ ಸಿದ್ಧಾಂತ, ಆರ್ಯಭಟೀಯಂ ಅನ್ನೋಂಥ ಕೃತಿಗಳನ್ನು ಬರೀತಾನೆ. ಸೊನ್ನೆಯನ್ನು ಕಂಡುಹಿಡಿದಂಥವನು ಈ ಆರ್ಯಭಟನೇ. ಕೆಲವು ಪುಸ್ತಕಗಳಲ್ಲಿ ವಿಷ್ಣುಗುಪ್ತ ಅಂತಲೂ ಇರುತ್ತೆ. ಇವೆರಡೂ ಹೆಸರು ಈತನಿಗೆ ಇದೆ ಅನ್ನೋಂಥದ್ದು ಕೆಲವು ಕಡೆ ವಾದ ಇದೆ. ಇನ್ನು ವರಾಹ ಮಿಹಿರ ಅಂತ ಬರ್ತಾನೆ. ಈತನ ಕೃತಿ ಬೃಹತ್ ಸಂಹಿತ, ಇನ್ನೊಂದು ಕೃತಿ ಬೃಹತ್ ಜಾತಕ, ಪಂಚಸಿದ್ಧಾಂತಕ ಅನ್ನೋಂಥ ಕೃತಿಗಳನ್ನು ಬರೀತಾನೆ. ಇನ್ನು ಬ್ರಹ್ಮಗುಪ್ತ ಅಂತಲೂ ಸಹ ಗುಪ್ತರ ಕಾಲದಲ್ಲೇ ಬರುವಂಥವನು. ಬ್ರಹ್ಮಸ್ಫುಟ ಸಿದ್ಧಾಂತ ಅಂತ ಬರೀತಾನೆ. ಈತನನ್ನು ಭಾರತದ ನ್ಯೂಟನ್ ಅಂತ ಕರೆಯಲಾಗುತ್ತೆ. ಇನ್ನು ಈಗಾಗಲೇ ಪಾಹಿಯನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಎರಡನೇ ನಾಗಾರ್ಜುನ, ಆಗಲೇ ಒಂದನೇ ನಾಗಾರ್ಜುನನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಎರಡನೇ ನಾಗಾರ್ಜುನ, ಈತನನ್ನು ರಸಾಯನಶಾಸ್ತ್ರದ ಪಿತಾಮಹ ಅಂತ ಕರೀತಾನೆ. ಈತರ ಕೃತಿ ರಸವೈದ್ಯ ಅಂತ. ಇನ್ನು ಆಯುರ್ವೇದದ ಕುರಿತು ಆಯುರ್ವೇದ ನಿಘಂಟು ಅಂತ ಗುಪ್ತರ ಕಾಲದಲ್ಲಿ ರಚನೆ ಆದಂಥ ಕೃತಿ. ಗುಪ್ತರ ಕಾಲದಲ್ಲಿ ರಚನೆ ಆದಂಥ ಕೃತಿ ಯಾವುದು ಅಂತ ಚರಕ ಸಂಹಿತ ಅಂತ ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ. ಚರಕ ಸಂಹಿತೆ ಬರುವಂಥದ್ದು ಕನಿಷ್ಕನ ಕಾಲದಲ್ಲಿ, ಧನ್ವಂತ್ರಿ ಅನ್ನುತ್ತಾ ಬರುವಂಥದ್ದು ಗುಪ್ತರ ಕಾಲದಲ್ಲಿ. ಧನ್ವಂತ್ರಿ ಅಂದರೆ ಏನು ಅಂದರೆ ಆಯುರ್ವೇದ ದೇವತೆ ಅಂತ. ಮೃಚ್ಛಕಟಿಕ ಅಂತ ಬರುತ್ತೆ. ಹಂಗಂದ್ರೆ ಏನು ಅಂದರೆ ಮಣ್ಣಿನಲ್ಲಿ ಮಾಡಿರುವಂಥ ರಥ ಅಂತ. ಅದನ್ನು ಬರೆದಂಥವನು ಶೂದ್ರಕ ಅನ್ನಂಥವನು. ಇನ್ನು ವಿಜ್ಞಾನೇಶ್ವರ ಅಂತ ಬರ್ತಾನೆ. ಈತ ಮಿತಾಕ್ಷರ ಅಂತ ಕೃತಿಯನ್ನು ಬರೀತಾನೆ. ಇದು ಹಿಂದೂಗಳ ನ್ಯಾಯ ಗ್ರಂಥವಾಗಿದೆ. ಗುಪ್ತರ ವಾಸ್ತುಶಿಲ್ಪವನ್ನು ನಾವು ಗಮನಿಸೋದಾದರೆ ಅವರಲ್ಲಿ ಶಿಖರ ಶೈಲಿ ತುಂಬ ಕಡಿಮೆ ಬರುತ್ತೆ. ಫ್ಲಾಟ್ ರೂಪ್ ಇರುವಂಥ ಟೆಂಪಲ್ಸು ಸ್ಟಾರ್ಟ್ ಆಗುತ್ತೆ. ಹಿಂದೂ ಧರ್ಮದ ಟೆಂಪಲ್ಸು ಪ್ರಮುಖವಾಗಿ ಸ್ಟಾರ್ಟ್ ಆಗೋಂಥದ್ದೇ ಗುಪ್ತರ ಕಾಲದಲ್ಲಿ. ಇವರ ಪ್ರಮುಖ ದೇವಾಲಯಗಳು ದಶಾವತಾರಂ ದೇವಾಲಯ ಅಂತ ಬರುತ್ತೆ, ದೇವಗರಲ್ಲಿದೆ. ದೇವಗರ್ ದೇವಾಲಯ ಯಾರು ನಿರ್ಮಿಸಿದ್ರು, ಅಲ್ಲಿರುವಂಥ ದೇವಾಲಯ ಯಾವುದು, ಯಾರ ಕಾಲದಲ್ಲಿ ನಿರ್ಮಿಸಿದ್ರು ಅಂತ ಪ್ರಶ್ನೆ ಕೇಳ್ಬೋದು. ಕಾಳಿಕಾ ದೇವಾಲಯ ಅಂತ ಬರುತ್ತೆ, ಉಜ್ಜಯಿನಿಯಲ್ಲಿದೆ. ಇನ್ನು ವಾತ್ಸಾಯನ ಅನ್ನೋಂಥವನು ಕಾಮಸೂತ್ರವನ್ನು ಗುಪ್ತರ ಕಾಲದಲ್ಲಿ ರಚನೆ ಮಾಡೋಂಥದ್ದನ್ನು ನಾವು ಗಮನಿಸಬೇಕು. ಶಿವ ದೇವಾಲಯ ಅನ್ನೋಂಥದ್ದು ಗುಪ್ತರು ನಿರ್ಮಾಣ ಮಾಡ್ತಾರೆ. ಇದು ಬೂಮ್ರಾಹ್ ಅನ್ನೋಂಥ ಪ್ರದೇಶದಲ್ಲಿ ಬರುತ್ತೆ. ಈ ಗುಪ್ತರು ವೈಷ್ಣವ ಧರ್ಮಕ್ಕೆ ಸೇರಿದಂಥವ್ರು, ವಿಷ್ಣುವರನ್ನು ಆರಾಧನೆ ಮಾಡೋಂಥವ್ರು. ಆದರೂ ಸಹ ಶಿವನ ದೇವಾಲಯವನ್ನು ಬೂಮ್ರಾಹ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನೋಂಥದ್ದು ವಿಶೇಷ. ಇನ್ನು 7.5 ಅಡಿ ಎತ್ತರದ ಬುದ್ಧನ ತಾಮ್ರದ ಎರಕ ಒಯ್ದ ಒಂದು ವಿಗ್ರಹ ಇತ್ತು. ಆ ವಿಗ್ರಹವನ್ನು ಬ್ರಿಟಿಷರು ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಮಲ್ಲಿ ಇಟ್ಕೊಂಡಿದ್ದಾರೆ. ಅದು ಗುಪ್ತರ ಕಾಲಕ್ಕೆ ಸೇರಿದ್ದು. ಇನ್ನು ಗುಪ್ತರ ಕಾಲದಲ್ಲಿ ಶಿಲ್ಪಕಲೆ ಅಷ್ಟೇ ಅಲ್ಲ, ಟೆಂಪಲ್ಸ್ ಅಷ್ಟೇ ಅಲ್ಲ, ವರ್ಣಚಿತ್ರಕಲೆಯೂ ಇತ್ತು, ಪೇಂಟಿಂಗ್ಸ್ ಇತ್ತು. ಅದೆಲ್ಲಿ ಅಂದರೆ ಮಧ್ಯಪ್ರದೇಶದಲ್ಲಿ, ಅಲ್ಲಿ ಬಾಗ್ ಗುಹೆಗಳು ಅಂತ ಕರೀತಾರೆ. ಅಲ್ಲಿ ಗುಪ್ತರ ಕಾಲದ ಒಂದು ಪೇಂಟಿಂಗ್ಸ್ ಇದ್ದಾವೆ. ಇದನ್ನು ಪ್ರಶ್ನೆ ಕೇಳ್ಬೋದು. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಅಜಂತಾದಲ್ಲಿ ಗುಪ್ತರ ಕಾಲದಲ್ಲಿ ಬೌದ್ಧ ಧರ್ಮದ ಪೇಂಟಿಂಗ್ಸ್ ಇದೆ. ಇದನ್ನು ನೀವು ಗಮನಿಸಬಹುದು. ಅಲ್ಲಿಗೆ ಶೈವ ಧರ್ಮ, ವೈಷ್ಣವ ಧರ್ಮ, ಬೌದ್ಧ ಧರ್ಮ, 3 ಧರ್ಮಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಂಥವ್ರು, ದೇವಾಲಯಗಳನ್ನು ನಿರ್ಮಾಣ ಮಾಡಿದಂಥವ್ರು, ಪೇಂಟಿಂಗ್ಸನ್ನು ಮಾಡಿಸಿದಂಥವ್ರು ಗುಪ್ತರು ಅನ್ನೋಂಥದ್ದು ವಿಶೇಷ. ಶ್ರೀಲಂಕಾದಲ್ಲೂ ಸಹ ಸಿಗರಿಯಾ ಅನ್ನೋಂಥ ಗೃಹಗಳಲ್ಲಿ ಇವರ ಕಾಲದ ಪೇಂಟಿಂಗ್ಸನ್ನು ಕಂಡು ಬರುತ್ತೆ. ಮತ್ತು ಇವರ ಪೇಂಟಿಂಗ್ಸ್ಗೆ ಮುರಾಳ ಚಿತ್ರಕಲೆ ಅಂತ ಕರೀತಾರೆ. ಮುರಾಳ ಚಿತ್ರಕಲೆ ಯಾರ ಕಾಲದಲ್ಲಿತ್ತು ಅಂತ ಪ್ರಶ್ನೆ ಕೇಳ್ಬೋದು. ಗುಪ್ತರ ಯುಗವನ್ನು ಸುವರ್ಣಯುಗ ಅಷ್ಟೇ ಅಲ್ಲ, ಕ್ಲಾಸಿಕಲ್ ಯುಗ ಅಂತಲೂ ಸಹ ಕರೀತಾರೆ. ಇವರ ಕಾಲದಲ್ಲಿ ಬಳಸ್ತಾ ಇದ್ದಂಥ ಲಿಪಿ ದೇವನಾಗರಿ ಲಿಪಿ. ದೇವನಾಗರಿ ಲಿಪಿ ಹೇಗಿರುತ್ತೆ ಅಂದರೆ ಈಗ ಹಿಂದಿಗೆ ಬಳಸುವಂಥದ್ದು ದೇವನಾಗರಿ ಲಿಪಿ.
ಇನ್ನು ನೆಕ್ಸ್ಟ್ ಬರೋಂಥವ್ರು ವರ್ಧನರ ವಂಶಸ್ಥಾಪಕ ಪುಷ್ಯಭೂತಿಯ ರಾಜಧಾನಿ ತಾನೇಶ್ವರ ಆಗಿರುತ್ತೆ. ಇದು ಹರಿಯಾಣದಲ್ಲಿ ಬರುತ್ತೆ. ಅನಂತರ ರಾಜಧಾನಿ ಬದಲಾಗತ್ತೆ, ಕನೌಜ್. ಇದೆಲ್ಲಿ ಬರುತ್ತೆ ಅಂದರೆ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಈ ಕಾಲದಲ್ಲಿದ್ದಂಥ ಅತಿ ಶ್ರೀಮಂತಿಕೆಯ ಅದ್ಭುತವಾದಂಥ ನಗರ ಅಂದರೆ ಅದು ಕನೌಜ್ ಆಗಿರುತ್ತೆ. ಇಲ್ಲಿನ ಪ್ರಮುಖ ರಾಜ ಅಂತಂದರೆ ಹರ್ಷವರ್ಧನ ಅನ್ನೋಂಥವನು. ಹರ್ಷವರ್ಧನ ಕ್ರಿಸ್ತಶಕ 606ರಿಂದ ಕ್ರಿಸ್ತಶಕ 647 ತನಕ ಆಳ್ವಿಕೆ ಮಾಡ್ತಾನೆ. ಈತನ ಬಿರುದುಗಳು ಉತ್ತರ ಪ್ರದೇಶ್ವರ, ಶಿಲಾದಿತ್ಯ ಅನ್ನೋಂಥದ್ದು. ಹರ್ಷನನ ಸೋದರಿಯನ್ನು ರಾಜಶ್ರೀ ಅಂತ ಇರ್ತಾಳೆ. ಆಕೆಯನ್ನು ಗೌಡ ದೇಶದ ಶಶಾಂಕ ಅನ್ನೋಂಥವನು ಅಪಹರಿಸಿರ್ತಾನೆ, ಕಿಡ್ನಾಪ್ ಮಾಡಿರ್ತಾನೆ. ಅಂಥ ಸಂದರ್ಭದಲ್ಲಿ ಹರ್ಷನು ರಾಜಶ್ರೀಯನ್ನು ಬಿಡುಗಡೆ ಮಾಡ್ಕೊಳ್ತಾನೆ, ದಿವಾಕರ ಮಿತ್ರ ಅನ್ನೋಂಥ ಬೌದ್ಧ ಸನ್ಯಾಸಿಯ ಸಹಾಯವನ್ನು ಪಡೆದು. ಹರ್ಷನ ಆಸ್ಥಾನಕ್ಕೆ ಬಂದಂಥ ಪ್ರವಾಸಿಗ ರಾಜಕುಮಾರ ಅಂತ ಕರೀತಾರೆ ಈತನನ್ನು ಹೂಯನ್ ಸ್ತಾಂಗ್ ಅನ್ನಂಥವನು ಹರ್ಷನ ಆಸ್ಥಾನಕ್ಕೆ, ಪಾಲರ ಆಸ್ಥಾನಕ್ಕೆ, ನಂತರ ನಮ್ಮ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ, ಪಲ್ಲವರ ನರಸಿಂಹವರ್ಮನ ಆಸ್ಥಾನಕ್ಕೆ ಹೋಗಿರ್ತಾನೆ. ಅದು ವೆರಿ ಇಂಪಾರ್ಟೆಂಟು. ಯಾರ ಆಸ್ಥಾನಕ್ಕೆ ಹೋಗಿದ್ದ, ಯಾರ ಕಾಲದ ಬಂದಿದ್ದ ಅಂತ ಕೇಳ್ಬೋದು. ಅಥವಾ ಸಮಕಾಲೀನ ರಾಜರನ್ನು ಅಂತ ಅಂದ್ಬಿಟ್ಟು ಇದನ್ನು ಪ್ರಶ್ನೆಯನ್ನು ಕೇಳೋಂಥ ಸಾಧ್ಯತೆ ಇದೆ. ಈ ಹೂಯನ್ ಸ್ತಾಂಗನ ಕೃತಿ ಯಾವುದು ಅಂದರೆ ಸಿಯುಕಿ ಅಂತ. ಸಿಯುಕಿ ಅಂದರೆ ಮೀನಿಂಗ್ ಏನು ಅಂದರೆ ಪಶ್ಚಿಮ ದೇಶದ ಕಥನ ಅಂತ. ಪಶ್ಚಿಮ ದೇಶ ಯಾಕೆ ಕರೀತಾರೆ ಅಂದರೆ ಚೀನಾಕ್ಕೆ ನಾವು ಪಶ್ಚಿಮದಲ್ಲಿ ಬರ್ತೀವಿ, ಹಾಗಾಗಿ ಪಶ್ಚಿಮ ದೇಶದ ಕಥನ ಅಂತ ಕರೀತಾರೆ. ಯವನ್ ಚವಾಂಗ್ ಅನ್ನೋಂಥದ್ದು ಹೂಯನ್ ಸ್ತಾಂಗ್ ಇದ್ದದ್ದ ಇನ್ನೊಂದು ಹೆಸರಾಗಿದೆ. 630ರಲ್ಲಿ ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನಿಗೂ ಇಮ್ಮಡಿ ಪುಲಿಕೇಶಿಗೂ ಯುದ್ಧ ನಡೀತು ಅಂತ ತಿಳಿಸುವಂಥದ್ದು ಇಮ್ಮಡಿ ಪುಲಿಕೇಶಿ ತಿಳಿಸ್ತಾನೆ. ಜೊತೆಗೆ ನಮ್ಮ ಐಹೊಳೆ ಶಾಸನದಲ್ಲೂ ಸಹ ಮಾಹಿತಿ ಸಿಗತ್ತೆ. ಯಾವ ನದಿಯ ದಡದಲ್ಲಿ ನಡೀತೋ, ನಂತರ ಎಷ್ಟರಲ್ಲಿ ನಡೀತೋ ಈ ಪ್ರಶ್ನೆಯನ್ನು ಕೇಳ್ಬೋದು. ಇದರಲ್ಲಿ ಹರ್ಷವರ್ಧನ ಸೋತು ಹೋಗ್ತಾನೆ. ದಕ್ಷಿಣ ಪತೇಶ್ವರ ಅಂತ ಕಂಡುಕೊಂಡಿದ್ದಂಥ ಇಮ್ಮಡಿ ಪುಲಿಕೇಶಿ ಪರಮೇಶ್ವರ ಅನ್ನೋಂಥ ಬಿರುದನ್ನು ಪಡೀತಾನೆ. ಈಗ ಪ್ರಯಾಗ ಅಂತ ಕರಿತಾ ಇದ್ರು ಹಿಂದಿನ ಕಾಲದಲ್ಲಿ, ಈಗ ಅದನ್ನು ಅಲಹಾಬಾದ್ ಅಂತ ಕರೀತಾರೆ. ಈ ಅಲಹಾಬಾದಲ್ಲಿ 5 ವರ್ಷಕ್ಕೆ ಒಂದು ಸರಿ ಹರ್ಷವರ್ಧನ ಸರ್ವಧರ್ಮ ಸಮ್ಮೇಳನ ಅಥವಾ ಮಹಾಮೋಕ್ಷ ಪರಿಷತ್ ಅನ್ನೋಂಥದ್ದನ್ನ ನಡೆಸ್ತಾ ಇರ್ತಾನೆ. ಇದರಲ್ಲಿ ಪ್ರಜೆಗಳಿಗೆ ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾನೆ, ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾನೆ. ಅನಂತರ ಕನೌಜಲ್ಲಿ ಒಂದು ಧರ್ಮ ಸಭೆಯನ್ನು ನಡೆಸ್ತಾನೆ. ಇದು 5ನೇ ಬೌದ್ಧ ಸಭೆ ಅಂತ ಕರೀತಾರೆ. ಇದು ಯಾರಿಗೋಸ್ಕರ ನಡೆಸ್ತಾರೆ ಅಂದರೆ ಹೂಯನ್ ಸ್ತಾಂಗ್ ಅನ್ನೋಂಥವನು ಬೌದ್ಧ ಧರ್ಮದ ಅನುಯಾಯಿ ಬಂದಿದ್ನಲ್ವಾ, ಆತ ಭಾರತಕ್ಕೆ ಏನಕ್ಕೆ ಬಂದಿದ್ದ ಅಂದರೆ ಬುದ್ಧನ ಜನಿಸಿದಂಥ ನಾಡನ್ನು ನೋಡ್ಬೇಕಂತ ಬಂದವನು. ಯಾವ ದೇಶದಿಂದ ಬಂದ ಅಂದರೆ ಚೀನಾ ದೇಶದಿಂದ ಬಂದ. ಹರ್ಷನ ಕಾಲದಲ್ಲಿ ಆತನಿಗೆ ಗೌರವ ಕೊಡೋದಕ್ಕೋಸ್ಕರ ಕನೌಜಲ್ಲಿ ಬೌದ್ಧ ಧಾರ್ಮಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗತ್ತೆ. ಈ ಸಭೆಗೆ ಅಧ್ಯಕ್ಷತೆ ವಹಿಸಂತವನು ಹೂಯನ್ ಸ್ತಾಂಗ್ ಆಗಿರ್ತಾನೆ. ನಂತರ ನಳಂದ ವಿಶ್ವವಿದ್ಯಾಲಯಕ್ಕೆ 100 ಹಳ್ಳಿಗಳಿಂದ ಬರುವಂಥ ಅಷ್ಟೂ ಕಂದಾಯವನ್ನು ದಾನ ಕೊಟ್ಟಂಥವನು ಅಂದರೆ ಹರ್ಷವರ್ಧನ. ಈ ಹರ್ಷವರ್ಧನ ಅನ್ನೋಂಥವನು 3 ಕೃತಿಗಳನ್ನು ಬರೆದಿದ್ದಾನೆ, ನಾಗಾನಂದ, ರತ್ನಾವಳಿ, ಪ್ರಿಯದರ್ಶಿ ಅಂತ. ಈ ಕೃತಿಗಳನ್ನು ಯಾರು ಬರೆದ್ರು, ಇವು ಏನು ಅನ್ನೋಂಥ ವಿಚಾರವನ್ನು ಪ್ರಶ್ನೆಯನ್ನು ಕೇಳ್ಬೋದು. ಹರ್ಷನ ಆಸ್ಥಾನ ಕವಿ ಒಬ್ಬ ಬರ್ತಾನೆ, ಬಾಣಭಟ್ಟ ಅಂತ. ಆತ ಹರ್ಷಚರಿತ ಅನ್ನೋಂಥ ಕೃತಿಯನ್ನು ಬರೀತಾನೆ, ಕಾದಂಬರಿ ಅನ್ನೋಂಥ ಕೃತಿಯನ್ನು ಬರೀತಾರೆ. ಕೆಲವು ಕಡೆ ಕಾದಂಬರಿ ಅನ್ನೋಂಥದ್ದನ್ನ ಹರ್ಷಾಬರ್ಧ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಹರ್ಷನ ಆಡಳಿತದಲ್ಲಿ ಯುದ್ಧ ಮತ್ತು ಶಾಂತಿಯನ್ನು ಕಾಪಾಡೋದಕ್ಕೆ ಒಬ್ಬ ಮಂತ್ರಿ ಇರ್ತಾನೆ, ಅವನ್ನ ಮಹಾಸಂಧಿ ವಿಗ್ರಹಿ ಅಂತ ಕರೀತಾರೆ. ಹರ್ಷನ ಕಾಲದಲ್ಲಿ ಮಹಾಸಂಧಿ ವಿಗ್ರಹಿ ಕೆಲಸ ಏನು ಅಂತ ಕೇಳ್ಬೋದು, ಅದನ್ನು ನೆನಪಿಟ್ಕೊಂಡಿರಿ. ಹರ್ಷನ ಬಿರುದುಗಳು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಇನ್ನೊಂದು ಹೊಸ ಬಿರುದಿದೆ, 3ನೇ ಅಶೋಕ ಅಂತ. ಯಾಕೆಂದರೆ ಬೌದ್ಧ ಧರ್ಮವನ್ನು ಪೋಷಣೆ ಮಾಡ್ತಾನೆ. 2ನೇ ಅಶೋಕ ಯಾರು ಅಂದರೆ ಕಾನಿಷ್ಕ. ಇನ್ನು ದಂಡಪಾಕ್ಷಿಕ ಅಂತ ಬರ್ತಾನೆ, ಹರ್ಷನ ಕಾಲದಲ್ಲಿ ಪೊಲೀಸ್ ಅಧಿಕಾರಿ ಆಗಿರ್ತಾನೆ. ಉಪಾರಿಕ ಅಂತ ಬರ್ತಾರೆ, ಹರ್ಷನ ಕಾಲದಲ್ಲಿ ಪ್ರಾಂತಗಳಿಗೆ ಭುಕ್ತಿ ಅಂತ ಕರಿತಾ ಇದ್ರು. ಭುಕ್ತಿಯನ್ನು ನೋಡ್ಕೊಳ್ಳೋಂಥವನಿಗೆ ಉಪಾರಿಕ ಅಂತ ಕರಿತಾ ಇದ್ರು. 647ರಲ್ಲಿ ಹರ್ಷವರ್ಧನನು ತನ್ನ ಸಾಮ್ರಾಜ್ಯವನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟು ಆತ ತನ್ನ ಒಂದು ಇದನ್ನು ಅಂತ್ಯಗೊಳಿಸ್ತಾನೆ. ಹೀಗೆ ಮುಂದಿನ ತರಗತಿ ಕರ್ನಾಟಕದ ಇತಿಹಾಸ ಬರಲಿದೆ. ಹಾಗಾಗಿ ಅದಕ್ಕೆ ಸಿದ್ಧವಾಗಿರಿ. ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ತರಗತಿಗಳು ನಿಮಗೆ 20 ದಿವಸ ಬರಲಿದೆ. ನೀವು ಇದೇ ರೀತಿ ಅಬ್ಸರ್ವ್ ಮಾಡಿದ್ರೆ 2 ಗಂಟೆ ನಿಮಗೆ ಕೊಟ್ಟರೆ ನೋಡಿ ಈ ಥರದ ಇಷ್ಟು ಮಾಹಿತಿ ನಿಮಗೆ ಕೊಡ್ತೀವಿ. ಒಳ್ಳೆಯದಾಗಲಿ. ಧನ್ಯವಾದಗಳು.